ಓಂ ಶ್ರೀ ಗುರುಭ್ಯೋ ನಮಃ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಸುರಾಚಾರ್ಯಾಯ ವಿದ್ಮಹೇ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪಾದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಗ್ರಹದ ಮಿಥುನ ರಾಶಿ ಪ್ರವೇಶದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಇದೇ ಮೇ 14 ರಾತ್ರಿಯಂದು ವಿಶೇಷ ಕಾಲದಲ್ಲಿ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆ ಆಗುತ್ತೆ. ಗುರುಗ್ರಹವು ಈ ಒಂದು ನವಗ್ರಹಗಳ ಮಂಡಲದಲ್ಲಿ ಬೃಹತ್ತಾದ ಒಂದು ವ್ಯಾಪ್ತಿ ಉಳ್ಳಂಥ ಗ್ರಹ. ಅದರ ಗಾತ್ರವು ಬೃಹತ್ತಾಗಿರುತ್ತೆ, ಜೊತೆಗೆ ಅದರ ಒಂದು ಪರಿಣಾಮಗಳು ಸಹ ಬೃಹತ್ತಾಗಿರುವಂಥದ್ದು. ಜಗತ್ತಿನ ಮೇಲೂ ಜೊತೆಗೆ ಪ್ರತಿಯೊಂದು ರಾಶಿಗಳಂತಹವರ ಮೇಲೂ ಜೊತೆಗೆ ಚರಾಚರದ ಬೇರೆ ಬೇರೆ ರೀತಿಯ ವಿಚಾರಗಳ ಮೇಲೂ ಗುರುವಿನ ಪ್ರಭಾವ ಬಹಳಷ್ಟು ಇರುತ್ತೆ. ಜೀವ, ಅಂಗೀರಸ, ಬೃಹಸ್ಪತಿ ಮುಂತಾದ ನ್ಯಾಯಿ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುವಂತಹ ಗುರುವಿನ ವಿಚಾರವಾಗಿ ವಿವಿಧ ಜ್ಯೋತಿಷ್ಯ ಗ್ರಂಥಗಳಲ್ಲಿ ವಿವಿಧ ರೀತಿಯ ಋಷಿ ಮುನಿಗಳು ಶಾಸ್ತ್ರಜ್ಞರು ಗುರುವಿನ ವಿಶೇಷವಾದ ವರ್ಣನೆಯನ್ನು ಮಾಡಿದ್ದಾರೆ. ಗುರುವು ನಮಗೆ ವಿಶೇಷವಾಗಿ ಜ್ಞಾನವನ್ನು, ಸುಖವನ್ನು, ಜೊತೆಗೆ ಆಧ್ಯಾತ್ಮಿಕವಾದ ಉನ್ನತಿಯನ್ನು, ಧಾರ್ಮಿಕವಾದ ಉನ್ನತಿಯನ್ನು, ಜೊತೆಗೆ ಸಾಂಸಾರಿಕ ಜೀವನದಲ್ಲಿ ಒಂದು ರುಜು ಮಾರ್ಗದಲ್ಲಿ ಅಂದರೆ ಒಂದು ಉತ್ತಮ ಮಾರ್ಗದಲ್ಲಿ ಜೀವನವನ್ನು ನಡೆಸಿ ನಾವು ಸಫಲತೆಯನ್ನು ಪಡೆಯುವಂಥದ್ದು ಹೇಗೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ ಚತುರ್ವಿಧ ಪುಣ್ಯ ಪುರುಷಾರ್ಥ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಜೀವನಮಾನದಲ್ಲಿ ಆತನ ಒಂದು ಜೀವನದ ಒಂದು ಪರಮ ಉದ್ದೇಶಗಳಾಗಿರ್ತವೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋದು. ಹಾಗಾಗಿ ಒಂದನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ, ಅದಕ್ಕೆ ಒಂದಕ್ಕೊಂದು ಬಾಂಧವ್ಯ ಖಂಡಿತ ಇರುತ್ತೆ. ಹಾಗಾಗಿ ಈ ಧರ್ಮ ಮಾರ್ಗದಲ್ಲಿ, ರುಜು ಮಾರ್ಗದಲ್ಲಿ ಸತ್ಯ, ಧರ್ಮ, ನ್ಯಾಯನ ಅಂತ ನಾವು ಏನು ಕರಿತೇವೋ ಅಂತಹ ಒಂದು ವಿಚಾರದಲ್ಲಿ ಹೋಗುವಂತಹ ವಿಚಾರಕ್ಕೆ ಗುರು ಯಾವಾಗಲೂ ಪ್ರೇರಕನು, ಪ್ರಚೋದಕನು ಹಾಗೂ ಅದರ ಫಲವನ್ನು ಕೊಡುವಂತನೂ ಆಗಿರ್ತಾನೆ. ಹಾಗಾಗಿ ಗುರುಗ್ರಹಗಳ ಬಹಳವಾದ ಪ್ರಾಮುಖ್ಯತೆ ಇರುತ್ತೆ. ಅಲ್ಲದೆ ಈ ಗುರುಗ್ರಹದಿಂದ ಆಗುವಂತಹ ಪರಿಣಾಮಗಳು ಇತರ ಗ್ರಹಗಳಿಗೆ ಒಂದು ಪರಿಣಾಮ 50 ಪಟ್ಟು ಅಂತ ಗಮನಿಸಿದರೆ ಗುರುವಿಂದ ಆಗುವ ಪರಿಣಾಮ ಇನ್ನೊಂದು 50 ಪಟ್ಟು ಎಂಬಂತಹ ಒಂದು ವಾಕ್ಯಗಳು ಕೆಲವೊಂದು ಭಾಗದಲ್ಲಿ ಹೇಳಲ್ಪಟ್ಟಿವೆ. ಹಾಗಾಗಿ ವಿಶೇಷವಾಗಿ ಎಲ್ಲ ಶುಭ ಕಾರ್ಯಗಳಿಗೆ ಗುರುಬಲ ಇದೆಯಾ ಅನ್ನೋ ಒಂದು ವಿಚಾರ ನಾವು ಯಾವಾಗಲೂ ಕೇಳ್ತಾ ಇರ್ತೇವೆ ಅಲ್ವಾ. ಹಾಗಾಗಿ ಆ ಗುರುಬಲ ಅನ್ನೋದಕ್ಕೆ ಅದಕ್ಕೆ ಬಲ ಇದೆ, ಅದಕ್ಕೆ ಗುರುಬಲ ಇದ್ದರೆ ಆನೆ ಬಲ ಇದ್ದಂತೆ ಎಂಬಂಥ ಒಂದು ನುಡಿ ಮಾತು ಸಹ ಇರುತ್ತೆ. ಹಾಗಾಗಿ ಆ ಗುರುವಿನ ಅನುಗ್ರಹ ಬರುವಂಥದ್ದು ಪ್ರತಿ ಸಾರಿ ಎಲ್ಲ ರಾಶಿಗೂ ಬರೋದಿಲ್ಲ. ಒಂದು ಬಾರಿ ಗೋಚಾರ ಆದಾಗ 5 ರಾಶಿಗಳಿಗಷ್ಟೇ ಗುರುವಿನ ಬಲ ಬರುವಂಥದ್ದು. ಹಾಗಾಗಿ ಆ ಗುರುವಿನ ಬಲ ಪ್ರತಿ ವರ್ಷವೂ ಬರೋದಿಲ್ಲ. ಒಂದು ವರ್ಷ ಬಂದರೆ ಮತ್ತೊಂದು ವರ್ಷ ಇರೋದಿಲ್ಲ. ಕೆಲವೊಂದು ಬಾರಿ 2 ವರ್ಷ ಗುರುಬಲ ನಮಗೆ ಇರೋದಿಲ್ಲ. ಹಾಗಾಗಿ ಆ ಗುರುವಿನ ಬಲ ಬರುವಂಥದ್ದು ಗುರುವನ್ನು ವರ್ಷಕ್ಕೆ ಒಂದು ಬಾರಿ ಅಷ್ಟೇ ರಾಶಿ ಪರಿವರ್ತನೆ ಮಾಡುವಂಥದ್ದು. ಈಗಾಗಲೇ ಆತನು ಅಲ್ಲಿ ವೃಷಭದಲ್ಲಿ ಇದ್ದಾನೆ. ವೃಷಭದಿಂದ ಆ ಗುರುವಿನ ಪರಿವರ್ತನೆ ಮೇ 14 ಬುಧವಾರ ರಾತ್ರಿ ಕಾಲದಲ್ಲಿ ಸುಮಾರು 11 ಗಂಟೆ 21 ನಿಮಿಷಕ್ಕೆ ಅಲ್ಲಿ ವೈಶಾಖ ಬಹುಳ ಬಿದಿಗೆ ಬರುತ್ತೆ. ವೈಶಾಖ ಮಾಸದ ಬಹುಳ ಬಿದಿಗೆಯ ರಾತ್ರಿಯಂದು ಆತನ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ವೃಷಭದಿಂದ ಆತನು ಮಿಥುನ ರಾಶಿಗೆ ಪ್ರವೇಶವನ್ನು ಪಡೆಯುವಂಥದ್ದು. ಹಾಗಾಗಿ ಅಲ್ಲಿ ವಿಶೇಷವಾಗಿ ಗುರುವಿಂದ ಆಗುವಂತಹ ಪರಿಣಾಮದಲ್ಲಿ ಈ ಒಂದು ಜಗತ್ತಿನ ಮೇಲೂ ಜೊತೆಗೆ ಈ ಜನಜೀವನದ ಮೇಲೂ ರಾಶಿಗಳ ಮೇಲೂ ಪರಿಣಾಮ ಆಗುತ್ತೆ. ಈ ಬಾರಿ ಅಲ್ಲಿ ಗುರು ಪ್ರವೇಶ ಮಾಡುವಂಥದ್ದು ಬುಧನ ಕ್ಷೇತ್ರವಾದಂತಹ ಒಂದು ಮಿಥುನ ರಾಶಿಗೆ. ಅದರ ಪರಿಣಾಮವಾಗಿ ಕೆಲವೊಂದು ವಿಚಾರವಾಗಿ ಉತ್ತಮ ಫಲವನ್ನು, ಕೆಲವೊಂದು ವಿಚಾರಗಳು ಸ್ವಲ್ಪ ಮಿಶ್ರ ಫಲವನ್ನು ಮತ್ತು ಕೆಲವೊಂದು ರೀತಿಯ ವೈರುಧ್ಯ ಫಲಗಳು ಸಹ ಉತ್ಪನ್ನ ಆಗುತ್ತೆ. ಯಾಕಂದರೆ ಈ ಮಿಥುನ ರಾಶಿ ಅಥವಾ ಬುಧನ ಕ್ಷೇತ್ರ ಅನ್ನೋದು ಗುರುವಿಗೆ ಏನು ಅತ್ಯಂತ ಪ್ರಿಯವಾದ ಕ್ಷೇತ್ರ ಏನೂ ಆಗಿರೋದಿಲ್ಲ. ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಉತ್ತಮ ಫಲಗಳು ಆಗಿ ನಿರ್ದೇಶ ಆಗುತ್ತೆ. ಹಾಗಾದರೆ ಬುಧ ಮತ್ತು ಗುರುವಿಗೆ ಸಂಬಂಧಿಸಿ ವಿಶೇಷವಾದ ಒಂದು ಕಥೆ ಈ ಜ್ಯೋತಿಷ್ಯ ಇದರಲ್ಲಿ ಅಥವಾ ಪುರಾಣಗಳಲ್ಲಿ ಸಹ ಬರುವಂಥದ್ದು ಉಲ್ಲೇಖ ಬರುತ್ತೆ. ಯಾಕಂದರೆ ಬುಧನು ಗುರುವಿನ ಪುತ್ರನಾಗಿದ್ದರೂ ಆತನು ಗುರುವಿನ ಪುತ್ರನಾಗಿರೋದಿಲ್ಲ. ಆತನು ಚಂದ್ರನಲ್ಲಿ ಜನಿಸಿದಂತಹ ಪುತ್ರನು, ಅಂದರೆ ಗುರು ಪತ್ನಿಯಲ್ಲಿ ಅಲ್ಲಿ ಮೋಸದಿಂದ ಚಂದ್ರನಲ್ಲಿ ಹುಟ್ಟಿದಂತಹ ಬುಧನಾಗಿರ್ತಾನೆ. ಹಾಗಾಗಿ ಅಲ್ಲಿ ಒಂದು ತಂದೆ ಮಕ್ಕಳ ಬಾಂಧವ್ಯದ ಬರೆದರೂ ತಂದೆ ಮಕ್ಕಳ ವೈರುಧ್ಯ ಸಹ ಕೆಲವೊಮ್ಮೆ ಉತ್ಪನ್ನ ಆಗುವಂಥದ್ದು ಆ ಮಿಥುನ ರಾಶಿ ಅಥವಾ ಬುಧನ ಒಂದು ವಿಚಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಅಲ್ಲಿ ಈ ಬುಧನ ಕ್ಷೇತ್ರದಲ್ಲಿ ಗುರುವಿನ ಒಂದು ಪ್ರವೇಶ ಆಗುವಂಥದ್ದು ಕೆಲವೊಂದು ಕ್ಷೇತ್ರಗಳಿಗೆ ಉತ್ತಮವಾಗಿಯೂ ಕೆಲವೊಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ವಿರುದ್ಧವಾದ ಪರಿಣಾಮಗಳು ಬರೋದು. ಅದರಲ್ಲಿ ಕೆಲವೊಂದು ಸಮಯದಲ್ಲಿ
ಈ ಸಾಂಸಾರಿಕವಾಗಿ ಕೆಲವೊಬ್ಬರೇ ಭಿನ್ನತೆಗಳು ಬರುವಂಥದ್ದು, ಸಂಸಾರದಲ್ಲಿರುವಂತಹ ತಳಮಳಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಅನುಮಾನಗಳು ಸಂಶಯಗಳು ಈ ಕಾಲದಲ್ಲಿ ಹೆಚ್ಚಳ ಆಗುತ್ತೆ. ಗುರುವಿನ ಗೋಚಾರ ಮುಂದಿನ 1 ವರ್ಷವರೆಗೆ ಅಂದರೆ ಜೂನ್ 2ರವರೆಗೂ ಇರ್ತಾನೆ. ಜೊತೆಗೆ ಈ ಬಾರಿ ಬುಧನ ಗೋಚಾರ ಮಿಥುನದಲ್ಲಿ ಆಗುವಾಗ 2 ರೀತಿಯ ವೈಚಿತ್ರ್ಯದ ಘಟನೆಗಳು ಆಗ್ತವೆ. ವೈಚಿತ್ರ್ಯದ ಘಟನೆ ಅಂದರೆ ಇದೆಲ್ಲ ಪದೇ ಪದೇ ಆಗುವಂಥದ್ದಲ್ಲ, 12 ವರ್ಷಗಳಿಗೊಮ್ಮೆ, ಕೆಲವೊಮ್ಮೆ 18 ವರ್ಷಗಳಿಗೊಮ್ಮೆ ಆಗುತ್ತೆ. ಗುರುವಿಗೆ ಈ ಬಾರಿ ಅತಿಚಾರ ಅಂತ ಬರುತ್ತೆ. ಅತಿಚಾರ ಅಂದರೆ ಆತನು ರುಜುಗತಿಯಲ್ಲಿ ಇದ್ದಾಗಲೂ, ಯಾಕಂದರೆ ವಕ್ರಗತಿಯಲ್ಲಿ ಕೆಲವೊಮ್ಮೆ ಗ್ರಹಗಳು ಹಿಂದಕ್ಕೆ ಚಲಿಸುವಂಥ ಘಟನೆಗಳು ನೋಡ್ತೇವೆ. ಆದರೆ ವಕ್ರಗತಿಗೆ ವಿರುದ್ಧವಾದ ಒಂದು ಗತಿನೂ ಬರುತ್ತೆ. ಅದು ವಿರುದ್ಧವಾದ ಗತಿ ಅಂದರೆ ಅತಿಚಾರ ಅಂಥೇಳಿ. ಅತಿಚಾರ ಅಂದರೆ ಅಲ್ಲಿ ಗುರುವು ಅಲ್ಲಿ ವಿಶೇಷವಾಗಿ ಅಲ್ಲಿ ಚಲಿಸುವಂಥದ್ದು, ಅಲ್ಲಿ ಅತಿಯಾಗಿ ಚಲಿಸುವಂಥದ್ದು, ಅಂದರೆ ತುಂಬ ಸ್ಪೀಡಾಗಿ, ತುಂಬ ಒಂದು ವೇಗವಾಗಿ ಚಲಿಸಿ ಆ ರಾಶಿಯನ್ನು ದಾಟಿ ಮುಂದಿನ ರಾಶಿಗೆ ಹೋಗುವಂಥ ಘಟನೆ, ಅಂದರೆ ಮಿಥುನದಿಂದ ಕಟಕಕ್ಕೆ ಹೋಗುವಂತಹ ಘಟನೆ ಸಹಜ ಆಗುತ್ತೆ. ಹಾಗಾಗಿ ಗುರುವಿಗೆ ಅತಿಚಾರನೂ ಬರುತ್ತೆ. ಆಮೇಲೆ ಕಟಕದಲ್ಲಿ ಅತಿಚಾರಿಯಾದ ಗುರುನು ಮತ್ತೆ ಕಟಕದಲ್ಲಿ ವಕ್ರ ಆಗ್ತಾನೆ. ಆ ಕಟಕದಲ್ಲಿ ವಕ್ರನಾದಂಥ ಗುರು ಸ್ವಲ್ಪ ಕಾಲ ಇದ್ದು ಮತ್ತೆ ವಕ್ರಿಯಾಗಿ ಮತ್ತೆ ಮಿಥುನಕ್ಕೆ ಬರ್ತಾನೆ. ಇಂಥ ಒಂದು 4 ಘಟನೆಗಳು ಜರುಗುತ್ತವೆ. ಒಂದು ಗುರುವಿನ ಒಂದು ಮಿಥುನ ಪ್ರವೇಶ, ಮತ್ತು ಮಿಥುನದಲ್ಲೇ ಗುರುವಿನ ಅತಿಚಾರ ಆರಂಭ ಆಗುವಂಥದ್ದು, ಮತ್ತು ಮಿಥುನದಿಂದ ಅತಿಚಾರಿಯಾದ ಗುರುವು ಅಲ್ಲಿ ಕಟಕಕ್ಕೆ ಹೋಗುವಂಥದ್ದು, ಕಟಕದಲ್ಲಿ ವಕ್ರಿಯಾಗುವಂಥದ್ದು, ಕಟಕದಲ್ಲಿ ವಕ್ರಿಯಾಗಿ ಸ್ವಲ್ಪ ದಿನ ಇದ್ದು ಆಮೇಲೆ ಮತ್ತೆ ಕಟಕದಿಂದ ಮಿಥುನಕ್ಕೆ ಮರಳಿ ಬರುವಂಥದ್ದು, ಮಿಥುನದಲ್ಲಿಯೂ ಸ್ವಲ್ಪ ಕಾಲ ವಕ್ರವಾಗಿರುವಂಥದ್ದು. ಇವೆಲ್ಲ ಸ್ವಲ್ಪ ಒಂದು ಸಂಕೀರ್ಣವಾದ ಘಟನೆಗಳು ಈ ಬಾರಿ ಮಿಥುನದಲ್ಲಿ ಜರುಗುತ್ತೆ. ಇವೆಲ್ಲ ಏನನ್ನು ಸೂಚಿಸುತ್ತೆ ಅಂದರೆ ಈ ಬಾರಿ ಗುರುವಿನ ಪರಿವರ್ತನೆ ಜಗತ್ತಿಗೆ ಅನ್ವಯವಾಗುವಾಗ ಯುಗಾದಿ ಫಲದಲ್ಲೂ ಅದೆಲ್ಲ ವಿಶ್ಲೇಷಣೆ ಬಂದಿರುತ್ತೆ. ಯುಗಾದಿಯ ಫಲವನ್ನು ಬೇಕಾದ್ರೆ ವೀಕ್ಷಿಸಿಕೊಳ್ಳಿ. ಯುಗಾದಿ ಫಲದಲ್ಲಿ ಆದಂಥ ಏನೇನೋ ಏರುಪೇರು ಅಂತ ಹೇಳಿದ್ದೇನೆ, ಏನೇನೋ ಒಳಿತು ಕೆಡುಕು ಅಂತ ಹೇಳಿದ್ದೇನೆ, ಅವೆಲ್ಲವೂ ಈ ಗುರುವಿನ ಒಂದು ಪರಿವರ್ತನೆಯಿಂದಲೂ ಜಗತ್ತಿಗೆ ಆಗಲಿದೆ. ತುಂಬ ಒಳ್ಳೆಯದಾಗತ್ತೆ, ಕೆಲವು ಕಾಲದಲ್ಲಿ ತುಂಬ ಕೆಟ್ಟದಾಗತ್ತೆ. ಆ ಯುಗಾದಿ ಫಲದಲ್ಲಿ ಆ ಒಂದಕ್ಕೆ ಟ್ಯಾಗ್ ಲೈನ್ ಕೊಟ್ಟಿದ್ದೇನೆ, ಈ ವರ್ಷದಲ್ಲಿ ತುಂಬ ಒಳ್ಳೆಯದು ಇದೆ, ತುಂಬ ಕೆಟ್ಟದಿದೆ. ಹಾಗಾಗಿ ಆ ಒಂದು ಗುರುವಿನ ಒಂದು ರುಜುಗತಿಯಲ್ಲಿದ್ದಾಗ ಕೆಲವೊಂದು ಕ್ಷೇತ್ರಗಳಿಗೆ ಬಹಳ ಉತ್ತಮ ಫಲ ಆಗುವಂಥದ್ದು, ಅತಿಚಾರಿಯಾದಾಗ ಇನ್ನೊಂದು ಅತಿರೇಕಕ್ಕೆ ಹೋಗುವಂಥ ಘಟನೆಗಳು, ವಕ್ರಿಯಾದಾಗ ಮತ್ತೆ ಅದರಲ್ಲಿ ಎಲ್ಲ ಒಂದು ಹಿಮ್ಮುಖವಾಗುವಂಥ ಘಟನೆಗಳು, ಜೊತೆಗೆ ಕೆಲವೊಮ್ಮೆ ಪರಸ್ಪರ ವಿರುದ್ಧವಾದ ಘಟನೆಗಳು, ಅಂದರೆ ಸ್ವಲ್ಪ ದಿನ ಏನೋ ಒಂದು ಸುಖ, ಸ್ವಲ್ಪ ದಿನ ಅಂದರೆ ಉತ್ತಮ ಒಂದು ಫಲವನ್ನು ಅನುಭವಿಸಿದರೆ ಮತ್ತೆ ಅದಕ್ಕಿಂತ ದೊಡ್ಡ ದೊಡ್ಡ ಶೋಕಗಳು ಬರುವಂಥದ್ದು, ಪ್ರಾಕೃತಿಕವಾಗಿಯೂ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ, ಅಂದರೆ ಗುರುವಿನ ವ್ಯಾಪ್ತಿ ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ. ಈ ಬುಧ ಶುಕ್ರರಾದರೆ ಬುಧನು ಉದಾಹರಣೆಗೆ ವ್ಯಾಪಾರ ವಾಣಿಜ್ಯಕ್ಕೆ ಅಥವಾ ಸಾಹಿತ್ಯ ಕವಿತ್ವಕ್ಕೆ ಅಂತ ಹೇಳ್ಬೋದು. ಶುಕ್ರನು ಈ ಒಂದು ಆರ್ಥಿಕ ವಿಚಾರಕ್ಕೆ, ಜೊತೆಗೆ ಈ ಸುಖ ಕಾಮನೆಗಳ ವಿಚಾರಕ್ಕೆ ಅಂತ ಹೇಳ್ಬೋದು. ಅದೇ ರೀತಿ ಶನಿ ಮಹಾರಾಜರು ನ್ಯಾಯದ ದಂಡಾಧಿಕಾರಿ ಆಗಿರುವಂಥದ್ದು. ಈ ರೀತಿ ಒಂದೊಂದು ಗ್ರಹಗಳಿಗೆ ಒಂದೊಂದು ಅಧಿಪತ್ವ ಅಂತ ಇರುತ್ತೆ. ಕುಜನು ನಮಗೆ ಭೂಮಿ, ಮನೆ ಅಥವಾ ಬೇರೆ ಬೇರೆ ರೀತಿಯ ಗಣಿಗಾರಿಕೆ ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಇತ್ಯಾದಿಗಳಿಗೆ ಕುಜನು ಕಾರಕನು. ಸೈನ್ಯ, ಮಿಲಿಟರಿ, ಪೊಲೀಸ್ ಅಂತ ಹೇಳ್ಬೋದು. ಆದರೆ ಗುರುವು ಎಲ್ಲದರ ಮೇಲೂ ಒಂದು ಅಧಿಕಾರವನ್ನು ಹೊಂದಿದ್ದಾನೆ, ಎಲ್ಲ ಕ್ಷೇತ್ರದ ಮೇಲೆ ಅಧಿಕಾರವನ್ನು ಹೊಂದಿದ್ದಾನೆ. ಎಲ್ಲ ಕ್ಷೇತ್ರದಲ್ಲಿ ಆಗುವಂಥ ಒಳಿತು ಕೆಡುಕುಗಳಿಗೆ ಗುರುವಿನ ಜವಾಬ್ದಾರಿ ಇದ್ದಿರುತ್ತೆ. ಜೊತೆಗೆ ಗುರುವಿನ ಶುಭತ್ವ ಕಾಲದಲ್ಲಿ ಎಲ್ಲ ಕ್ಷೇತ್ರಗಳು ಒಳ್ಳೆಯದಾಗುತ್ತೆ. ಗುರುವಿನ ಅಶುಭತ್ವದ ಕಾಲದಲ್ಲಿ ಅಥವಾ ಗುರುವಿನ ಒಂದು ಅತಿಚಾರ, ಗುರುವಿನ ವಕ್ರಚಾರ ಅಥವಾ ಗುರುವಿನ ಒಂದು ವಿರುದ್ಧಚಾರ ಅಥವಾ ವಿರುದ್ಧವಾದ ಒಂದು ರಾಶಿಯಲ್ಲಿ ಇರುವಂಥದ್ದು, ಇವೆಲ್ಲ ಈ ಜಗತ್ತಿಗೆ ಸಹ ವಿರುದ್ಧವಾದ ಪರಿಣಾಮಗಳನ್ನು, ಮಿಶ್ರ ಫಲಗಳನ್ನು ಸೂಚನೆ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಬಾರಿ ಆಗುವಂಥ ಈ ಗುರುವಿನ ಗೋಚಾರ ಮೇ 14ಕ್ಕೆ ಆದರೆ 2025 ಮೇ 14ಕ್ಕೆ ಆದರೆ ಅದು 2026 ಜೂನ್ 2ರವರೆಗೂ ಆತನ ಮಿಥುನ ರಾಶಿಯಲ್ಲಿ ಇರುವಂಥದ್ದು. ಅಂದರೆ ಲೆಕ್ಕಕ್ಕೆ ಅದು ಮಿಥುನ ರಾಶಿಯ ಒಂದು ಗೋಚಾರ ಅಂತ ಹೇಳ್ಬೋದು. ಆದರೆ ಅಲ್ಲಿ ಆತನಿಗೆ ಮಿಥುನದಿಂದ ಕಟಕಕ್ಕೆ, ಕಟಕದಿಂದ ಮಿಥುನಕ್ಕೆ ಮುಂತಾದ ಘಟನೆಗಳು, ಅಂದರೆ ಹಿಂದೆ ಮುಂದಿನ ಘಟನೆಗಳು, ಒಮ್ಮೆ ಮುಂದೆ ಒಮ್ಮೆ ಹಿಂದೆ, ಒಮ್ಮೆ ಅತಿ ವೇಗ ಮತ್ತೊಮ್ಮೆ ವೇಗ ಕುಂಠಿತ, ಈ ರೀತಿ ಘಟನೆಗಳು ಆಗ್ತವೆ. ಅಂದರೆ ಇವೆಲ್ಲ ಒಂದು ರೀತಿಯ ಕ್ಲಿಷ್ಟಕರವಾದ ಪರಿಸ್ಥಿತಿಯು ಈ ಬಾರಿ ಜಗತ್ತಿಗೆ ಬರಲಿದೆ. ಅಲ್ಲಿ ರಾಜಕೀಯದ ತಳಮಳಗಳು ಆಗುವಂಥದ್ದು, ದೇಶಗಳ ಮೇಲೆ ಭಿನ್ನಾಭಿಪ್ರಾಯ, ಯುದ್ಧ ಸ್ಫೋಟನೆಗಳು ಆಗುವಂಥದ್ದು, ಜೊತೆಗೆ ಒಂದು ಬಾರಿ ಒಪ್ಪಂದ ಮಾಡೋದು, ಆಮೇಲೆ ಹಿಂದಿನಿಂದ ಒಪ್ಪಂದ ಮರೆಯುವಂಥದ್ದು, ರಾತ್ರೋರಾತ್ರಿ ಅಲ್ಲಿ ಒಪ್ಪಂದ ಆಗಿ ಮತ್ತೆ ರಾತ್ರೋರಾತ್ರಿ ದಾಳಿಗಳು ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿ ಆರ್ಥಿಕವಾದ ಒಂದು ರೂಲ್ಸನ್ನು ತರ್ತಾರೆ, ಮಾರನೇ ದಿನ ಅಥವಾ ಸ್ವಲ್ಪ ದಿನಗಳ ರೂಲ್ಸ್ ರದ್ದಾಗುವಂಥದ್ದು, ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು. ಯಾವುದೇ ಒಂದು ಕಾನೂನು ಜಾರಿಗೆ ಮಾಡ್ತಾರೆ, ಆ ಕಾನೂನು ಜಾರಿಗೆ ಮಾಡಿದವರೇ ಅದನ್ನು ವಿರೋಧ ಮಾಡಿ ಅದರ ಬಗ್ಗೆ ಕೆಟ್ಟನ್ನು ಮಾಡ್ತಾರೆ. ಈ ರೀತಿ ನಮಗೆ ಯಾರನ್ನು ನಂಬಬೇಕು, ಯಾರನ್ನು ಅನುಸರಣೆ ಮಾಡಬೇಕು, ಯಾರನ್ನು ಒಂದು ವಿಚಾರವಾಗಿ ಇರಬೇಕು ಅನ್ನೋದು ಜನರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಈ ಒಂದು ಗುರುವಿನ ಚಲನೆ ಪರಿಣಾಮ ಅಂದರೆ ಈ ಒಂದು ಗುರುವಿನ ಗೋಚಾರದ ಬಳಿಕ ಆಗುವಂಥದ್ದೆಲ್ಲ ತುಂಬ ಕನ್ಫ್ಯೂಷನ್ ಇರುತ್ತೆ. ತುಂಬ ಒಂದು ಜನರಿಗೆ ಗೋಜಲಾಗುವಂಥದ್ದು, ಮನಸ್ಸಿಗೆ
ಎಲ್ಲ ಆತಂಕ ಬಿಡುವಂಥದ್ದು, ಯಾವುದನ್ನು ಅನುಸಾರ ಮಾಡೋದು, ಯಾವುದನ್ನು ಬಿಡೋದು ಅಥವಾ ಯಾವುದನ್ನು ನಂಬೋದು, ಈ ರೀತಿ ವಿವಿಧ ರೀತಿಯ ಅನೇಕ ರೀತಿಯ ಒಂದು ಏರುಪೇರಿನ ಘಟನೆಗಳು, ವಿರುದ್ಧವಾದ ಪರಿಣಾಮಗಳು, ವಿರುದ್ಧವಾದ ಘಟನೆಗಳು ಆಗ್ತವೆ. ಇನ್ನು ಪ್ರಕೃತಿಯಲ್ಲಿ ಹಾಗೆ ಮಳೆ, ಈ ಚಳಿ ಇವೆಲ್ಲವೂ ಮಿಶ್ರವಾಗಿ ಬರುತ್ತೆ. ಮಳೆ ಬರಬೇಕಾದಾಗ ಬಿಸಿಲು ಬಂದಾಗ ಚಳಿ ಇದ್ದಾಗ ಮಳೆ, ಈ ರೀತಿ ಯಾವುದೋ ಒಂದು ವಾತಾವರಣದಲ್ಲಿ ಸಹ ಋತುಮಾನಗಳು ಹೇಳ್ತೇವಲ್ಲ, ಆ ಋತುಗಳ ಮೇಲೆ ಸಹ ಗುರುವಿನ ಅಡ್ಡ ಪರಿಣಾಮ ಈಗ ವ್ಯಕ್ತವಾಗುತ್ತೆ. ಅಲ್ಲದೆ ಈ ಸಸ್ಯ ಸಂಕುಲಗಳಿಗೆ ಜೊತೆಗೆ ವಿವಿಧ ರೀತಿಯ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹ ಈ ಒಂದು ಆಗುವಂಥ ಪರಿವರ್ತನೆಗಳು ಅಷ್ಟು ಉತ್ತಮವಾಗಿಲ್ಲ. ಮನುಷ್ಯರ ಆರೋಗ್ಯದ ವಿಚಾರದ ಮೇಲೆ ಸಹ ಈ ಒಂದು ಪರಿಣಾಮ, ಗುರುವಿನ ಪರಿಣಾಮ ಅಷ್ಟೊಂದು ಉತ್ತಮವಾಗಿರೋದಿಲ್ಲ. ಹವಾಮಾನ ಯಾವಾಗಲೂ ವೈಪರೀತ್ಯ ಆಗಿರೋದು ಅಥವಾ ಹವಾಮಾನದಲ್ಲಿ ವಿರುದ್ಧ ಕಾಲದಲ್ಲಿ ಋತುಗಳು ಯಾವಾಗಲೂ ವಿರುದ್ಧ ಕಾಲದಲ್ಲಿ ಬರ್ತವೆ. ಉದಾಹರಣೆಗೆ ಬೇಸಿಗೆಯಲ್ಲಿ ಮಳೆ ಬರುವಂಥದ್ದು, ಮಳೆಗಾಲದಲ್ಲಿ ಬಿಸಿಲು ಬರ್ತದೆ. ಇವೆಲ್ಲವೂ ಮನುಷ್ಯನ ಮತ್ತು ಪಶು ಪಕ್ಷಿಗಳ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಆವಾಗ ವಿವಿಧ ರೀತಿಯ ಕ್ರಿಮಿಕೀಟಗಳು, ಜಂತುಗಳು ಅಥವಾ ವೈರಸ್ ಇತ್ಯಾದಿಗಳು ಅವಾಗ ಹೆಚ್ಚಳ ಆಗುವಂಥದ್ದು ವಿಜ್ಞಾನ ಸಹ ಹೇಳುತ್ತೆ. ಹಾಗಾಗಿ ಇಲ್ಲಿ ಒಂದಕ್ಕೊಂದು ಸಂಬಂಧ ಇದೆ. ವಾತಾವರಣಕ್ಕೂ ಅಲ್ಲಿ ಆಗುವಂಥ ವಾತಾವರಣದಲ್ಲಿ ಆಗುವಂಥ ಪರಿಣಾಮಗಳು ಇವೆಲ್ಲವೂ ವಿರುದ್ಧವಾದ ಪರಿಣಾಮಗಳು ಈ ಗುರುವಿನ ಗೋಚಾರದ 1 ವರ್ಷದ ಅವಧಿಯಲ್ಲಿ ಆಗುತ್ತೆ. ಯಾಕಂದರೆ ಯಾವ ವರ್ಷದಲ್ಲೂ ಇಂಥದ್ರಲ್ಲಿ ಪರಿಣಾಮ ಆಗೋದಿಲ್ಲ. ಅಂದರೆ ಗುರು ಮುಂದೆ ಹೋಗ್ತಾನೆ ವಕ್ರಗತಿ ಬರುತ್ತೆ. ಅವೆಲ್ಲ ವಕ್ರಗತಿ ಬರುವಂಥದ್ದು ದೀರ್ಘಕಾಲ 3 ತಿಂಗಳು 4 ತಿಂಗಳು ಎಲ್ಲ ವಕ್ರಗತಿ ಇರುತ್ತೆ. ಅವೆಲ್ಲ ಪ್ರತಿ ವರ್ಷ ಬಂದಂತ ಹೋಗುವಂಥದ್ದು. ಆದರೆ ಈ ಭಾಗದಲ್ಲಿ ಅತಿಚಾರ ಮತ್ತು ಹಿಮ್ಮುಖಚಾರ ಮತ್ತು ಒಂದು ರಾಶಿಗೆ ಒಂದು ಹಿಮ್ಮುಖದ ರಾಶಿಗೆ ಬರುವಂಥದ್ದು ಇವೆಲ್ಲ ಸ್ವಲ್ಪ ಒಂದು ವಿಚಿತ್ರವಾದ ಘಟನೆಗಳಿಗೆ ಸಾಕ್ಷಿಯಾಗುವಂಥದ್ದು. ಹಾಗಾಗಿ ವ್ಯಾಪಾರ ವ್ಯವಹಾರ ಇರ್ಬೋದು, ಉದ್ಯಮಗಳಿರ್ಬೋದು, ಎಲ್ಲದರಲ್ಲೂ ಸಹ ಸ್ವಲ್ಪ ಆರ್ಥಿಕತೆ ಸ್ವಲ್ಪ ತುಂಬ ಮುಂದೆ ಹೋಗೋದು, ಆಮೇಲೆ ಹಿಂದಕ್ಕೆ ಬರುವಂಥದ್ದು. ಮತ್ತು ಈ ಷೇರು ಮಾರುಕಟ್ಟೆ ಇತ್ಯಾದಿಗಳು ಒಮ್ಮೆಲೆ ತುಂಬ ಒಂದು ಆಕಾಶದ ಎತ್ತರಕ್ಕೆ ಇಡುವಂಥದ್ದು, ಮತ್ತು ಮರುದಿನವೇ ಅಥವಾ ಮರುಕ್ಷಣವೇ ಅದು ಪಾತಾಳಕ್ಕೆ ಕುಸಿಯುವಂಥದ್ದು, ಇಂತಹ ಘಟನೆಗಳು ಆಗುವಂಥದ್ದು. ಜೊತೆಗೆ ಜನರ ಮಾನಸದಲ್ಲಿ, ಜನರನ್ನು ಆಳುವಂಥ ರಾಜಕೀಯ ನಾಯಕರುಗಳಲ್ಲಿ ಅಥವಾ ಅಧಿಕಾರಿ ವರ್ಗದಲ್ಲಿ ಸಹ ಇಂತಹ ರೀತಿಯ ಭಿನ್ನವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜನರನ್ನು ಇಲ್ಲಿ ಅವರು ಆಟ ಆಡಿಸುವಂಥದ್ದಾಗಲಿ, ಜನರನ್ನು ಒಂದು ದಾಳಗಳು ಆಗಿ ಬಳಸುವಂಥದ್ದಾಗಲಿ, ಹಾಗೆ ಇವೆಲ್ಲವೂ ಒಂದು ವಿರುದ್ಧವಾದ ಘಟನೆಗಳು ಗುರುವಿನ ಗೋಚಾರದಲ್ಲಿ ಈ ವರ್ಷ ಜರುಗಬಹುದು. ಇನ್ನು ವಿದ್ಯೆ ಓದುವಂತಹ ವಿದ್ಯಾರ್ಥಿಗಳಿಗೂ ಹಾಗೆ ಅವರ ಒಂದು ಇರುವಂಥ ನಿಯಮಗಳು, ಉದಾಹರಣೆಗೆ ಈ ವರ್ಷ ಒಂದು ಪಬ್ಲಿಕ್ ಎಕ್ಸಾಮ್ ಈ ಕ್ಲಾಸಿಗೆ ಇದೆ, ಮುಂದಿನ ವರ್ಷ ಇರೋದಿಲ್ಲ. ಹಾಗಾಗಿ ಈ ಒಂದು ಆಳುವವರ ಒಂದು ಹುಚ್ಚು ನಿರ್ಧಾರಗಳು ಅಥವಾ ಯಾವುದೇ ರೀತಿ ವಿವೇಚನೆ ಇಲ್ಲದ ನಿರ್ಧಾರಗಳು ವಿದ್ಯಾರ್ಥಿಗಳ ಜೀವನದಲ್ಲೂ ಸಹ ಚೆಲ್ಲಾಟ ಆಡ್ಬೋದು. ಆಮೇಲೆ ಆ ಒಂದು CET ಎಕ್ಸಾಮಲ್ಲಿ ಇದು ರ್ಯಾಂಕಿಂಗ್ ಇಲ್ಲ, ನೀಟಲ್ಲಿ ಇನ್ನೊಂದಿಲ್ಲ, ಮತ್ತೊಂದು ಏನೇನೋ ಬರ್ತಾ ಇರುತ್ತೆ. ಅಂಥ ಒಂದು ಈ ಒಂದು ಕ್ಷಿಪ್ರವಾದ ಪರಿವರ್ತನೆಗಳು ವಿದ್ಯಾರ್ಥಿಗಳಿಗೆ ಸಹ ಒಂದು ಕೆಲವು ಕನ್ಫ್ಯೂಷನ್ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಸಹ ಗೊಂದಲಕ್ಕೆ ಈಡು ಮಾಡುವಂತಹ ಘಟನೆಗಳು ವಿದ್ಯಾಭ್ಯಾಸ ಮಾಡೋರಿಗೆ, ವಿದ್ಯೆ ಓದುವಂಥವರಿಗೆ, ಜೊತೆಗೆ ಅಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ನಡೆಯುವಂಥ ಅಕ್ರಮಗಳು, ಪರೀಕ್ಷೆಗಳು ಪೋಸ್ಟ್ಪೋನ್ ಆಗ್ಬೋದು, ಮುಂತಾದ ಹಲವಾರು ಕ್ಲಿಷ್ಟ ಮತ್ತು ಗೋಜಲಿನ ಘಟನೆಗಳು ವಿದ್ಯಾರ್ಥಿ ವರ್ಗದವರೆಗೂ ಯುವಕರಿಗೂ ಆಗ್ಬೋದು. ವಿದ್ಯೆ ಅಥವಾ ಉದ್ಯೋಗ ಮಾಡುವಂಥವರಿಗೆ, ಉದ್ಯೋಗದಲ್ಲಿ ಸಹ ಉದ್ಯೋಗಸ್ಥರಿಗೆ ಸಹ ಉದ್ಯೋಗದಲ್ಲಿ ಒಂದು ಅನಿಶ್ಚಿತತೆ ಕಾಡುತ್ತೆ. ಈಗಾಗಲೇ ಈ ಜಾಗತಿಕ ಅನಿಶ್ಚಿತತೆ ಏನೇನೋ ಹೇಳ್ತಾ ಇರ್ತಾರೆ, ಅಲ್ಲಿ ರಿಸೆಷನು ಇನ್ನೊಂದು ಮತ್ತೊಂದು ಅನ್ನೋದು, ಈಗ ಅದರ ಪರಿಣಾಮಗಳು ಅಲ್ಲಿ ತೆಗೆದರು ಇಲ್ಲೇ ತೆಗೆದರು ಅನ್ನೋದನ್ನು ಕೇಳ್ತಾ ಇರ್ತಾರೆ. ಅದೇ ರೀತಿ ಅಂತಹ ಒಂದು ಆ ರಿಸೆಷನ್ ಪರಿಣಾಮ ಇರ್ಬೋದು, ಅಥವಾ ಈ ಒಂದು ಉದ್ಯೋಗಿಗಳಿಗೆ ಆಗುವಂಥ ಅನಿಶ್ಚಿತತೆ, ಅಭದ್ರತೆ ಅಥವಾ ಇನ್ಸೆಕ್ಯೂರಿಟಿ ಅಂತ ಹೇಳೋದು ಸ್ವಲ್ಪ ಈ ಕಾಲದಲ್ಲಿ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಈ ಗುರುವಿನ ಈ ಮಿಥುನ ರಾಶಿಯ ಪ್ರವೇಶ, ಮಿಥುನ ರಾಶಿಯ ವಾಸ ಈ ಬಾರಿ ಅಷ್ಟೊಂದು ಉತ್ತಮವಾದ ಫಲಗಳಿಗೆ ಸಾಕ್ಷಿಯಾಗೋದಿಲ್ಲ. ಕೆಲವೊಂದು ಕಾಲ ಸ್ವಲ್ಪ ಉತ್ತಮ, ಕೆಲವೊಂದು ಕಾಲ ಸ್ವಲ್ಪ ಮಧ್ಯಮ, ಕೆಲವೊಂದು ಸ್ವಲ್ಪ ಅಧಮ ಅಂತ ಅಂದರೆ ಎಲ್ಲ ಮಿಶ್ರವಾಗಿ ಬರುತ್ತೆ. ಉತ್ತಮ, ಮಧ್ಯಮ ಮತ್ತು ಅಧಮ ಫಲಗಳು ಈ ಒಂದು ಗುರುವಿನ ಗೋಚಾರದಲ್ಲಿ ಜಗತ್ತಿಗೆ ಬರುವಂಥದ್ದೆಲ್ಲ ವಿಚಾರಣೆ ಇರುತ್ತೆ. ಇವೆಲ್ಲ ಸಾಮಾನ್ಯವಾದ ವಿಚಾರ ಆಯಿತು. ಇನ್ನು ಈ ಗುರುವಿನ ಗೋಚಾರ ಈ ಮೇ 14ಕ್ಕೆ ಆದರೆ ಅದರಲ್ಲಿ ಈಗ ಇದನ್ನು ಒಂದೇ ಯೂನಿವರ್ಸಲ್ ಆಗಿ ಇದನ್ನು 1 ವರ್ಷಕ್ಕೂ ನೀವು ತೆಗೆದುಕೊಳ್ಳುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಆದರೆ ಈಗ ಹೇಳುವಾಗ ನಾವು ಸಾಮಾನ್ಯವಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಫಲವನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಅಲ್ಲಿ ಗುರುವಿನ ಒಂದು ಮಿಥುನ ರಾಶಿಗೆ ಆತನು ಮೇ 14ರ ಒಂದು ರಾತ್ರಿ ಪ್ರವೇಶ ಆದರೆ ಮುಂದೆ ಆತನು ಅಲ್ಲಿ ಅಕ್ಟೋಬರ್ 18ರವರೆಗೂ ಸುಮಾರು 157 ದಿನಗಳ ಕಾಲ ಮಿಥುನದಲ್ಲೇ ರುಜುಗತಿಯಲ್ಲಿ ಇರ್ತಾನೆ. ಆವಾಗ ಈ ಪರಿಣಾಮ ಖಂಡಿತ ಅನ್ವಯ ಆಗುತ್ತೆ. ಈಗ ಹೇಳಿದಂತಹ ಪರಿಣಾಮ ಅಲ್ಲಿವರೆಗೂ ಅನ್ವಯ ಆಗುತ್ತೆ. ಆದರೆ ಅಲ್ಲಿ ಯಾವಾಗ ಅವನಿಗೆ ಅತಿಚಾರ ಆರಂಭ ಆಗುತ್ತೆ, ಅಲ್ಲಿ ಅಕ್ಟೋಬರ್ 18ನೇ ತಾರೀಕಿಗೆ ಆತನು ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಆವಾಗ ಅಲ್ಲಿನ ಪರಿಣಾಮನೇ ಬೇರೆ ಇರುತ್ತೆ. ಅದಕ್ಕೆ ನಾವು ಪ್ರತ್ಯೇಕ ವಿಡಿಯೋದಲ್ಲಿ ಆ ಗುರುವಿನ ಅತಿಚಾರ, ಗುರುವಿನ ವಕ್ರಚಾರದ ಪರಿಣಾಮಗಳನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಆವಾಗ ಪ್ರಸಾರ ಮಾಡ್ತೇವೆ. ಅದನ್ನು ಆ ಕಾಲದಲ್ಲಿ ವೀಕ್ಷಣೆ ಮಾಡಿಕೊಳ್ಳಿ. ಇದು ಈಗ ಒಂದು ಸಾಮಾನ್ಯವಾಗಿ ಮುಂದಿನ ಒಂದು ಈ 5 ತಿಂಗಳವರೆಗೆ ಅಂದರೆ ಅಕ್ಟೋಬರ್ 18ರವರೆಗೂ ಇದು ಅನ್ವಯ ಆಗುವಂಥ ಫಲ ಅಂತ ನೀವು ಅಂದುಕೊಳ್ಳಿ. ಯಾಕಂದರೆ ಗುರುವಿನ ಅಲ್ಲಿ ಮಿಥುನ ರಾಶಿಯಲ್ಲಿ ಇರುವಂಥ ಅವಧಿಗಳಿರುವಂಥದ್ದು. ಯಾಕಂದರೆ ವರ್ಷ ಪೂರ್ತಿಗೆ ಫಲವನ್ನು ಹೇಳಲಿಕ್ಕೆ ಹೋದರೆ ಅಲ್ಲಿ ಆದರೂ ಆತನಿಗೆ ಅತಿಚಾರ ಬಂದಾಗ ಫಲ ಬೇರೆ ಆಗುತ್ತೆ, ಆತನಿಗೆ ವಕ್ರಚಾರ ಬಂದಾಗ ಫಲ ಬೇರೆ ಆಗುತ್ತೆ. ಹಾಗಾಗಿ ಇದನ್ನು
ಈ ಒಂದು ಮೇ 14ರಿಂದ 157 ದಿನ ಅಂದರೆ ಅಕ್ಟೋಬರ್ 18ರವರೆಗೆ ಇರುವಂತಹ ಫಲವಾಗಿ ಅನ್ವಯ ಮಾಡಿಕೊಳ್ಳಬೇಕಾಗುತ್ತೆ. ಆ ಬಳಿಕ ಅಕ್ಟೋಬರ್ 18ರಿಂದ ಆತನು ಅಲ್ಲಿ ಕಟಕಕ್ಕೆ ಅತಿಚಾರಿ ಪ್ರವೇಶಿಸ್ತಾನೆ. ಅಲ್ಲಿ ಆತನಿಗೆ ಕಟಕದಲ್ಲಿ ವಕ್ರಗತಿ ಆರಂಭ ಆಗುತ್ತೆ. ಅಕ್ಟೋಬರ್ 18ಕ್ಕೆ ಪ್ರವೇಶಿಸಿದರೆ ನವೆಂಬರ್ 11ಕ್ಕೆ ಆತನಿಗೆ ಅಲ್ಲಿ ವಕ್ರಗತಿ ಕಟಕದಲ್ಲಿ ಪ್ರಾಪ್ತಿಯಾಗುತ್ತೆ. ನವೆಂಬರ್ 11ರಿಂದ ಅಲ್ಲಿ ಡಿಸೆಂಬರ್ 5ರವರೆಗೆ ಆತನು ಅಲ್ಲಿ ಕಟಕದಲ್ಲಿ ವಕ್ರಿಯಾಗಿರ್ತಾನೆ. ಮತ್ತು ಕಟಕದಿಂದ ಹಿಮ್ಮುಖವಾಗಿ ವಕ್ರೆಯಿಂದ ಹಿಮ್ಮುಖ ಬರುತ್ತದೆ. ಮತ್ತು ಕಟಕದಿಂದ ಹಿಮ್ಮುಖವಾಗಿ ಆತನು ಅಲ್ಲಿ ವಾಪಸ್ಸು ಮರಳಿ ಮಿಥುನಕ್ಕೆ ಬರ್ತಾನೆ. ನವೆಂಬರ್ 11ರಂದು ಮತ್ತೆ ಬಂದಾಗ ಆತನಿಗೆ ಮತ್ತೆ ವಿಶೇಷವಾಗಿ ಅಲ್ಲಿ ಮತ್ತೆ ಪರಿವರ್ತನೆ ಆಗುವಂಥದ್ದು. ಆತನು ಮತ್ತೆ ಮಾರ್ಚ್ವರೆಗೂ ಅಲ್ಲೇ ಇದ್ದು ಮಾರ್ಚ್ನಿಂದ ಮತ್ತೆ ಆತನಿಗೆ ರುಜುಗತಿ ಬರುತ್ತೆ. ಅಲ್ಲಿ ಮಾರ್ಚ್ವರೆಗೂ ಆತನು ವಕ್ರಿಯಾಗಿರ್ತಾನೆ. ಆತನು ಮಿಥುನದಲ್ಲಿ ಮಾರ್ಚ್ 11ರವರೆಗೂ ಆತನು ವಕ್ರಿಯಾಗಿರುವಂಥದ್ದು. ಮತ್ತೆ ಆತನು ಈ ಬೇರೆ ಬೇರೆ ರೀತಿಯಲ್ಲಿ ರುಜುಗತಿಯನ್ನು ಪಡೆಯುವಂಥದ್ದು. ಈ ರೀತಿ ಒಂದು ರೀತಿಯ ಸಂಕೀರ್ಣವಾದ ಫಲಗಳು ಈ ಒಂದು ಗುರುವಿನ ಗೋಚಾರದಲ್ಲಿ ಕಂಡುಬರುವ ಕಾರಣ ಈ ಆರಂಭದ ಒಂದು 5 ತಿಂಗಳ ಒಂದು ಫಲವನ್ನು ಈಗ ನಾವು ನಿರ್ದೇಶನ ಮಾಡುವಂಥದ್ದು. ಮೇಷರಾಶಿಯ ಮೇಲೆ ಈಗ ಯಾವ ಪರಿಣಾಮ ಇದೆ ಅಂತ ಮೊದಲಾಗಿ ಗಮನಿಸೋಣ. ಮೇಷರಾಶಿಗೆ ಈ ಒಂದು ಗುರುವಿನ ಗೋಚಾರ ಈ ಬಾರಿ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿ ಆಗುವಂಥದ್ದು. ಮೇಷರಾಶಿಯವರಿಗೆ ತೃತೀಯದಲ್ಲಿ ಗುರುವಿನಿಂದ ಬರುವಂಥ ಫಲದಲ್ಲಿ ಮಿಶ್ರ ಫಲವಾಗಿ ಕಂಡುಬರುತ್ತೆ. ಯಾಕಂದರೆ ಗುರುವಿನ ಒಂದು ಫಲ ಇಷ್ಟು ದಿನ ನಿಮಗೆ ಗುರುಬಲ ಇತ್ತು. ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿದ್ದಾಗ ಗುರುವು 2, 5, 7, 9 ಮತ್ತು 11 ಇಂತಹ ಒಂದು ಸ್ಥಾನಗಳು ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿದಾಗ ಅಂತಹ ಒಂದು ಸ್ಥಾನದಲ್ಲಿದ್ದಾಗ ಮಾತ್ರ ಉತ್ತಮ ಫಲವನ್ನು ಕೊಡ್ತಾನೆ. ಇಷ್ಟು ದಿನ ನಿಮಗೆ ಗುರುಬಲದ ಅನುಕೂಲತೆ ಇತ್ತು. ಈಗ ನಿಮಗೆ 14ರ ರಾತ್ರಿಯ ಬಳಿಕ ಗುರುಬಲ ಇಲ್ಲದಾಗತ್ತೆ, ಗುರುಬಲದ ನಿವಾರಣೆ ಆಗುತ್ತೆ. ಅಲ್ಲಿಂದ ನಿಮಗೆ ತೃತೀಯ ಸ್ಥಾನದಲ್ಲಿ ಇರುವಂಥದ್ದು. ಜೊತೆಗೆ ಆತನ ಈ ತೃತೀಯ ಸ್ಥಾನದ ಒಂದು ಪರಿಣಾಮವು ನಿಮಗೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಅಲ್ಲಿ ವಿಶೇಷವಾಗಿ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಮತ್ತೆ ಕಾಣಿಸ್ಬೋದು. ಅಥವಾ ಕೆಲವೊಬ್ಬರಿಗೆ ಹೊಟ್ಟೆ ನೋವು, ಅಜೀರ್ಣ ಇತ್ಯಾದಿಗಳು ಬರುವಂಥದ್ದು. ಜೊತೆಗೆ ಅಲ್ಸರು, ಆ್ಯಸಿಡಿಟಿ ಮುಂತಾದ ಸಮಸ್ಯೆಗಳು. ಇನ್ನು ಕೆಲವರಿಗೆ ಹೊಟ್ಟೆಗೆ ಸಂಬಂಧಿತ ಏನಾದರೂ ಆಪರೇಷನ್, ಸರ್ಜರಿಗಳು ಆಗುವಂಥ ಸಮಸ್ಯೆಗಳು ಸಹ ಬರ್ಬೋದು. ಸ್ತ್ರೀಯರಿಗೆ ಗರ್ಭಾಶಯ, ಗರ್ಭಕೋಶಾದಿ ಸಂಬಂಧಿಗಳು ಸಹ ಸ್ತ್ರೀಯರಿಗೆ ಕಾಣಿಸಿಕೊಳ್ಬೋದಾಗಿದೆ. ಇನ್ನು ಸಹೋದರರ ಕಲಹ, ಭ್ರಾತೃ ಕಲಹ ಅಂದರೆ ಸಹೋದರ ಸಹೋದರಿ ವರ್ಗದಲ್ಲಿ ಕಲಹ, ಆಸ್ತಿಗಾಗಿ ಕಲಹ, ದಾಯಾದಿ ಕಲಹಗಳು ಈ ಕಾಲದಲ್ಲಿ ಹೆಚ್ಚಳಾಗುತ್ತೆ. ಅಥವಾ ಈ ಹಿಂದೆ ಇದ್ದಂಥ ಸಣ್ಣ ಪುಟ್ಟ ಒಂದು ಅದು ಕಲಹದ ಕಿಡಿ ಈಗ ದೊಡ್ಡ ಒಂದು ಬೆಂಕಿಯಾಗಿ ಉಲ್ಬಣ ಆಗ್ಬೋದು. ಪರಸ್ಪರರ ಮೇಲೆ ಆರೋಪ, ಕೋರ್ಟ್ ಕೇಸುಗಳು ಆಗ್ಬೋದು. ಸೋದರ ಸಂಬಂಧಿಗಳ ಮಧ್ಯೆ ಇವೆಲ್ಲ ಕೇಸುಗಳು ಆಗ್ಬೋದು. ಅಥವಾ ಇದ್ದಂಥ ಕೇಸುಗಳು ಮತ್ತಷ್ಟು ಸ್ಟ್ರಾಂಗ್ ಆಗಿ ಅಲ್ಲಿ ಯಾವುದೇ ರೀತಿಯ ನ್ಯಾಯ ತೀರ್ಮಾನ ಆಗದೆ ಅದು ಕೇಸುಗಳು ಇನ್ನಷ್ಟು ಪೋಸ್ಟ್ಪೋನ್ ಆಗುವಂಥದ್ದು. ಅಥವಾ ನಿಮ್ಮ ವಿರುದ್ಧವಾದ ಜಡ್ಜ್ಮೆಂಟ್ ಸಹ ಬರ್ಬೋದಾಗಿದೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಗುರುವಿನ ಗೋಚಾರ ಆರೋಗ್ಯದ ಮೇಲೂ, ವೈಯಕ್ತಿಕ ಜೀವನದ ಮೇಲೂ, ಕೌಟುಂಬಿಕ ಜೀವನದ ಮೇಲೂ ಪರಿಣಾಮ ಬರುತ್ತೆ. ಇನ್ನು ನಿಮಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದರಲ್ಲಿ ಏನೂ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿ ಆಗ್ಬೋದು, ಹಿನ್ನಡೆ ಆಗ್ಬೋದು. ಜೊತೆಗೆ ಸರ್ಕಾರ ಅಥವಾ ಈ ಕೋರ್ಟ್ ಕಚೇರಿ ಇಲಾಖೆಯಿಂದ ನಿಮಗೆ ದಂಡನೆ, ಪೆನಾಲ್ಟಿಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿ ನೀವು ಕಾನೂನು ವಿರುದ್ಧದ ಕೆಲಸ ಮಾಡಿದರೆ ಅಥವಾ ರೂಲ್ಸ್ ಬ್ರೇಕ್ ಮಾಡಿದಂಥ ಯಾವುದೇ ರೀತಿಯ ಇನ್ಸಿಡೆನ್ಸ್ ಇದ್ದರೆ ಅದಕ್ಕೆ ಈಗ ದಂಡ ಬರುವಂಥ ಪ್ರಮೇಯ ಅಥವಾ IT ಇಲಾಖೆ ನೋಟಿಸ್ಗಳು ಬರುವಂಥದ್ದು. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸರ್ಕಾರದ ಅಥವಾ ಸರ್ಕಾರಿ ಇಲಾಖೆಗಳಿಂದ ಕಿರುಕುಳ ಅಥವಾ ತೊಂದರೆಗಳು ಬರ್ಬೋದಾಗಿದೆ. ಇನ್ನು ನಿಮ್ಮ ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ಯಾರು ಸ್ವಂತವಾದ ಉದ್ಯಮ ವ್ಯಾಪಾರ ಮಾಡ್ತಾರೆ ಅವರಿಗೆ ಉದ್ಯಮದಲ್ಲಿ ಪರಸ್ಪರ ನಷ್ಟಗಳು ಆಗ್ಬೋದು. ನಿಮ್ಮ ಉದ್ಯಮದಲ್ಲಿ ಬೇಡಿಕೆ ಕುಸಿತ ಆಗ್ಬೋದು, ಅಥವಾ ಬೆಲೆಗಳು ಇಳಿಕೆ ಆಗ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಒಂದು ಮೆಟೀರಿಯಲ್ ವಸ್ತುಗಳೆಲ್ಲ ಅಲ್ಲಿ ನಾಶ, ನಷ್ಟ ಅಥವಾ ಹಾಳಾಗುವಂಥ ಪ್ರಮೇಯಗಳು ಬರ್ಬೋದು. ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ಉದ್ಯೋಗಕ್ಕೆ ಕುತ್ತು ಬರೋದಾಗಲಿ, ಉದ್ಯೋಗದಲ್ಲಿ ಏರುಪೇರಾಗುವಂಥದ್ದು. ಇನ್ನು ಕೆಲವರಿಗೆ ಪ್ರಮೋಷನ್ ಬದಲು ಡಿಮೋಟ್ ಆಗೋದಾಗಲಿ, ಅಥವಾ ಇಷ್ಟ ಇಲ್ಲದ ಸ್ಥಳಗಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ. ಹಾಗಾಗಿ ಉದ್ಯೋಗಿಗಳು ಸಹ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಮೇಲಾಧಿಕಾರಿಗಳ ಜೊತೆ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ನಿಮಗೆ ಒತ್ತಡ ಅಥವಾ ನಿಮ್ಮ ಮೇಲೆ ಏನು ಆರೋಪ, ದೋಷಗಳನ್ನು ಕಂಡುಹಿಡಿದು ನಿಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳುವಂತಹ ಘಟನೆ ಇವೆಲ್ಲ ಆಗುತ್ತೆ. ಹಾಗಾಗಿ ಮೇಷರಾಶಿಗೆ ಈ ಒಂದು ಗುರುವಿನ ಗೋಚಾರ ಏನೇನೋ ಉತ್ತಮವಾಗಿ ಇರೋದಿಲ್ಲ. ಮುಂದೆ ಆತನು ಅತಿಚಾರಿ ಆದಾಗಲೂ ಅಷ್ಟೇ, ಅದನ್ನು ನಿಮಗೆ ಉತ್ತಮ ಇಲ್ಲ. ಮುಂದೆ ನಿಮಗೆ ಅತಿಚಾರಿ ಆದಾಗ ನಿಮ್ಮಿಂದ ಅಲ್ಲಿ 4ರ ಸ್ಥಾನ ಆಗುತ್ತೆ. ಹಾಗಾಗಿ ಈ ಗುರುವಿನ ಗೋಚಾರ ಆರಂಭದಲ್ಲೂ ನಿಮಗೆ ಉತ್ತಮ ಇಲ್ಲ, ಮಧ್ಯದಲ್ಲೂ ಉತ್ತಮ ಇಲ್ಲ, ಕೊನೆಗೂ ನಿಮಗೆ ಅಷ್ಟು ಉತ್ತಮವಾದ ಫಲ ಏನು ಅಷ್ಟನ್ನು ಕಂಡು ಬರೋದಿಲ್ಲ. ವಕ್ರಗತಿ ಆದಾಗ ಸ್ವಲ್ಪ ಮಟ್ಟಿಗೆ ಇದರಲ್ಲಿ ನಿಮಗೆ ಅಡ್ಡ ಪರಿಣಾಮಗಳು ಕಡಿಮೆ ಆಗ್ಬೋದು. ಅಂದರೆ ಅಡ್ಡ ಪರಿಣಾಮದಿಂದ ಒಳ್ಳೆಯದಾಗತ್ತೆ ಅಂತ ಖಂಡಿತ ನೀವು ಭಾವಿಸಬಾರ್ದು. ಗುರುವಿನ ವಕ್ರಗತಿ ಬಂದಾಗ ಅಡ್ಡ ಪರಿಣಾಮಗಳ ಇಂಟೆನ್ಸಿಟಿ ಕಡಿಮೆ ಆಗ್ಬೋದು. ಆ ವಕ್ರಗತಿಯ ಒಂದು ಕಾಲದಲ್ಲಿ ಪ್ರತ್ಯೇಕವಾದ ವಿಡಿಯೋ ಮಾಡ್ತಾರೆ, ಅದನ್ನು ಆ ಕಾಲದಲ್ಲಿ ವೀಕ್ಷಣೆ ಮಾಡಿಕೊಳ್ಳಿ. ಈಗ ಸಾಮಾನ್ಯವಾಗಿ ಈ ಗುರುವಿನ ಗೋಚಾರ ಅಲ್ಲಿ ಈ ಮೇ 14ರಿಂದ ಅಕ್ಟೋಬರ್ 18ರವರೆಗೆ ಗಮನಿಸಿದಾಗ ನಿಮಗೆ ಇಂಥ ಎಲ್ಲ ಅಡ್ಡ ಪರಿಣಾಮಗಳು ಬರ್ತವೆ. ಹಾಗಾಗಿ ನೀವು ಇಂಥ ಒಂದು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮಾತು ನಡವಳಿಕೆ, ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ಬರುವಂಥ ವಿಚಾರ, ಸರ್ಕಾರ ಕೋರ್ಟ್ ಕಚೇರಿ ವಿಚಾರ ಎಲ್ಲದರಲ್ಲೂ ನೀವು ಮೈಯೆಲ್ಲ ಕಣ್ಣಾಗಿ ಇರಬೇಕು. ಹಾಗಾಗಿ ತನು ಮನ ಧನದ ವಿಚಾರದಲ್ಲೂ ಗುರುವಿನ ಹಸ್ತಕ್ಷೇಪ ನಿಮ್ಮ ಮೇಲೆ ಇರೋದ ಕಾರಣ
ನೀವು ಯಾವುದನ್ನು ಕೇರ್ ಫ್ರೀಯಾಗಿ ತೆಗೆದುಕೊಳ್ಳೋದಿಲ್ಲ. ಜೊತೆಗೆ ಇನ್ನೊಂದು ನಿಮಗೆ ಎಚ್ಚರಿಕೆ ಆಗಲೇ ಹಿಂದೆ ಹೇಳಿದ್ದೇನೆ, ಶನಿ ಒಂದು ಪ್ರಭಾವ, 7.5 ಶನಿ ಪ್ರಭಾವ ಎರಡೆರಡು ಒಟ್ಟಿಗೆ ಇದೆ ನೋಡಿ. ಹಿಂದೆ ಕಳೆದ ವರ್ಷ ಎಲ್ಲರೂ ಚೆನ್ನಾಗಿದ್ದರು, ಎಲ್ಲರೂ ಚೆನ್ನಾಗಿದ್ದಾಗ ನಮಗೆ ಎಲ್ಲರೂ ನಿಮ್ಮ ಜೊತೆಗಿದ್ದರು. ಈಗ ಎಲ್ಲವೂ ನಿಮ್ಮ ವಿರುದ್ಧ ಆಗ್ತಾರೆ, ಯಾರೂ ನಿಮಗೆ ಈಗ ನಿಮ್ಮ ಪರವಾಗಿ ಬರೋದಿಲ್ಲ. ಅದು ನಿಮಗೆ ಅನುಭವ ಆಗುತ್ತೆ ಒಂದೊಂದು. ಯಾಕಂದರೆ 7.5 ಅಂದರೆ ಅದೇ ರೀತಿಯ ಪರಿಣಾಮನೂ ಕೊಡುತ್ತೆ. ನಾವು ಚೆನ್ನಾಗಿದ್ದಾಗ ನಮ್ಮಲ್ಲಿ ಎಲ್ಲ ಒಳ್ಳೇದು ನಡೀತಾಗ ಎಲ್ಲರೂ ಒಳ್ಳೆಯದು, ಎಲ್ಲರೂ ಕೈ ಜೋಡಿಸ್ತಾರೆ. ನಮ್ಮಲ್ಲಿ ಏನಾದರೂ ಒಂದು ಕುಸಿತ ಆದಾಗ, ನಮ್ಮಲ್ಲಿ ಏನಾದರೂ ತೊಂದರೆ ಆದಾಗ ಯಾರೂ ನಮ್ಮನ್ನು ಇದು ಮಾಡೋ ಇಲ್ಲ ಅಂತ. ಅದೆಲ್ಲ ಈ ಗುರುವಿನ ಪ್ರಭಾವ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ 7.5 ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ಈ ಕಾಲದಲ್ಲಿ ನೀವೆಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು. ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿಸಿದ ಸ್ತುತಿ, ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಅಥವಾ ಪರಿಹಾರ ಮಾರ್ಗ, ದಾನ ಧರ್ಮಾದಿಗಳನ್ನು ಖಂಡಿತವಾಗಿಯೂ ಮೇಷರಾಶಿಯರು ಅನುಸರಿಸೋದು ಅದರ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇವೆಲ್ಲವೂ ಮೇಷರಾಶಿಯ ಬಳಿಕ ಇನ್ನು ಮುಂದೆ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಯ ಮೇಲೆ ಗುರುವಿನ ಪರಿಣಾಮ ಬಹಳ ಒಂದು ಉತ್ತಮವಾಗಿ ಕಂಡು ಬರ್ತಾ ಇದೆ. ಇಷ್ಟು ದಿನ ನಿಮ್ಮ ರಾಶಿಯಲ್ಲೇ ಇದ್ದಂತಹ ಗುರು ಈಗ ನಿಮ್ಮ ರಾಶಿಯಿಂದ ಧನಸ್ಥಾನ ಅಂದರೆ 2ನೇ ಮನೆಗೆ ಹೋಗುವಂಥದ್ದು, ಅದು ಬಹಳ ಒಂದು ಉತ್ತಮವಾದ ಒಂದು ಚಲನೆ. ಗುರುವು ನಾಗಲೇ ಹೇಳಿದಂತೆ 2, 5, 7, 9, 11 ಇಂಥ ಒಂದು ಸ್ಥಾನದಲ್ಲಿ ಬಹಳ ಉತ್ತಮ ಫಲವನ್ನು ಕೊಡುವಂಥದ್ದು. ಅದರಲ್ಲೂ ನಿಮಗೆ ಧನಸ್ಥಾನದಲ್ಲಿ ಬರುವಂಥ ಗುರುವಿಂದಾಗಿ ಈ ಬಾರಿ ಸುಖ, ಸಂತೋಷ, ಸಮೃದ್ಧಿ ಆಗುತ್ತೆ. ವಿಶೇಷವಾಗಿ ಯಾರು ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಜೊತೆಗೆ ವಿದ್ಯಾರ್ಥಿಗಳು ಯಾರು ವಿದ್ಯಾಭ್ಯಾಸ ಮಾಡಿದ್ರೆ ವಿದ್ಯಾಭ್ಯಾಸದಲ್ಲಿ ಭಾಳಷ್ಟು ಪ್ರಗತಿ ಆಗುವಂಥದ್ದು. ಅಂದುಕೊಂಡಂತೆ ಅವರಿಗೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉತ್ತಮವಾದ ರ್ಯಾಂಕಿಂಗ್ಗಳು ಬಂದು ಉತ್ತಮವಾದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ಮಿಷನ್ ಸೀಟುಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಅದೇ ರೀತಿ ಇನ್ನು ಸ್ವಂತವಾದ ಉದ್ಯಮ, ವ್ಯಾಪಾರ, ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ನಡೆಸೋರಿಗೆ ಅವರವರ ಉದ್ಯಮದಲ್ಲಿ ಬಹಳ ಪ್ರಗತಿ ಬರುತ್ತೆ. ಇಷ್ಟು ದಿನ ನಿಮಗೆ ನಷ್ಟದಲ್ಲಿದ್ದಂಥ ನಿಮ್ಮ ಉದ್ಯಮ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ಈಗ ಲಾಭದ ಕಡೆಗೆ ಬರುತ್ತೆ. ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸಿಗೋದಾಗಲಿ ಅಥವಾ ಇನ್ನಿತರ ಯಾವುದೇ ಮತ್ತು ಸಾರ್ವಜನಿಕವಾದ ಇನ್ನಿತರ ವಿಚಾರಗಳು ನಿಮಗೆ ಸಿಗುವಂಥ ಕಾಂಟ್ರಾಕ್ಟ್ ಇತ್ಯಾದಿಗಳು ಸಿಗುವಂಥದ್ದು. ಜೊತೆಗೆ ಈ ಕೃಷಿ, ಕೈಗಾರಿಕೆ ಅಥವಾ ಇನ್ನಿತರ ಬೇರೆ ಹೈನುಗಾರಿಕೆ, ತೋಟಗಾರಿಕೆ ಯಾವುದೇ ಮಾಡ್ತಾ ಇರಲಿ ಅಲ್ಲಿ ಸಹ ನಿಮಗೆ ವಿಶೇಷವಾದ ಲಾಭಗಳು, ಉತ್ಪನ್ನಗಳಿಗೆ ಬೇಡಿಕೆಗಳು ಬರುವಂಥದ್ದು. ಜೊತೆಗೆ ನಿಮ್ಮ ಉದ್ಯಮವನ್ನು, ವ್ಯಾಪಾರವನ್ನು ಈಗ ಬೆಳೆಸಲಿಕ್ಕೆ, ಎಕ್ಸ್ಪಾಂಡ್ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ಹಿಂದೆ ಎಲ್ಲ ಆಗ್ತಾ ಇರಲಿಲ್ಲ. ಆದರೆ ಈಗ ನಿಮಗೆ ಎಲ್ಲ ಸಿಗುತ್ತೆ, ಸ್ಥಳಾವಕಾಶನೂ ಸಿಗುತ್ತೆ, ಭೂಮಿನೂ ಸಿಗುತ್ತೆ. ಜೊತೆಗೆ ನಿಮ್ಮ ಒಂದು ಸಂಪತ್ತನ್ನು ವೃದ್ಧಿ ಮಾಡುವಂಥ ನಾನಾ ರೀತಿಯ ಮಾರ್ಗಗಳು ಈಗ ಕಂಡು ಬರುತ್ತೆ. ಮನೆ ಕೊಳ್ಳಬೇಕು ಅಂದರೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳಬೇಕು ಅಂದರೆ ಭೂಮಿ ಕೊಳ್ಳುವಂಥ ಅವಕಾಶ. ಅದೇ ರೀತಿ ಶುಭ ಕಾರ್ಯಗಳು ಸಿದ್ಧಿ ಆಗ್ತವೆ. ಯಾರ್ಯಾರಿಗೆ ಈಗ ವಿವಾಹಕ್ಕೆ ಯೋಗ್ಯರಿದ್ದಾರೋ ಅವರಿಗೆ ಈಗ ಕಂಕಣ ಬಲ ಒದಗಿ ಬರುತ್ತೆ. ಯಾಕಂದರೆ ಧನಸ್ಥಾನದಲ್ಲಿ ಗುರು ಬಂದಾಗ ವಿಶೇಷವಾಗಿ ಕಂಕಣಗಳು ಬರುವಂಥದ್ದು, ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಪೋಸ್ಟ್ಪೋನ್ ಆಗಿದೆ, ಅದು ನಿಂತು ಹೋಗಿದ್ದ ನಿಮಗೆ ವೈವಾಹಿಕ ಮಾತುಕತೆಗಳು ಈಗ ಮತ್ತೆ ಚಾಲನೆಗೆ ಬರುತ್ತೆ. ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣಕ್ಕೆ ಅಲ್ಲಿ ನಿಶ್ಚಿತಾರ್ಥ ಎಲ್ಲ ಆಗದೇ ಇದ್ದು ಈಗ ಮತ್ತೆ ನಿಶ್ಚಿತಾರ್ಥಗಳು ಆಗುವಂಥದ್ದು, ಮದುವೆ ವಿಚಾರ ಮಾತುಗಳು ಸಕ್ಸಸ್ ಆಗುವಂಥದ್ದು. ಅದೇ ರೀತಿ ಪ್ರೇಮ ವಿವಾಹಗಳು ಅಂತ ಇದ್ದರೆ ಪ್ರೇಮ ಪ್ರಕರಣ, ಪ್ರೇಮ ವಿವಾಹಗಳು ಪ್ರೇಮಿಗಳಿಗೆ ಸಹ ಒಂದು ಭಾಳ ಉತ್ತಮವಾದ ಅವಕಾಶ. ಅವರ ಒಂದು ಪ್ರೇಮ ಸಾಫಲ್ಯತೆ ಆಗುವಂಥದ್ದು, ಅವರ ವಿವಾಹಕ್ಕೆ ಮನೆ ಮಂದಿಯಿಂದ ಈಗ ಉತ್ತಮವಾದ ಒಂದು ಅವರಿಂದ ಅನುಮತಿ ಸಿಗುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಎಲ್ಲದರ ಒಂದು ಸುಖಾಂತ್ಯ ಅಂತ ಹೇಳ್ತಾರೆ. ಎಲ್ಲದು ಹಿಂದೆ ನಿಮಗೆ ಎಲ್ಲವೂ ಗೋಜಲಾಗಿತ್ತು, ಕನ್ಫ್ಯೂಷನ್ ಆಗಿತ್ತು, ಯಾವುದೋ ರೀತಿಯ ಒಂದು ಅನ್ಸರ್ಟನಿಟಿ ಇತ್ತು, ಅವೆಲ್ಲ ಈಗ ನಿವಾರಣೆಗೆ ಎಲ್ಲವೂ ಈಗ ಒಂದು ಉತ್ತಮ ರೀತಿಯ ಸ್ಟೆಬಿಲೈಸ್ ಆಗುವಂಥ ಘಟನೆಗಳು ಆಗ್ತವೆ. ಹಾಗಾಗಿ ವೈಯಕ್ತಿಕವಾಗಿಯೂ, ಆರೋಗ್ಯದ ವಿಚಾರವಾಗಿಯೂ, ಹಣಕಾಸಿನ ವಿಚಾರವಾಗಿಯೂ, ಸಾಂಸಾರಿಕ ವಿಚಾರವಾಗಿಯೂ, ಧಾರ್ಮಿಕ ಆರ್ಥಿಕ ವಿಚಾರವಾಗಿ ಎಲ್ಲವೂ ಗುರುವಿನ ಆಶೀರ್ವಾದ ನಿಮಗೆ ಈಗ ಸಿಗಲಿದೆ. ಹಾಗಾಗಿ ಅಪರೂಪದಲ್ಲಿ ಗುರುವಿನ ಒಂದು ವಿಶೇಷವಾದ ಸೌಲಭ್ಯ ನಿಮಗೆ ಬಂದಿದೆ. ಜೊತೆಗೆ ಇದೇ ಕಾಲದಲ್ಲಿ ಶನಿ ಮಹಾರಾಜರು ಲಾಭದಲ್ಲಿರ್ತಾನೆ, ರಾಹು ನಿಮಗೆ ಪೂರಕವಾಗಿರ್ತಾರೆ. ಅಂದರೆ ಇದೆಲ್ಲ ಒಂದು ಅಪರೂಪಕ್ಕೆ ಸಿಗುವಂತಹ ಘಟನೆಗಳು ಮತ್ತೆ ಮತ್ತೆ ಸಿಗುವುದಿಲ್ಲ. ಜೀವಮಾನದಲ್ಲಿ 2 ಅಥವಾ 3 ಬಾರಿ ಸಿಗುತ್ತೆ. ಅಂದರೆ ಇವೆಲ್ಲ ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಈ ಗುರುವಿನ ಒಂದು ಇಂತಹ ಪರಿಣಾಮ ಸಿಗೋದು 12 ವರ್ಷಕ್ಕೊಮ್ಮೆ, ಒಂದು ಶನಿಯ ಒಂದು ಲಾಭದ ಪರಿಣಾಮ ಸಿಗುವಂಥದ್ದು 30 ವರ್ಷಗಳಿಗೊಮ್ಮೆ, ರಾಹು ಕೇತುಗಳು ನಮಗೆ ಉತ್ತಮವಾಗಿ ಸಿಗುವಂಥದ್ದು ಕೆಲವೊಮ್ಮೆ 12 ಅಥವಾ 18 ವರ್ಷಗಳಿಗೊಮ್ಮೆ ಇವೆಲ್ಲ. ಹಾಗಾಗಿ ಅಲ್ಲಿ ಕರ್ಮಸ್ಥಾನದಲ್ಲಿ ರಾಹು ಇದ್ದಾನೆ, ಲಾಭದಲ್ಲಿ ಶನಿ ಇದ್ದಾರೆ, ಜೊತೆಗೆ ಧನದಲ್ಲಿ ಗುರು ಇದ್ದಾನೆ. ಆವಾಗ ಒಂದು ಆನೆ ಬಲ ಬಂದಂತೆ. ಹಾಗಾಗಿ ಇದನ್ನು ಅಪರೂಪಕ್ಕೆ ಸಿಗುವಂಥ ಅವಕಾಶ ಎಲ್ಲ ವೃಷಭ ರಾಶಿಯವರು ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಒಂದು ಜೀವನದ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ಮೇ 14ರ ಬಳಿಕ ಅದನ್ನು ವಿಶೇಷವಾಗಿ ಬಳಸಿಕೊಳ್ಳಿ. ಅದರಲ್ಲೂ ಆರಂಭದ 5 ತಿಂಗಳು ಅತ್ಯಂತ ಅದ್ಭುತವಾಗಿರುತ್ತೆ. ಆಮೇಲೂ ಅಷ್ಟೇನು ಕೆಟ್ಟದೇನಲ್ಲ. ಆದರೆ ಆಮೇಲೆ ಈ ಪರಿಣಾಮಗಳು 100ಕ್ಕೆ 100 ಬಲ್ದಿದ್ರು ಕೆಲವೊಮ್ಮೆ ಒಂದು 50% ಎಲ್ಲ ಬರ್ಬೋದು. ಯಾಕಂದರೆ ಗುರುವಿಗೆ ಅತಿಚಾರ ಬರುತ್ತೆ, ಗುರುವಿಗೆ ವಕ್ರಚಾರ ಬಂದಾಗ ಎಲ್ಲವೂ ಸ್ವಲ್ಪ ಸ್ಲೋನೆಸ್ ಆಗುತ್ತೆ ಅಷ್ಟೇ. ಆ ಪರಿಣಾಮಗಳು ನಷ್ಟ ಏನೂ ಆಗೋದಿಲ್ಲ ನಿಮಗೆ. ಆದರೆ ಆರಂಭದಲ್ಲಿ ಗುರು ಒಂದೇ ರೀತಿಯ ಏಕಪ್ರಕಾರದ ವೇಗದಲ್ಲಿರ್ತಾನೆ. ಆವಾಗ ಆರಂಭದ ಈ 157 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ಕೊಡಲಿದೆ. ಹಾಗೆ ಗುರುವಿನ ಈ ಮಿಥುನ ರಾಶಿಯ ಗೋಚಾರವನ್ನು ಎಲ್ಲ ವೃಷಭ ರಾಶಿಯವರು ಶ್ರದ್ಧೆಯಿಂದ, ಆಸ್ಥೆಯಿಂದ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಎಲ್ಲ ವರ್ಗದವರಿಗೂ ಉತ್ತಮ ಫಲ ಇದೆ. ಸಾಂಸಾರಿಕವಾದ ಉತ್ತಮ ಬಾಂಧವ್ಯ ಇದೆ.
ಜೊತೆಗೆ ಸಂಸಾರದಲ್ಲಿದ್ದಂಥ ಎಲ್ಲ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಸಹ ಒಂದು ಸಾಮರಸ್ಯ ಮೂಡುವಂಥ ಒಳ್ಳೆಯ ಘಟನೆಗಳಾಗ್ತವೆ, ಶುಭ ಕಾರ್ಯಗಳು ಸಿದ್ಧಿಯಾಗ್ತವೆ, ಆರೋಗ್ಯ, ಯಶ, ಕೀರ್ತಿ, ಜಯಲಾಭಗಳು ಬರುವಂಥ ಅನೇಕವಾದ ಅವಕಾಶಗಳಿರ್ತವೆ. ಜೊತೆಗೆ ಈ ವೃಷಭ ರಾಶಿಯವರು ಅವರ ಸ್ವಂತಕ್ಕೆ ಅಲ್ಲದೇ ಇದ್ದರೆ, ಯಾರ್ಯಾರು ವೃಷಭ ರಾಶಿ ಇರ್ತಾರೆ ಅವರ ಮನೆಗೂ ಒಳ್ಳೆಯದಾಗುತ್ತೆ. ಯಾರಂದರೆ ಗುರು ಬಂದಾಗ ಆತನು ಒಬ್ಬನಿಗೆ ಮಾತ್ರ ಒಳ್ಳೇದು ಕೊಡೋದಿಲ್ಲ, ಆತನು ಒಂದು ಪರಿವಾರಕ್ಕೆ ಒಳ್ಳೆ ಕೊಡ್ತಾನೆ. ಒಂದು ಪರಿವಾರದಲ್ಲಿ ಒಬ್ಬರಿಗೆ ಯಾರು ವೃಷಭ ರಾಶಿ ಇದ್ದರೆ ಅವರ ಪರಿವಾರಕ್ಕೆ ಅನ್ವಯ ಆಗುವಂತೆ ಭಾಳಷ್ಟು ಉತ್ತಮ ಫಲಗಳಾಗುತ್ತೆ. ಉದಾಹರಣೆಗೆ ತಂದೆಗಿದ್ದರೆ ಮಕ್ಕಳಿಗೆ, ಮಕ್ಕಳಿಗಿದ್ದರೆ ತಂದೆ ತಾಯಿಗಳಿಗೆ. ಹಾಗಾಗಿ ಒಂದಕ್ಕೊಂದು ಉತ್ತಮ ಫಲಗಳು ಈ ಒಂದು ಕಾಲದಲ್ಲಿ ಗುರುವಿನ ಗೋಚರದ ಅಗತ್ಯನ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದಕ್ಕೆ ಆಸಕ್ತಿ ಇದ್ದರೆ ನಿಮಗೆ ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ವೃಷಭ ರಾಶಿಯವರು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ಜನ್ಮದಲ್ಲಿ ಬರುವಂತಹ ಗುರು, ಜನ್ಮದಲ್ಲಿ ಗುರು, ಶನಿ, ರಾಹು, ಕೇತು, ಮಂಗಳ ಇತ್ಯಾದಿ ಗ್ರಹಗಳು ಬಂದಾಗ ಅಲ್ಲಿ ವಿರುದ್ಧವಾದ ಪರಿಣಾಮಗಳು ಬರ್ತವೆ. ಯಾಕಂದರೆ ಅಲ್ಲಿ ಉತ್ತಮ ಪರಿಣಾಮ ಬರೋದಿಲ್ಲ. ಈ ಬಾರಿ ಹಿಂದೆ ವೃಷಭದಲ್ಲಿದ್ದಂತಾಗ ವೃಷಭ ರಾಶಿಗೆ ಏನೇನು ಅಡ್ಡ ಪರಿಣಾಮ ಆಗುತ್ತೋ ಅಂತಹ ಒಂದು ಅಡ್ಡ ಪರಿಣಾಮ ಈಗ ಮಿಥುನ ರಾಶಿಯವರಿಗೆ ಬರುವಂಥದ್ದು. ಅಲ್ಲಿ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ, ಆರೋಗ್ಯದ ಮೇಲೂ ಅಡ್ಡ ಪರಿಣಾಮ ಬರುತ್ತೆ, ಆರ್ಥಿಕತೆಯ ಮೇಲೂ ಅಡ್ಡ ಪರಿಣಾಮ ಬರುತ್ತೆ. ಹಾಗಾಗಿ ಮಿಥುನ ರಾಶಿಗೆ, ನಿಮ್ಮ ರಾಶಿಗೆ ಗುರು ಪ್ರವೇಶ ಆಗೋದು ಅದೇನು ಒಳ್ಳೆಯ ಪರಿಣಾಮ ಅಲ್ಲ. ಮುಂದೆ ಅದನ್ನು ಅತಿಚಾರಿ ಆದಾಗಲೂ, ವಕ್ರಗತಿಗೆ ಹೋದಾಗಲೂ ನಿಮಗೇನು ಅದರಿಂದ ಒಳ್ಳೆಯದಾಗುವಂಥ ಪರಿಣಾಮ ಖಂಡಿತ ಗುರುವಿಂದ ಈ ಬಾರಿ ಬರ್ತಾ ಇಲ್ಲ. ಹಾಗಾಗಿ ಮೇ 14ರಿಂದ ಮುಂದಿನ ಜೂನ್ 2ರವರೆಗೆ ಗುರು ಇರುವಂತಹ ಕಾಲದಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ವಿಶೇಷವಾಗಿ ಆರೋಗ್ಯದ ಮೇಲೆ ಕಾಳಜಿ ಬೇಕು. ಆರೋಗ್ಯದಲ್ಲಿ ಇದ್ದಂಥ ಒಂದು ಸಮಸ್ಯೆಗಳು ಮತ್ತೆ ಈಗ ಕಾಣಿಸಿಕೊಳ್ಳೋದಾಗಲಿ, ಅಥವಾ ಹೊಟ್ಟೆ ನೋವು, ಅಜೀರ್ಣ ಅಥವಾ ಇನ್ನಿತರ ರೀತಿಯ ಜೀರ್ಣ ಸಮಸ್ಯೆಗಳಿಗೆ ಕಾಣಿಸಿಕೊಳ್ಳುವಂಥದ್ದು. ಜೊತೆಗೆ ಯಾರಿಗೆ ಬಿ ಪಿ, ಶುಗರು ಅಥವಾ ಇನ್ನಿತರ ಅಸ್ತಮ ಮುಂತಾದ ಸಮಸ್ಯೆಗಳಿರ್ತವೋ ಅಂಥವರಿಗೆ ಇದ್ದಂತಹ ಸಮಸ್ಯೆ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುತ್ತೆ. ಜೊತೆಗೆ ವೈಯಕ್ತಿಕ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ವೈಯಕ್ತಿಕವಾಗಿ ನಿಮಗೆ ಅವಮಾನ ಆಗುತ್ತೆ, ಅಪಕೀರ್ತಿ ಬರುತ್ತೆ, ಜೊತೆಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ತವೆ, ಜೊತೆಗೆ ಕೋರ್ಟ್ ಕೇಸುಗಳು ಸಹ ನಿಮ್ಮ ಮೇಲೆ ದಾಖಲಾಗ್ಬೋದು. ಆದರೆ ಹಾಗಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಈಗ ಕಲಹ ಮಾಡುವಂಥ ಬುದ್ಧಿ ಬರುತ್ತೆ. ಅದು ಸಣ್ಣ ಪುಟ್ಟ ವಿಚಾರ ಅಂತ ನೀವು ಅಂದ್ಕೊಂಡಿರ್ತೀರ, ನೀವು ಅದನ್ನು ಕೇರ್ಲೆಸ್ ಮಾಡ್ತೀರ. ಆದರೆ ಆ ಸಣ್ಣ ಪುಟ್ಟ ವಿಚಾರ ದೊಡ್ಡದಾಗಿ ಅದು ನಿಮ್ಮ ಮೇಲೆ ನ್ಯಾಯಾಲಯದ ಕೇಸ್ಗಳು ದಾಖಲು ಮಾಡುತ್ತದಾಗಲಿ, ನಿಮ್ಮ ಮೇಲೆ ಏನಾದರೂ ಕಾನೂನುಗಳು ಬರುವಂಥಗಳೆಲ್ಲ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಲ್ಲಿ ಅವೆಲ್ಲ ವಿಳಂಬ ಆಗೋದಾಗಲಿ, ಅಥವಾ ನಿಮ್ಮ ವಿರುದ್ಧವಾದ ಅಲ್ಲಿ ಏನಾದರೂ ಪರಿಣಾಮಗಳು ಆಗೋದಾಗಲಿ, ಅಥವಾ ನಿಮ್ಮ ಮೇಲೆ ದಂಡನೆಗಳು ಬರುವಂಥದ್ದೆಲ್ಲ ಆಗುತ್ತೆ. ಮನಸ್ಸಿನಲ್ಲಿ ಆತಂಕ, ಭಯ ಮೂಡುತ್ತೆ. ಇನ್ನು ಕೆಲವರಿಗೆ ತಮ್ಮ ಇದ್ದಂಥ ಒಂದು ವಾಸಸ್ಥಳ ಅಥವಾ ಮನೆಯನ್ನು ಬದಲಿಸುವಂಥ ಪ್ರಮೇಯ, ಏನಾದರೂ ಒಂದು ಒಳ್ಳೆಯ ವಿಚಾರಕ್ಕಲ್ಲ, ಏನಾದರೂ ಒಂದು ಕೆಟ್ಟ ಘಟನೆಯಾಗಿ ಆ ಮನೆಯನ್ನು, ವಾಸಸ್ಥಳವನ್ನು ಬದಲಿಸಿದಾಗಲಿ, ಅಥವಾ ಅಲ್ಲಿ ಏನಾದರೂ ವಿವಾದಗಳಾಗಲಿ ನೀವು ಇನ್ನು ಸ್ಥಳವನ್ನು ತ್ಯಾಗ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ಮಿಥುನ ರಾಶಿಗೆ ಈ ಒಂದು ಗುರುವಿನ ಪರಿಣಾಮ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಉದ್ಯೋಗದಲ್ಲಿ ಸಹ ಕಿರಿಕಿರಿ ಬರುತ್ತೆ, ಮೇಲಾಧಿಕಾರಿಗಳ ಜೊತೆಗೆ ಬಾಂಧವ್ಯದ ಕೊರತೆ, ಸಹೋದ್ಯೋಗಿಗಳು ಸಹ ಜಗಳ ಬರುತ್ತೆ, ಬಂಧುಗಳಲ್ಲಿ, ಮಿತ್ರರಲ್ಲಿ ಸಹ ಜಗಳ ಬರುತ್ತೆ. ಹಾಗಾಗಿ ನಿಮಗೆ ಈ ಕಾಲದಲ್ಲಿ ಮನಸ್ಸನ್ನು ಸ್ವಲ್ಪ ತಾಳ್ಮೆ ವಹಿಸಬೇಕಾಗತ್ತೆ. ನಿಮ್ಮ ತಾಳ್ಮೆ ಕೆಟ್ಟು, ಆ ತಾಳ್ಮೆ ಕೆಟ್ಟಿದ್ದರಿಂದ ಅದರಿಂದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇನ್ನಷ್ಟು ಆಗುತ್ತೆ. ಹಾಗೆ ಈ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಇನ್ನು ಹಣಕಾಸು ಯಾವುದೇ ಈಗ ಸ್ಲೋ ಆಗುತ್ತೆ. ಯಾರ್ಯಾರಿಗೆ ಉದ್ಯಮ, ವ್ಯಾಪಾರ, ವೃತ್ತಿ ಕ್ಷೇತ್ರ ಇರುತ್ತೆ ಅವರೆಲ್ಲರಿಗೂ ಈಗ ಹಣಕಾಸಿನ ಹರಿವು ಸ್ಲೋ ಆಗುತ್ತೆ. ಜೊತೆಗೆ ಯಾರು ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲ ಅಪೇಕ್ಷಿಸರು ಅವರಿಗೆ ಈಗ ಇನ್ಕ್ರಿಮೆಂಟ್, ಬಡ್ತಿ ಯಾವುದು ಸಿಗದೆ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಮುಂದೂಡಲ್ಪಡ್ಬೋದು. ಹಾಗಾಗಿ ಎಲ್ಲ ವಿಚಾರಗಳು ನಿಮಗೆ ನಿಧಾನಗತಿ, ಎಲ್ಲ ವಿಚಾರಗಳು ವಿಳಂಬ ಆಗುವಂಥದ್ದು, ಎಲ್ಲ ವಿಚಾರದಲ್ಲಿ ವಿಘ್ನಗಳು ಬರ್ಬೋದಾಗಿದೆ. ಹಾಗಾಗಿ ತನು ಮನ ಧನದ ವಿಚಾರದಲ್ಲಿ ಗುರುವಿನಿಂದ ನಿಮಗೆ ಏನು ಉತ್ತಮ ಪರಿಣಾಮಗಳು ಇರೋದಿಲ್ಲ. ಇಲ್ಲದಲ್ಲೇ ನಿಮಗೆ ಈಗ ಇತರರ ಮೇಲೆ ಸಂಶಯ ಬರೋದು, ಇತರರ ಮೇಲೆ ನಮಗೆ ಅನುಮಾನ ಬರುವಂಥದ್ದು, ತಂದೆ ತಾಯಿ ಮಕ್ಕಳ ಮೇಲೆ ಅಥವಾ ಗಂಡನಿಗೆ ಹೆಂಡತಿಯ ಮೇಲೆ, ಈ ರೀತಿ ಪರಸ್ಪರ ಅನುಮಾನ ಅಥವಾ ಸಂಶಯದ ಘಟನೆಗಳಾಗಿ ಅಲ್ಲಿ ನಿಮ್ಮ ಮಧ್ಯೆ ಇನ್ನಷ್ಟು ಭಿನ್ನಾಭಿಪ್ರಾಯಗಳು ಅಥವಾ ಕಂದರಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಅಲ್ಲದೆ ದೀರ್ಘಚಾರಿ ಗ್ರಹಗಳಲ್ಲಿ ನಿಮಗೆ ಶನಿ ಆಗಲಿ, ರಾಹುಗಳಾಗಲಿ ನಿಮಗೆ ಪೂರಕವಾಗಿ ಇರೋದಿಲ್ಲ. ಹಾಗಾಗಿ ಇವೆಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಪರಿಹಾರ, ದಾನ ಧರ್ಮಾದಿಗಳನ್ನು ಅನುಸರಿಸಬಹುದಾಗಿದೆ. ಮಿಥುನ ರಾಶಿಯವರು ಜನ್ಮದಲ್ಲಿರುವಂಥ ಗುರು ನಾನಾ ರೀತಿಯ ವಿರುದ್ಧಗಳಿಗೆ, ಮನಸ್ಸಿಗೆ ಕ್ಲೇಶವನ್ನು ತಂದುಂಟು ಮಾಡಿದ ಘಟನೆಗಳಿಗೆ ಸಾಕ್ಷಿ ಆಗ್ಬೋದು. ಹಾಗಾಗಿ ಈ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ಈ ಗುರುವಿನ ಪ್ರಭಾವ ಸಾಮಾನ್ಯವಾಗಿ ಉತ್ತಮವಾಗಿ ಏನು ಕಂಡು ಬರ್ತಾ ಇಲ್ಲ. ನಿಮ್ಮ ರಾಶಿಯಿಂದ ವ್ಯಯ ಅಥವಾ 12ರ ಮನೆ, ಇಷ್ಟು ದಿನ ನಿಮಗೆ ಲಾಭದಲ್ಲಿ ಗುರು ಇದ್ದ, ಇಷ್ಟು ದಿನ ಅಂದರೆ ಕಳೆದ 1 ವರ್ಷದಿಂದ ಈ ಕಟಕ ರಾಶಿಯವರಿಗೆ ತುಂಬ ಒಂದು ಉತ್ತಮ ಪ್ರಯೋಜನಗಳು ಗುರುವಿಂದ ಆಗಿತ್ತು. ಲಾಭ ಸ್ಥಾನದ ಲಾಭ ಪಡೆದಂಥ ಏಕೈಕ ರಾಶಿ ನಿಮ್ಮದಾಗಿತ್ತು. ಆದರೆ ಈಗ ಅದರ ವಿರುದ್ಧ ಪರಿಣಾಮ, ಹಿಂದೆ ಆಗಿದ್ದ ಲಾಭ ಎಲ್ಲ ಈಗ ನಷ್ಟವಾಗಿ ಪರಿವರ್ತನೆ ಆಗ್ಬೋದು. ಹಿಂದೆ ಎಲ್ಲ ಚೆನ್ನಾಗಿ ಅಥವಾ ಸ್ಪೀಡಾಗಿ ಆಗ್ತಿದ್ದ ಕೆಲಸ ಕಾರ್ಯಗಳು ಈಗ ಸ್ಲೋ ಆಗ್ಬೋದು, ಅಥವಾ ಇದ್ದಕ್ಕಿದ್ದಂತೆ ಎಲ್ಲವೂ ಸ್ಟಾಪ್ ಆಗ್ಬೋದು. ಹಿಂದೆ ನಿಮಗೆ ಸಿಗಬೇಕಾದ ನಿರಂತರವಾಗಿ ಸಿಗ್ತಾ ಇದ್ದ ಲಾಭಾಂಶಗಳಿಗೆ ನಿಂತು ಹೋಗ್ಬೋದು. ಹಿಂದೆ ನೀವು ಹೂಡಿಕೆ ಮಾಡಿದಾಗ ತುಂಬ ಲಾಭವನ್ನು ಪಡೆದಿರ, ಆದರೆ ಈಗ ಹೂಡಿಕೆ ಮಾಡಿದಾಗ ನಷ್ಟ ಆಗುವಂಥದ್ದು. ಜೊತೆಗೆ ಹಿಂದೆ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯ ಇಟ್ಟುಕೊಂಡು ಈಗ ನಿಮ್ಮ ವಿರುದ್ಧವಾಗಿ ನಿಲ್ಬೋದು. ನಿಮ್ಮ ಮಿತ್ರರೇ ನಿಮಗೆ ಈಗ ಶತ್ರುಗಳಂತ ಪರಿವರ್ತನೆ ಆಗ್ಬೋದು. ನಿಮ್ಮ ಬಂಧುಗಳೇ ನಿಮಗೆ ಈಗ ವಿರುದ್ಧವಾಗುವಂಥದ್ದು. ಈ ರೀತಿ ಪರಸ್ಪರ ವಿರುದ್ಧವಾದ ಘಟನೆಗಳು ಜರುಗುತ್ತವೆ. ಜೊತೆಗೆ ನಿಮ್ಮ ಈಗ
ಎಲ್ಲರ ಹಿರಿಯರ ಜೊತೆಗೆ ಕಿರಿಯರ ಜೊತೆಗೂ ಕಲಹ ಆಗುತ್ತೆ. ಹಿರಿಯ ಅಂದರೆ ತಂದೆ ತಾಯಿ ಅತ್ತೆ ಮಾವ ಇರ್ಬೋದು, ಕಿರಿಯರಂದರೆ ನಿಮ್ಮ ಸಹೋದರ ಸಹೋದರರು ಅಥವಾ ನಿಮ್ಮ ಸಹೋದ್ಯೋಗಿಗಳು ಯಾರು ಇರ್ಬೋದು, ಎಲ್ಲರ ಜೊತೆನೂ ಈಗ ಕಲಹ ಭಿನ್ನಾಭಿಪ್ರಾಯಗಳು ಆಗುತ್ತವೆ. ನಿಮಗೆ ಈಗ ಒಂಟಿತನ ಅಥವಾ ಏಕಾಂಗಿತನದ ಅನುಭವ ಆಗುತ್ತೆ. ಅಂದರೆ ನಿಮ್ಮ ಜೊತೆಗೆ ಯಾರೂ ಇಲ್ಲ, ನಾನು ಒಬ್ಬನೇ, ನಮ್ಮ ಜೊತೆ ನನಗೆ ಯಾರೂ ಸಹಕರಿಸಿಲ್ಲ, ನಮಗೆ ಯಾರೂ ಫೇವರ್ ಮಾಡೋರಿಲ್ಲ ಅಂತ ಒಂದು ನಿಮಗೆ ಒಂಟಿತನ, ಖಿನ್ನತೆ, ಏಕಾಂಗಿತನದ ಅನುಭವಗಳು ಈಗ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ನಿಮಗೆ ಇದೆಲ್ಲ ಆದಾಗ ಮನಸ್ಸಲ್ಲಿ ಏನು ಬರುತ್ತೆ ಅಂದರೆ ನಿಮ್ಮಲ್ಲಿ ಈಗ ನಕಾರಾತ್ಮಕ ಬುದ್ಧಿ, ನಾಸ್ತಿಕತೆ ಬುದ್ಧಿ, ದೈವ ಗುರು ಇತ್ಯಾದಿಗಳನ್ನು ನಿಂದನೆ ಮಾಡುವಂಥದ್ದು, ಅಥವಾ ಎಲ್ಲ ದೇವರುಗಳು ನಮಗೆ ಏನು ಸಹಾಯ ಮಾಡಿಲ್ಲ, ಯಾವ ದೇವರು ಇಲ್ಲ ಅಂಥ ಒಂದು ಎಲ್ಲ ನಕಾರಾತ್ಮಕ ಮತ್ತು ಋಣಾತ್ಮಕವಾದ ಚಿಂತನೆಗಳು ಬರುತ್ತೆ. ಮನಸ್ಸಲ್ಲಿ ಅಸಮಾಧಾನದ ಘಟನೆ ಆಗುತ್ತೆ. ಇನ್ನು ಉದ್ಯೋಗದಲ್ಲಿವರಿಗೆ ಉದ್ಯೋಗಕ್ಕೆ ಏನಾದರೂ ತೊಂದರೆಗಳು ಬರ್ಬೋದು, ಇದ್ದಕ್ಕಿದ್ದಂತೆ ಉದ್ಯೋಗದಲ್ಲಿ ನಿಮಗೆ ಕುತ್ತು ಬರ್ಬೋದು, ಅಥವಾ ಕೆಲವರಿಗೆ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್, ಡಿಮೋಷನ್ ಇತ್ಯಾದಿಗಳು ಆಗ್ಬೋದು. ಹಾಗಾಗಿ ಇಲ್ಲಿ ಒಟ್ಟಿನಲ್ಲಿ ಗಮನಿಸಿದಾಗ ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೂ, ಆರ್ಥಿಕತೆಯ ಮೇಲೂ, ಆರೋಗ್ಯದ ಮೇಲೂ ಎಲ್ಲ ಸ್ವಲ್ಪ ನಷ್ಟದ ಪರಿಣಾಮ. ಅಂದರೆ ಎಲ್ಲವೂ ಚೆನ್ನಾಗಿದ್ದಿದ್ದು ಈಗ ಎಲ್ಲ ಅದು ಹೊರಟು ಹೋಗುವಂಥದ್ದು, ಎಲ್ಲವೂ ಈಗ ನಿಮ್ಮ ಇದ್ದಂತಹ ಒಂದು ಲಾಭದ ಅಂಶವು ಈಗ ನಷ್ಟವಾಗಿ ಪರಿವರ್ತನೆ ಆಗುವಂಥದ್ದು ಇರುತ್ತೆ. ನೆಮ್ಮದಿ ಇದ್ದರೆ ನೆಮ್ಮದಿ ಹೋಗುತ್ತೆ, ಹಣ ಇದ್ದರೆ ಹಣ ಹೋಗುತ್ತೆ, ಜೊತೆಗೆ ಬಾಂಧವ್ಯ ಇದ್ದರೆ ಬಾಂಧವ್ಯನೂ ಹೋಗುತ್ತೆ. ಹಾಗಾಗಿ ಕಷ್ಟ ನಷ್ಟ ಭ್ರಷ್ಟ ಅಂತ ಹೇಳ್ತಾರೆ, ಅಂಥ ಒಂದು ಸ್ಥಿತಿ ಈಗ ನಿಮಗೆ ಆಗ್ಬೋದಾಗಿದೆ. ಹಾಗಾಗಿ ಕಟಕ ರಾಶಿಯವರು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅತಿರೇಕದ ವರ್ತನೆಗೆ ಹೋಗಬೇಡಿ. ಅತಿಯಾಗಿ ಯಾವುದೇ ವಿಚಾರದಲ್ಲಿ ನೀವು ತೊಡಗಿಸ್ಕೊಂಡ್ರೆ ಅದು ನಿಮಗೆ ಅತಿಯಂ ಸರ್ವತ್ರ ವರ್ಜಯತೆ ಅಂದರೆ ಅದೇ ಅತಿಯಾದರೆ ಅಮೃತ ವಿಷಯ ಅಂತ ಹೇಳಿದ್ರೆ. ಹಾಗಾಗಿ ಅಲ್ಲಿ ಅತಿಯಾದ ವಿಚಾರಕ್ಕೆ ನೀವು ಕೈ ಹಾಕದೆ ಎಲ್ಲವನ್ನು ಸ್ವಲ್ಪ ತೂಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆತುರ ನಿರ್ಧಾರ ಬೇಡ. ಅಥವಾ ಹಿಂದೆ ನನಗೆ ಅದೆಲ್ಲ ಆಗಿತ್ತು, ಆದರೆ ಹಿಂದೆ ಆಗಿತ್ತು, ಆದರೆ ಈಗಲೇ ಅದು ಅಷ್ಟೇ ಚೆನ್ನಾಗಿ ಆಗಬೇಕಂತ ಏನೂ ಇಲ್ವಲ್ಲ. ಹಾಗಾಗಿ ಹಿಂದೆ ಚೆನ್ನಾಗಿ ಆಗಿತ್ತು, ಈಗ ಈಗ ಅದೇ ಒಂದು ಭಂಡಾಧ್ಯರಿಂದ ಹೂಡಿಕೆ ಮಾಡಲಿಕ್ಕೆ ಹೋದರೆ, ಅದೇ ಭಂಡಾಧ್ಯರಿಂದ ನೀವೇನಾದರೂ ಮಾಡಲಿಕ್ಕೆ ಹೋದರೆ ಅದು ಈಗ ನಿಮಗೆ ಉಲ್ಟಾ ಆಗಿ ಪರಿಣಾಮ ಆಗ್ಬೋದು. ಹಾಗಾಗಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಗುರುವಿನ ಸ್ತೋತ್ರ ಅಥವಾ ಇನ್ನಿತರ ಪರಿಹಾರ ಮಾರ್ಗಗಳನ್ನು ಖಂಡಿತವಾಗಿಯೂ ಈ ಕಟಕ ರಾಶಿಯವರು ಅನ್ವಯಿಸಬೇಕಾಗುತ್ತೆ. ಮೇ 14ರಿಂದ ಮುಂದಿನ ಜೂನ್ 2ರವರೆಗೂ ಗುರುವಿನ ಪರಿಣಾಮ ನಿಮಗೆ ಯಾವುದೇ ರೀತಿಯಲ್ಲಿ ಉತ್ತಮ ಪರಿಣಾಮ ಕೊಡುವಂಥ ಸಾಧ್ಯತೆ ಇರೋದಿಲ್ಲ. ಮುಂದೆ ಗಮನಿಸುವಂಥದ್ದು ಈ ಸಿಂಹರಾಶಿಗೆ ಈ ಒಂದು ಗುರುವಿನ ಪರಿಣಾಮ ಈ ಬಾರಿ ಬಹಳ ಉತ್ತಮವಾಗಿ ಬರುವಂಥದ್ದು. ಲಾಭ ಸ್ಥಾನದಲ್ಲಿ ಬರ್ತಾ ಇದೆ. ಹಿಂದೆ ಯಾವಾಗ ಕಟಕ ರಾಶಿಯವರಿಗೆ ಕಳೆದ ವರ್ಷ ಇತ್ತೋ ಅಂತಹ ಒಂದು ಲಾಭದ ಪರಿಣಾಮ ಈಗ ಸಿಂಹರಾಶಿಯವರಿಗೆ ಬರ್ತಾಯಿದೆ. ಬಹಳ ದೀರ್ಘಕಾಲದ ಬಳಿಕ ಸಿಂಹರಾಶಿಯವರಿಗೆ ಈಗ ಒಂದು ಒಳ್ಳೆಯ ಅಂಶಗಳು ನಿಮ್ಮ ರಾಶಿಗೆ ಬರ್ತಾ ಇರುವಂಥದ್ದು. ಹಾಗಾಗಿ ನೀವು ದೀರ್ಘಕಾಲದಿಂದ ನಿಮಗೆ ಕೆಲವೊಂದು ಗ್ರಹ ಸಮಯದಲ್ಲಿ ಯಾವುದೇ ಗ್ರಹಗಳು ನಿಮ್ಮ ಬಲಕ್ಕೆ ಇರಲಿಲ್ಲ. ಒಂದು ಗುರು ಬಲನೂ ಇರಲಿಲ್ಲ, ಶುಕ್ರನೂ ಅನುಕೂಲವಾಗಿರಲಿಲ್ಲ. ಕೆಲವೊಂದು ಕಾಲದಲ್ಲಿ ಮಂಗಳ ಅಥವಾ ಇನ್ನಿತರವಾದ ಶನಿ, ರಾಹು, ಕೇತುಗಳು ಸಹ ನಿಮಗೆ ದೀರ್ಘಕಾಲದಿಂದ ವಿರುದ್ಧವಾಗಿಯೇ ಇದ್ದಾರೆ. ಈಗಲೂ ಈ ವರ್ಷದಲ್ಲೂ ನಿಮಗೆ ಶನಿ, ರಾಹು, ಕೇತುಗಳು ವಿರುದ್ಧವಾಗಿಯೇ ಇದ್ದಾರೆ. ಆದರೆ ಇಲ್ಲಿ ಒಂದು ನಿಮಗೆ ರಿಲೀಫ್ ಏನಂದರೆ ಶನಿ, ರಾಹು, ಕೇತುಗಳು ವಿರುದ್ಧವಾಗಿ ಇದ್ದರೂ ಅದರ ಎಲ್ಲ ಪರಿಣಾಮವನ್ನು ಎದುರಿಸುವಂಥ ಸಾಮರ್ಥ್ಯ ಗುರುಬಲಕ್ಕೆ ಇದೆ. ಅದಕ್ಕೆ ಎಲ್ಲರೂ ಗುರುಬಲ ಅಂತ ಜನರ ಬಾಯಲ್ಲಿ ಬರ್ತಾ ಇರುತ್ತೆ ನೋಡಿ. ಹಾಗಾಗಿ ಆ ಗುರುಬಲ ಅನ್ನೋದಕ್ಕೆ ಅಷ್ಟೊಂದು ಆನೆ ಬಲ ಇರೋದಕ್ಕೋಸ್ಕರ ಈ ಒಂದು ಗುರುಬಲ ಈಗ ಬರುವಂಥದ್ದು. ಹಾಗಾಗಿ ಅಲ್ಲಿ ಶನಿ, ರಾಹು, ಕೇತುಗಳ ವೈರುಧ್ಯದ್ರು ಅದನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ಈಗ ನಿಮಗೆ ಬರ್ತಾ ಇದೆ. ಯಾವಾಗ ಮೇ 14ರಿಂದ ಸಿಂಹರಾಶಿಯವರೆಗೆ ಅದನ್ನು ನೀವು ಸ್ವಾಗತ ಮಾಡಿಕೊಳ್ಳಿ. ಮುಂದಿನ 1 ವರ್ಷ ಕಾಲ ಗುರುವಿನ ವಿಶೇಷವಾದ ಅನುಗ್ರಹ ನೀವು ಪಡೆಯುವಂತಾಗತ್ತೆ. ಅಲ್ಲಿ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಯಾವುದೇ ಕ್ಷೇತ್ರದಲ್ಲಿ ಅದರಲ್ಲಿ ಗುರುವಿನ ಸಹಾಯ ಬರುತ್ತೆ. ಸಂಪತ್ತು ವೃದ್ಧಿ ಆಗುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ. ಹಿಂದೆ ಸಾಲ ಮಾಡಿದವರಿಗೆ ಸಾಲಗಳನ್ನು ತೀರಿಸೋದಾಗಲಿ ಅಥವಾ ಇನ್ನಿತರ ಯಾವುದೇ ನಿಮಗೆ ಸಿಗಬೇಕಾದ ಹಣ ಯಾವುದೇ ಮೂಲದಿಂದ ಅದು ಇಷ್ಟು ದಿನ ಸಿಕ್ಕಿರಲಿಲ್ಲ, ಅದು ಗುರುಬಲ ಬಂದ ಮೇಲೆ ನಿಮಗೆ ಕೈವಶವಾಗಿ ಹಣ ಸಿಗುವಂಥದ್ದು. ಜೊತೆಗೆ ಯಾವುದಾದ್ರೂ ವಿವಾದಗಳಿದ್ದರೆ, ಆಸ್ತಿ ವಿವಾದ, ಕೌಟುಂಬಿಕ ವಿವಾದ ಅವೆಲ್ಲ ಇದ್ದರೆ ನಿಮಗೆ ಆಸ್ತಿ ವಿವಾದಗಳ ಬಗೆಹರಿದು ನಿಮಗೆ ಆಸ್ತಿ ಸಿಗೋದಾಗಲಿ. ಹಿಂದೆ ಬೇರೆ ಬೇರೆ ಕಾರಣಗಳಿಗೆ ಮನೆ, ಭೂಮಿ ಇವೆಲ್ಲ ಕೊಳ್ಳಿಕ್ಕೆ ಆಗಿಲ್ಲ ಅಂಥವರಿಗೆ ಈಗ ಮನೆ, ಭೂಮಿ ಕೊಳ್ಳುವಂಥ ಅವಕಾಶ, ಅಥವಾ ನಿಮ್ಮ ಇದ್ದಂಥ ಹಣವನ್ನು ಬೇರೆ ರೀತಿಯಲ್ಲಿ ಒಳ್ಳೆಯ ರೀತಿ ಹೂಡಿಕೆ ಮಾಡಿ ಅದರಿಂದ ತುಂಬ ಪ್ರಯೋಜನ ಪಡುವಂಥ ಅವಕಾಶ, ಅಥವಾ ಏನಾದರೂ ಇಂಡಸ್ಟ್ರಿ, ಕೈಗಾರಿಕೆ, ಬಿಸ್ನೆಸ್ ಎಲ್ಲ ನಡೆಸೋರಿಗೆ ಅದನ್ನು ಈಗ ಅಭಿವೃದ್ಧಿ ಮಾಡೋದು, ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ, ಉತ್ತಮ ಪಾರ್ಟ್ನರ್ಗಳಿಗೆ ಸಿಗ್ತಾರೆ, ಅಥವಾ ಉತ್ತಮವಾದ ಯೋಜನೆಗಳ ಲಾಭ ನಿಮಗೆ ಸಿಗುತ್ತೆ. ಇನ್ನು ಸರ್ಕಾರದ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮಗೆ ಬೇಗನೆ ಆಗುತ್ತೆ. ಹಿಂದೆ ಜಾಬ್ಗೆ ಟ್ರೈ ಮಾಡಿದ ಜಾಬ್ ಸಿಗದೇ ಇದ್ದಂಥವರಿಗೆ ಬೇಗನೆ ಜಾಬ್ ಸಿಗುತ್ತೆ, ಅಥವಾ ಸಿಕ್ಕಿದ ಜಾಬಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಆಗುತ್ತೆ. ಇನ್ನು ವಿದೇಶ ಮೂಲ ಅಥವಾ ಇನ್ನಿತರ ಯಾವುದೇ ರೀತಿಯ ಬೇರೆ ಬೇರೆ ರೀತಿಯ MNC ಕಂಪನಿ ಇತ್ಯಾದೆಲ್ಲ ಟ್ರೈ ಮಾಡಿ ಅಂಥವರಿಗೆ ಅಂಥ ಒಂದು ವಿದೇಶ ಮೂಲದ ಕಂಪನಿಗಳಲ್ಲಿ ಕೆಲಸ ಸಿಗುತ್ತೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಗುರುವಿನಿಂದಾಗಿ ತನು ಮನ ಧನಕ್ಕೆ ಬಹಳ ಸಹಾಯ ಆಗುತ್ತೆ. ಲಾಭ ಸ್ಥಾನದಲ್ಲಿ ಬರುವಂಥ ಏಕೈಕ ರಾಶಿ ಸಿಂಹರಾಶಿ ಆಗಿರುತ್ತೆ. ಹಾಗಾಗಿ ಈ ಒಂದು ಅಪರೂಪಕ್ಕೆ 12 ವರ್ಷಕ್ಕೊಮ್ಮೆ ಅಷ್ಟೇ ಸಿಗುತ್ತೆ ಈ ಲಾಭ ಸ್ಥಾನದ ಲಾಭ, ಇನ್ನು ಮತ್ತೆ ಸಿಗೋದಿಲ್ಲ ನೀವು ಬೇಕಂದ್ರೂ. ಹಾಗಾಗಿ ಇವೆಲ್ಲವೂ ನಿಯಂತ್ರಣ ಮನುಷ್ಯನ ಕೈಲಿರೋದಿಲ್ಲ, ಇವೆಲ್ಲವೂ ಆ ಪರಮಾತ್ಮನ ಒಂದು ವ್ಯವಸ್ಥೆ ಅಂತಿರುತ್ತೆ, ಜಗತ್ತಿನ ವ್ಯವಸ್ಥೆಯಲ್ಲಿ ಬಂದಂಥ ಒಂದು ವಿಚಾರ. ಹಾಗೆ ಸಿಂಹರಾಶಿಯವರಿಗೆ ಈ ಬಾರಿಯ ವ್ಯವಸ್ಥೆಯಲ್ಲಿ ಗುರುವು ನಿಮಗೆ ಪೂರ್ಣ ಆಶೀರ್ವಾದವನ್ನು ಕೊಡ್ತಾ ಇದ್ದಾನೆ.
ಹಾಗಾಗಿ ಎಲ್ಲ ವರ್ಗದ ಸಿಂಹರಾಶಿಯವರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಇದರಲ್ಲಿ ಯಶಸ್ಸಿದೆ, ಯುವಕರಿಗೆ ಸಾಧಕರಿಗೆ ಪ್ರತಿಫಲ ಇದೆ. ಇನ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮು, ಸರ್ಕಾರದ ಯಾವುದೇ ಹುದ್ದೆಗಳಿಗೆ ಮುಂತಾದ ಕೆಲಸಗಳ ಇದರೆಲ್ಲ ಟ್ರೈ ಮಾಡೋರಿಗೆ ಅಲ್ಲಿ ನಿಮಗೆ ಸಕ್ಸಸ್ ಬರುತ್ತೆ. ಸರ್ಕಾರದ ಜಾಬ್ ಎಲ್ಲ ಸಿಗ್ಬೋದು, ಅಥವಾ ಸರ್ಕಾರಿ ಹುದ್ದೆಯಲ್ಲಿರೋರಿಗೆ ಇನ್ನಷ್ಟು ಅನ್ನೋದು ಪ್ರಮೋಷನ್ ಹುದ್ದೆಗಳು ಸಿಗ್ಬೋದು. IAS KS IPS ಮುಂತಾದವುಗಳಿಗೆ ಸಹ ಪ್ರಯತ್ನ ಪಡುವಂಥ ಸಿಂಹರಾಶಿಯವರಿಗೆ ಈಗ ಅನುಕೂಲಕರವಾದ ಫಲಿತಾಂಶಗಳು ಬರಲಿವೆ. ಹಾಗಾಗಿ ಈ ಒಂದು ಯುವಕರಿಂದ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ವಯೋಮಾನದವರೆಗೂ ಗುರು ಈಗ ಸಿಂಹರಾಶಿಯವರಿಗೆ ಬಹಳ ಆಶೀರ್ವಾದ ಮಾಡ್ತಾ ಇದ್ದೇನೆ. ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ಸಹ ಪವಾಡ ಸದೃಶವಾಗಿ ಸುಧಾರಣೆ ಆಗುತ್ತೆ. ಹಾಗಾಗಿ ಎಲ್ಲ ವಿಚಾರಕ್ಕೂ ಗುರುವಿನ ಒಂದು ವಿಶೇಷವಾದ ಲಾಭಸ್ಥಾನದ ಲಾಭದ ಅನುಗ್ರಹ ಜೊತೆಗೆ ಆಶೀರ್ವಾದ ಸಿಗ್ತಾ ಇದೆ. ಅದನ್ನೆಲ್ಲ ಸಿಂಹರಾಶಿಯವರು ಈ ಒಂದು ಸಂವತ್ಸರದಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಯಾರಿಗೆ ಶುಭ ಕಾರ್ಯ ಆಗಬೇಕು, ಮದುವೆ ಮುಂಜಿಗಳಾಗಬೇಕು, ಅಥವಾ ಇನ್ನಿತರ ಏನೇನೋ ಆರಂಭ ಮಾಡಬೇಕು, ಮನೆ ಭೂಮಿ ಕೊಳ್ಳಬೇಕು ಅನ್ನೋದು ಏನೇನೋ ನಿಮ್ಮ ಗುರಿ ಇದೆಯೋ ಅದಕ್ಕೆ ನೀವು ಈಗ ಒಂದು ಸ್ವಲ್ಪ ಮನುಷ್ಯ ಪ್ರಯತ್ನ ಮಾಡಿದರೆ ಅದಕ್ಕೆ ಒಂದು ನಿಮ್ಮ 10% ಫಲಕ್ಕೆ 90% ಗುರುವಿನ ಬಲ ನಿಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಆ ಪ್ರಯತ್ನಶೀಲರಾಗಿ ಒಳ್ಳೆಯ ಧನಾತ್ಮಕ ಚಿಂತನೆಯಿಂದ ಮುಂದುವರಿಯಿರಿ. ಎಲ್ಲ ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಭಾಳಷ್ಟು ಉತ್ತಮ ಫಲಗಳು ಈ ಸಂವತ್ಸರದ ಸಿದ್ಧಿಯಾಗಲಿ. ಇನ್ನು ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ 10ರ ಚಲನೆ ಅಂದರೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಬರುವಂಥದ್ದು. ಅಲ್ಲಿ ಸ್ವಲ್ಪ ಮಿಶ್ರ ಫಲ ಬರುತ್ತೆ ನಿಮಗೆ. ಅಂದರೆ ಗುರುವಿನಿಂದ ನಿಮಗೆ ಏನು ಉತ್ತಮ ಫಲ ಅಲ್ಲದೆ ಇದ್ದರೂ ತುಂಬ ಕೆಟ್ಟದೇನಾಗೋದಿಲ್ಲ. ಕೆಲವೊಂದು ರಾಶಿಗೆ ಸ್ವಲ್ಪ ಕೆಟ್ಟದಂತ ಆಗಲೇ ಹೇಳಿದ್ದೇನೆ. ಕೆಲವೊಂದು ರಾಶಿಗೆ ಆರೋಗ್ಯ ಸಮಸ್ಯೆ, ಹಣದ ಸಮಸ್ಯೆ ಅಥವಾ ಬಾಂಧವ್ಯ ಸಮಸ್ಯೆ ಬರುತ್ತೆ ಅಂತ. ನಿಮಗೆ ಅಂಥದ್ದೇನು ತುಂಬ ಕಷ್ಟಕರವಾದ ಏನು ತೊಂದರೆಗಳು ಬರೋದಿಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರು ಆಗ್ಬೋದು. ಅಂದರೆ ಕೆಲವೊಂದು ಸ್ಮೂತ್ ಆ್ಯಂಡ್ ಫೈನ್ ಅಂತ ಹೇಳ್ತಾರೆ, ಅಂಥ ಸ್ಮೂತ್ ಆ್ಯಂಡ್ ಫೈನ್ ಆಗಿ ನಡೆಯೋದಿಲ್ಲ. ಕೆಲವೊಮ್ಮೆ ವಿಚಾರವಾಗಿ ನಿಮಗೆ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಅವಮಾನಕರ ಘಟನೆಗಳು, ಬಾಂಧವ್ಯದಲ್ಲಿ ಕೊರತೆ, ತಂದೆ ಮಕ್ಕಳ ಬಾಂಧವ್ಯ ಅಥವಾ ಹಿರಿಯ ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯ ಅಥವಾ ಅತ್ತೆ ಮಾವ ಮುಂತಾದ ಬಾಂಧವ್ಯ ಎಲ್ಲ ಸ್ವಲ್ಪ ಹದಗೆಡ್ಬೋದು. ಮನೆಯಲ್ಲಿ ಖರ್ಚುಗಳು ಸ್ವಲ್ಪ ವಿಪರೀತ ಆಗುತ್ತೆ. ಅಂದರೆ ನೀವು ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡೋದು ಕಷ್ಟ ಆಗ್ಬೋದು, ಅಥವಾ ಬರುವಂಥ ಆದಾಯ ಸ್ವಲ್ಪ ನಿಧಾನ ಆಗ್ಬೋದು, ಅಥವಾ ನಿಮಗೆ ಆದಾಯ ಈಗ ಬರುತ್ತೆ ಅನ್ನೋದು ಆದಾಯ ಒಂದಷ್ಟು ವಿಳಂಬವಾಗಿ ಬರ್ಬೋದು. ಇವೆಲ್ಲ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರವಾಗಿ ಆರ್ಥಿಕವಾಗಿ ಸ್ವಲ್ಪ ವಿಳಂಬಗತಿ ಆಗುವಂಥದ್ದು. ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣಗಳು ಬರುತ್ತದೆ. ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು. ವ್ರತವಾಗಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು. ಇವೆಲ್ಲ ಆಗುತ್ತೆ. ಇನ್ನು ವಿಶೇಷವಾಗಿ ಈ ಕಾಲದಲ್ಲಿ ನಿಮ್ಮ ಒಂದು ಮಕ್ಕಳ ಮೇಲೆ ಯಾರ್ಯಾರು ಕನ್ಯಾ ರಾಶಿಯವರು ಇದ್ದರೆ, ತಂದೆ ಇದ್ದರೆ ಮಕ್ಕಳ ಮೇಲೆ, ಮಕ್ಕಳಿದ್ದರೆ ತಂದೆಯ ಮೇಲೆ ಅಲ್ಲಿ ಸ್ವಲ್ಪ ಪರಸ್ಪರವಾದ ಒಂದು ದ್ವೇಷ ಮಾಡುವಂಥ ಘಟನೆ, ಪರಸ್ಪರ ವಿರುದ್ಧ ಮಾಡುವಂಥ ಘಟನೆಗಳು ಬರ್ತವೆ. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಕೆಲವೊಮ್ಮೆ ನಿಮಗೆ ಇದ್ದಕ್ಕಿದ್ದಂತೆ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ, ಜೊತೆಗೆ ನನಗೆ ಏನೋ ತೊಂದರೆ ಆಗುತ್ತೆ ಅನ್ನೋ ಭಯ, ಪ್ರಾಣ ಭಯ ಇತ್ಯಾದಿಗೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ಮನೋಭಾವನೆ ಮತ್ತು ಇಲ್ಲಿ ನಿಮ್ಮ ಒಂದು ವೈಯಕ್ತಿಕ ನಡವಳಿಕೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಅಷ್ಟೇ ಹೊರತು ಯಾವುದೇ ರೀತಿಯ ಅತಿರೇಕದ ವರ್ತನೆಗಳಿಗೆ ಹೋಗುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ಹಣದ ಖರ್ಚನ್ನು ಮಾಡುವಾಗ, ಹಣದ ಪಾವತಿ ಪೇಮೆಂಟ್ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಹೆಚ್ಚಿನ ಏನು ಕಂಟಕ ನಷ್ಟ ಕಷ್ಟಗಳು ಇಲ್ಲ, ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ನಿಮಗೆ ಕರ್ಮಸ್ಥಾನದಲ್ಲಿರುವಂಥ ಗುರುವಿಂದ ಆಗ್ಬೋದಾಗಿದೆ. ಹಾಗಾಗಿ ಇಂತಹ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಗುರುವಿಗೆ ಒಂದು ಕ್ಷಿಪ್ರಗತಿ ಅಂದರೆ ಅತಿಚಾರ ಮತ್ತು ವಕ್ರಗತಿ ಬಂದಾಗ ಅವೆಲ್ಲವೂ ಸ್ವಲ್ಪ ನಿಮಗೆ ಫೇವರಬಲ್ ಆಗುತ್ತೆ, ಆವಾಗ ಸ್ವಲ್ಪ ಒಳ್ಳೆಯದಾಗುತ್ತೆ. ಅದರ ಒಂದು ಪ್ರತ್ಯೇಕ ವಿಡಿಯೋನ ಆ ಕಾಲದಲ್ಲಿ ನೀವು ವೀಕ್ಷಣೆ ಮಾಡಿಕೊಳ್ಳಿ. ಹಾಗಾಗಿ ಕನ್ಯಾ ರಾಶಿಯವರು ಹೆಚ್ಚೇನು ಆತಂಕ ಭಯ ಪಡುವಂಥದ್ದೇನಿಲ್ಲ. ಗುರುವಿನಿಂದಾಗಿ ಸಣ್ಣ ಪುಟ್ಟ ಏರುಪೇರುಗಳು, ಸಣ್ಣ ಪುಟ್ಟ ಅಹಿತಕರವಾದ ವಿಚಾರಗಳು ಆಗ್ಬೋದು ಹೊರತು ನೀವು ಗುರುವಿನಿಂದ ಕೆಲವೊಮ್ಮೆ ಒಳ್ಳೆಯ ಪರಿಣಾಮ ನಿರೀಕ್ಷೆ ಮಾಡ್ಬೋದಾಗಿದೆ. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳ್ತಕ್ಕಂಥ ಗುರುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಪರಿಹಾರಾದಿಗಳನ್ನು ಅನುಸರಿಸಬಹುದು ಈ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿಗೆ ಈ ಒಂದು ಭಾಗ್ಯಸ್ಥಾನದಲ್ಲಿ ಗುರುವಿನ ಆಗಮನ ಆಗುವಂಥದ್ದು ಬಹಳ ಒಂದು ಶುಭ ಸೂಚನೆಯಾಗಿ ಬರ್ತಾ ಇದೆ. ದೀರ್ಘಕಾಲದಿಂದ ನಿಮಗೆ ಗುರುವಿನ ಬೆಂಬಲ ಇರಲಿಲ್ಲ, ಈಗ ನಿಮಗೆ ಗುರುವಿನ ಬೆಂಬಲ ಬರ್ತಾ ಇದೆ. ಹಾಗಾಗಿ ಗುರುವಿನ ವಿಶೇಷವಾದ ಆಶೀರ್ವಾದನ ಪಡೆಯುವಂಥ ರಾಶಿ. ಜೊತೆಗೆ ಇದೇ ಕಾಲದಲ್ಲಿ ಇನ್ನೊಂದು ಲಕ್ಕಿ ನಿಮಗೆ ವಿಚಾರ ಅಂದರೆ ದೀರ್ಘಚಾರಿ ಗ್ರಹಗಳಲ್ಲಿ 3 ಗ್ರಹಗಳು ನಿಮಗೆ ಈಗ ಒಂದೇ ಕಾಲದಲ್ಲಿ ಫೇವರಬಲ್ ಆಗಿರುವಂಥದ್ದು, ನಿಮಗೆ ಅದೃಷ್ಟವನ್ನು. ಹಾಗಾದರೆ ಶನಿ ಮಹಾರಾಜವರು ನಿಮಗೆ ಈಗ ಷಷ್ಠದಲ್ಲಿ ಇರುವಂಥದ್ದು. ಶನಿ ಮಹಾರಾಜರ ಒಂದು ಲಾಭವನ್ನು ಆಶೀರ್ವಾದವನ್ನು ಪಡೆಯುವಂಥ ರಾಶಿ ನಿಮ್ಮದಾಗಿರುತ್ತೆ. ಹಾಗೆ ಶನಿ ಮಹಾರಾಜರ ವಿಶೇಷವಾದ ಲಾಭ ಪಡೆಯುವಂಥ ಇನ್ನೊಂದು ರಾಶಿ ವೃಷಭ. ಹಾಗಾಗಿ ವೃಷಭ ಮತ್ತು ತುಲಾಗಳಿಗೆ ಈಗ ಒಂದು ಗುರುವು ಅನುಗ್ರಹ ಇದೆ, ಶನಿಯು ಅನುಗ್ರಹ ಇರುವುದು. ಇದೆಲ್ಲ ಅಪರೂಪದ ಘಟನೆಗಳು. ಅಂದರೆ ಎರಡೂ ದೀರ್ಘಚಾರಿ ಮತ್ತು ಪ್ರಭಾವಶಾಲಿ ಗ್ರಹಗಳು ಉತ್ತಮವಾಗಿ ಪಡುವಂಥದ್ದು. ಕೆಲವು ರಾಶಿಗಳು ಕೆಲವೊಮ್ಮೆ 2 ರಾಶಿಗಳಿಗೆ ಅಷ್ಟೇ ಇರುತ್ತೆ, ಕೆಲವೊಮ್ಮೆ ಒಂದೇ ರಾಶಿಗೂ ಇರುವಂಥ ಸಾಮಾನ್ಯ ಇರುತ್ತೆ. ಹಾಗಾಗಿ ಇಲ್ಲಿ ಗುರು ಮತ್ತು ಶನಿಯ ಏಕಕಾಲದ ಲಾಭವನ್ನು ಪಡೆಯುವಂಥ ತುಲಾರಾಶಿಗೆ. ಜೊತೆಗೆ ಅಲ್ಲಿ ನಿಮಗೆ ಈ ದೀರ್ಘಚಾರಿ ಗ್ರಹಗಳು ಇನ್ನೊಂದು ಗ್ರಹವಾದ ಕೇತು ನಿಮಗೆ ಪೂರಕವಾಗಿರ್ತಾನೆ ಈ ವರ್ಷದಲ್ಲಿ ಪೂರ್ತಿ. ಹಾಗಾಗಿ ಈ ಒಂದು ಗುರುವಿನ ಪರಿವರ್ತನೆ ವಿಶೇಷವಾಗಿ ನಿಮಗೆ ಅದೃಷ್ಟವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದೆ. ಭಾಗ್ಯಸ್ಥಾನ ಅಂದರೆ ಅಲ್ಲಿ ಭಾಗ್ಯೋದಯ ಆಗುವಂಥ ವಿಚಾರ. ನವಮನ್ನು ಭಾಗ್ಯಸ್ಥಾನ ಎಂದು ಕರೀತಾರೆ. ಹಾಗೆ ಭಾಗ್ಯಸ್ಥಾನದಲ್ಲಿ ನಿಮಗೆ ಅದೃಷ್ಟ ಬರುತ್ತೆ, ಅನೇಕ ರೀತಿಯ ಕೀರ್ತಿಗಳು ಬರುತ್ತೆ, ಪ್ರಶಸ್ತಿ ಪುರಸ್ಕಾರಗಳು ಬರುತ್ತವೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗವನ್ನು ಹುಡುಕುವಂಥವರಿಗೆ ಬೇಗನೆ ಉದ್ಯೋಗ ಸಿಗುತ್ತೆ. ವಿವಾಹ ಅಪೇಕ್ಷೆ ಪಡುವಂಥವ್ರಿಗೆ ವಿವಾಹದ ಪ್ರಯತ್ನದಲ್ಲಿ ಸಫಲತೆ ಆಗುತ್ತೆ, ಮದುವೆ ಫಿಕ್ಸ್ ಆಗುವಂಥದ್ದು, ಭೂಮಿ ಮನೆ ಕೊಳ್ಳುವಂಥ ಯೋಜನೆ ಇದ್ದರೆ ಅದೆಲ್ಲ ಸಿಗುವಂಥದ್ದು, ವಾಹನ ಕೊಳ್ಳುವಂಥ
ಬರುವಂಥ ಯೋಗ, ವ್ಯಾಪಾರದೊಳಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥ ಯೋಗ. ಇನ್ನು ಇದರದ್ದೇ ಕೈಗಾರಿಕೆ ಕೈಗಾರಿಕೆ ನಡೆಸೋರು ಅವರಿಗೆ ಸಹ ವಿಶೇಷವಾದ ಅನುಕೂಲತೆಗಳು ಆಗ್ತವೆ. ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಈಗ ವೃದ್ಧಿ ಆಗುತ್ತೆ. ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಬಂಧು ಬಾಂಧವರ ಜೊತೆಗೆ ಭಿನ್ನಾಭಿಪ್ರಾಯ ಇದ್ದರೂ ಅದು ಈಗ ನೀವು ಎಲ್ಲ ಒಗ್ಗಟ್ಟಾಗಿ ಬಂಧು ಬಾಂಧವರ ಉತ್ತಮ ಮಾಡುವಂಥದ್ದು, ಶುಭ ಕಾರ್ಯಗಳಲ್ಲಿ ಒಂದಾಗುವಂಥದ್ದು, ದೇವತಾ ಕ್ಷೇತ್ರದಲ್ಲಿ ದರ್ಶನ, ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು, ಮನೆಯಲ್ಲಿ ಪೂಜೆ ಪುರಸ್ಕಾರ, ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂಥದ್ದು. ಜೊತೆಗೆ ವಿವಿಧ ರೀತಿಯ ಪ್ರಸಿದ್ಧವಾದ ಧಾರ್ಮಿಕ ಪುರುಷರ ಗುರುಗಳ ಆಶೀರ್ವಾದ ಪಡೆಯುವಂಥ ಅವಕಾಶಗಳು. ಈ ರೀತಿ ಅನೇಕ ರೀತಿಯ ಉತ್ತಮವಾದ ಘಟನೆಗಳು ತುಲಾರಾಶಿಯವರಿಗೆ ಈ ಒಂದು ಗುರುವಿನ ಗೋಚಾರದಲ್ಲಿ ಆಗಲಿದೆ. ಜೊತೆಗೆ ಹಿಂದೆ ನಿಮಗೆ ಆದಂಥ ಹಿನ್ನಡೆಗಳು ಈಗ ಮುನ್ನಡೆ ಆಗುತ್ತೆ. ಹಿಂದೆ ನಿಮಗೆ ಆದಂಥ ಅವಮಾನಗಳು ಈಗ ಸನ್ಮಾನಗಳಾಗಿ ಪರಿವರ್ತನೆ ಆಗುವಂಥದ್ದು. ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಇದೆ. ಜೊತೆಗೆ ಈ ಒಂದು ತುಲಾರಾಶಿಯವರಿಗೆ ಅವರಿಗೆ ಸ್ವಂತಕ್ಕೆ ಅಷ್ಟೇ ಅಲ್ಲ, ಅವರ ಮನೆಯವರಿಗೂ ಒಳ್ಳೆಯದಾಗುತ್ತೆ. ಯಾಕಂದರೆ ತುಲಾರಾಶಿಯವರ ಒಬ್ಬ ಮನೆಯ ಯಜಮಾನ ಇದ್ದರೆ ಆತನ ಮಕ್ಕಳಿಗೂ ಅಥವಾ ಆತನ ಪತ್ನಿಗಳು ಅಥವಾ ಪತ್ನಿಗಿದ್ರೆ ಪತಿಗೂ ಅಥವಾ ಮಕ್ಕಳಿಗೂ ಒಳ್ಳೆಯದಾಗುತ್ತೆ, ಅಥವಾ ಮಕ್ಕಳಿಗಿದ್ರೆ ತಂದೆ ತಾಯಿಗೂ. ಈ ರೀತಿ ಅವರೇ ಒಂದು ಫಲಿತಾಂಶವು ತುಲಾರಾಶಿಯ ಒಂದು ಎಲ್ಲ ವರ್ಗದರಾಗುತ್ತೆ. ಇದೇ ರೀತಿ ವೃಷಭ ಮತ್ತು ತುಲಾರಾಶಿಗೆ ಅಲ್ಲಿ ವಿಶೇಷವಾಗಿ ದೀರ್ಘಚಾರಿಗಳಾದ 3 ಗ್ರಹಗಳ ಆಶೀರ್ವಾದ ಇರುವಂಥದ್ದು. ಅದನ್ನು ಈ ಒಂದು ಕಾಲದಲ್ಲಿ ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಘಟನೆಗಳಿದ್ದರೆ ಈಗ ನೀವು ಕ್ರಿಯಾಶೀಲರಾಗಬೇಕಾದ್ರೆ ನಾವು ಕೈ ಕಟ್ಟಿ ಕುಳಿತರೆ ನಮಗೆ ಯಾವುದೋ ನಮ್ಮ ಕಾಲುಬುಡಕ್ಕೇನು ಬಂದು ಬರೋದಿಲ್ಲ. ಆದರೆ ನಮ್ಮ ಒಂದು ಸಣ್ಣ ಪ್ರಯತ್ನ, ಒಂದು 10-15% ಪ್ರಯತ್ನ ಇದ್ದರೆ ಅಲ್ಲಿ 90% ನಿಮಗೆ ಗ್ರಹ ಬಲದ ಅನುಕೂಲ ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇವನ್ನೆಲ್ಲ ಚೆನ್ನಾಗಿ ನೀವು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವ್ಯಾಪಾರದವರು ಉದ್ಯೋಗ ಇರ್ಬೋದು, ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡೋದಿರ್ಬೋದು, ಅಥವಾ ಹಿಂದೆ ನೀವು ಯಾವುದೇ ಪ್ರಯತ್ನಗಳನ್ನ ಕೈ ಬಿಟ್ಟಿದ್ರೆ ಈಗ ಅದನ್ನು ಮರಳಿ ಪ್ರಯತ್ನ ಮಾಡಿದರೆ ಅದೆಲ್ಲ ಕ್ಷಿಪ್ರವಾಗಿ ಆಗುತ್ತೆ. ವಿಶೇಷವಾಗಿ ಈ IT BT ಕ್ಷೇತ್ರ ಇರ್ಬೋದು, ಸಾಫ್ಟ್ವೇರ್ ಕ್ಷೇತ್ರ ಇರ್ಬೋದು, ಸಿನಿಮಾ ಅಥವಾ ನಟನಾ ಕ್ಷೇತ್ರ ಇರ್ಬೋದು, ಎಂಟರ್ಟೈನ್ಮೆಂಟ್, ಮೀಡಿಯಾ ಮುಂತಾದ ಕ್ಷೇತ್ರಗಳು, TV, ಸಿನಿಮಾ ಮಾಧ್ಯಮ ಚಾನಲ್ಗಳಿರ್ಬೋದು, ಇಂತಹದ ಕ್ಷೇತ್ರ, ಅಥವಾ ಇನ್ನಿತರ ಯಾವುದೇ ಈ ಹೋಟೆಲು, ರೆಸಾರ್ಟು, ಇವೆಂಟ್ ಮ್ಯಾನೇಜ್ಮೆಂಟು ಅಥವಾ ಇನ್ನಿತರ ಯಾವುದೇ ಎಂಟರ್ಟೈನ್ಮೆಂಟ್ ಫೀಲ್ಡ್ಗಳವರಿಗೆ ಭಾಳಷ್ಟು ಅದೃಷ್ಟದ ಒಂದು ಅವಕಾಶಗಳು ಬರ್ತವೆ. ಹಿಂದೆ ಮಿಸ್ ಆಗಿದ್ದ ಚಾನ್ಸ್ಗಳೆಲ್ಲ ಈಗ ನಿಮಗೆ ಅದು ಕೈಗೂಡುತ್ತವೆ. ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ. ತುಲಾರಾಶಿಯವರಿಗೆ ಗುರುವಿನ ವಿಶೇಷವಾದ ಭಾಗ್ಯಸ್ಥಾನದ ಅನುಗ್ರಹದ ಭಾಗ್ಯವಾದ ಒಂದು ಅನುಭವನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಗುರುಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿತ್ತು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಗೆ ಇಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ, ಅಂದರೆ ಕಳೆದ ವರ್ಷ ನಿಮಗೆ ಗುರುವಿನ ಸಪ್ತಮದ ಅನುಗ್ರಹ ಇತ್ತು, ಆದರೆ ಈಗ ಮೇ 14 ಬಳಿಕ ನಿಮಗೆ ಗುರುವಿನ ಅನುಗ್ರಹ ಇಲ್ಲದಾಗತ್ತೆ. ಅಂದರೆ ಹಿಂದೆ ಆಗಿದ್ದರ ಪರಿಣಾಮ ಈಗ ವಿರುದ್ಧ ಆಗುತ್ತೆ. ಹಿಂದೆ ಎಲ್ಲ ಸ್ವಲ್ಪ ಭಾಳ ಒಳ್ಳೆಯದಾಗಿತ್ತು, ನೀವು ಮುಟ್ಟಿದ್ದೆಲ್ಲ ಚೆನ್ನಾಗಿತ್ತು, ನೀವು ಆಡಿದ್ದೆ ಆಟ ಅಂದರೆ ನಿಮಗೆ ಏನೆಲ್ಲ ಮಾಡಿದರೂ ಅದು ಚೆನ್ನಾಗಿ ನಡೀತಾ ಹೋಯಿತು. ಆದರೆ ಈಗ ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುವಂಥ ಸಾಧ್ಯತೆ ಬರುತ್ತೆ. ಅಷ್ಟಮದಲ್ಲಿ ಬರುವಂಥ ಗುರುವಿಂದಾಗಿ ಅನೇಕ ರೀತಿಯ ನಿಮಗೆ ಅಪವಾದಗಳು ಬರುತ್ತವೆ, ನಿಮ್ಮ ಮೇಲೆ ಇತರರಿಗೆ ಅನುಮಾನ ಬರುತ್ತೆ, ಸಂಶಯಗಳು ಬರುತ್ತೆ. ಜೊತೆಗೆ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಏನು ವಿಘ್ನಗಳು ಬರುವಂಥದ್ದು, ಅಡೆತಡೆಗಳು ಬರುವಂಥದ್ದು, ಜೊತೆಗೆ ಕಷ್ಟ ನಷ್ಟಗಳು ಆಗುವಂಥದ್ದು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಈಗ ನಿಮಗೆ ಇನ್ನಿತರರಿಂದ ಸಹಕಾರ ಸಿಗೋದಿಲ್ಲ. ಹಿಂದೆ ನಿಮ್ಮ ಜೊತೆಗಿದ್ದವರು ಈಗ ನಿಮ್ಮಿಂದ ದೂರ ಆಗುವಂಥದ್ದು. ಹಿಂದೆ ನಿಮ್ಮನ್ನು ತುಂಬ ಹೊಗಳಿದವರು ಈಗ ನಿಮ್ಮನ್ನು ತೆಗೊಳ್ಳೋದು, ಅಪಮಾನ ಮಾಡುವಂಥದ್ದು. ಅಥವಾ ಹಿಂದೆ ನಿಮ್ಮಿಂದ ಪ್ರಯೋಜನ ಪಡೆದವರು ಸಹ ಈಗ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು. ಅಥವಾ ನಿಮ್ಮ ಯಾವುದೇ ಒಂದು ಸೀಕ್ರೆಟನ್ನು, ನಿಮ್ಮ ಯಾವುದೇ ಒಂದು ಸಂಚನ್ನು ಈಗ ಬಯಲು ಮಾಡುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಕಾಲ ಭಾಳಷ್ಟು ಕಠಿಣಕರವಾದ ಪರಿಸ್ಥಿತಿ ಇರುತ್ತೆ. ಅಲ್ಲಿ ಶನಿ ಆಗಲಿ ರಾಹು ಆಗಲಿ ನಿಮಗೆ ಪೂರಕವಾಗಿರೋದಿಲ್ಲ. ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಸಹಾಯ ಬರ್ಬೋದು, ಆದರೆ ಅಲ್ಲಿ ವಿಶೇಷವಾಗಿ ಗುರುವಿನ ಈ ಅಷ್ಟಮದ ಗುರುವಿನಿಂದಾಗಿ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳು ಎದುರಾಗ್ಬೋದು. ಜೊತೆಗೆ ಇಲ್ಲಿ ನಿಮ್ಮ ಸ್ವಂತ ಜನರೇ ನಿಮ್ಮ ವಿರುದ್ಧವಾಗಿರುತ್ತೆ. ಸ್ವಂತ ಜನರು ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಅಥವಾ ಗಂಡ ಹೆಂಡತಿಯರ ಮಧ್ಯೆ ಇರ್ಬೋದು, ಅಥವಾ ನಿಮ್ಮ ಸಹೋದರ ಇರ್ಬೋದು, ಎಲ್ಲರೂ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಪ್ರಮೇಯಗಳು ಆಗ್ತವೆ. ಏನು ಈ ಕಾಲದಲ್ಲಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಆಗುತ್ತೆ. ಮನಸ್ಸಿನಲ್ಲಿ ಸ್ವಲ್ಪ ನಕಾರಾತ್ಮಕ ಚಿಂತನೆ, ಋಣಾತ್ಮಕ ಭಾವನೆ, ಜೊತೆಗೆ ಇತರರ ಮೇಲೆ ನೀವು ದ್ವೇಷ ಮಾಡುವಂಥ ಬುದ್ಧಿ ನಿಮ್ಮಲ್ಲಿ ಬರುತ್ತೆ. ಇತರರು ನಿಮ್ಮನ್ನು ಸರಿಯಾಗಿ ಹೇಳಿದ್ರು ಅವರ ಒಂದು ಕೇಳುವಂಥ ತಾಳ್ಮೆ ನಿಮಗೆ ಇರೋದಿಲ್ಲ. ನೀವು ಅವರನ್ನೇ ನೀವು ನಗಣ್ಯ ಮಾಡಿದ್ದೀರ, ಅಥವಾ ಅವರು ಕೊಟ್ಟ ಎಚ್ಚರಿಕೆಯನ್ನು ನೀವು ಈಗ ತೆಗೆದುಕೊಳ್ಳೋದಿಲ್ಲ. ಅವರ ಎಚ್ಚರಿಕೆಯನ್ನು ನೀವು ದೂಷಣೆ ಮಾಡಿಕೊಂಡು ಅವರನ್ನು ದೂರಕ್ಕೆ ತಳ್ತೀರ. ಅದರಿಂದ ನೀವು ತೊಂದರೆಯನ್ನು ನೀವು ಅನುಭವಿಸುವಂಥ ಕೆಲಸಗಳು ಆಗ್ತವೆ. ಜೊತೆಗೆ ಅನೇಕ ರೀತಿ ನೀವು ಹಿಂದೆ ಪಾಲಿಸಿದ್ದ ಶಿಸ್ತನ್ನು ಸಹ ನೀವೀಗ ಅದನ್ನು ನೀವು ಪಾಲನೆ ಮಾಡೋದಿಲ್ಲ, ವಿರುದ್ಧ ದಿಕ್ಕಿನಲ್ಲಿ ನಡೀತೀರ. ಅವೆಲ್ಲವೂ ನಿಮಗೆ ಈಗ ಮುಳುವಾಗಿ ಪ್ರಯತ್ನ ಆಗುತ್ತೆ. ಹಾಗಾಗಿ ಕೆಲವೊಂದು ಗ್ರಹದಿಂದ ಆಗಿದರೆ ಕೆಲವೊಂದು ನೀವು ಸ್ವಯಂಕೃತವಾಗಿ ಆ ಒಂದು ಕಷ್ಟಗಳನ್ನು ನಷ್ಟಗಳನ್ನು ನೀವು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಆರೋಗ್ಯದಲ್ಲಿ ಸಹ ಈಗ ಹಠಾತ್ತಾಗಿ ಏರುಪೇರಾಗುತ್ತೆ. ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಲ್ಬಣ ಆಗೋದಾಗಲಿ, ಅಥವಾ ಆಹಾರದಿಂದ, ನೀರಿನಿಂದ, ಹವಾಮಾನದಿಂದ ಆಗುವಂಥ ವೈಪರೀತ್ಯಗಳು ನಿಮ್ಮ ಮೇಲೆ ಈಗ ಬೇಗನೆ ಅಟ್ಯಾಕ್ ಮಾಡುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯದ ವಿಚಾರ, ಮನಸ್ಸಿನ ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮೈಯೆಲ್ಲ ಕಣ್ಣಾಗಿರ್ಬೇಕಂತಲ್ಲ, ಅಂತಹ ಒಂದು ಘಟನೆ ನಿಮಗೆ ಬೇಕಾಗುತ್ತೆ. ಗುರುವಿನ ಬಲ ನಿಮಗೆ ಯಾವುದಕ್ಕೂ ನಿಮಗೆ ಸಹಾಯ ಮಾಡೋದಿಲ್ಲ. ಅದೇ ಕಾಲದಲ್ಲಿ ಅರ್ಧಾಷ್ಟಮ ಶನಿಯ ಒಂದು ಪಂಚಮದ ಶನಿಯ ಪ್ರಭಾವ ನಿಮ್ಮ ಮೇಲೆ ಇರುವಂಥದ್ದು, ಅರ್ಧಾಷ್ಟಮದಲ್ಲಿ ರಾಹು ಇರುವಂಥದ್ದು, ಇವೆಲ್ಲವೂ ಸಲ ವಿರುದ್ಧವಾಗಿ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆಗಳು ಆಗ್ಬೋದಾಗಿದೆ.
ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಒಂದು ಉತ್ತಮ ಫಲ ನಿರೀಕ್ಷೆ ಇರುವುದಿಲ್ಲ. ಎಲ್ಲವೂ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು. ಸ್ವಯಂಕೃತ ಅಪರಾಧದ ಒಂದು ಬಲಿಪಶು ನೀವು ಆಗ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ಆನ್ಲೈನು ಅಥವಾ ಇನ್ನಿತರ ಮೂಲದ ವಂಚನೆಗಳಿಗೆ ನೀವು ಸಿಲುಕಿ ಮತ್ತೆ ನೀವು ಪರಿತಾಪಿಸುವಂಥ ಘಟನೆಗಳು ಆಗ್ಬೋದು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಕಷ್ಟ ನಷ್ಟಗಳಿಗೆ ಗುರಿ ಆಗ್ಬೋದು. ಹಾಗಾಗಿ ಈ ಒಂದು ಕಾಲದಲ್ಲಿ ನೀವು ತುಂಬ ಸಂಯಮ ತಾಳ್ಮೆಯನ್ನು ಗಮನಿಸಬೇಕು. ಮನೆ ಮಂದಿಗಳ ಜೊತೆಗೆ ನೀವು ಕಲಹ ವಾಗ್ವಾದವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಸಹೋದ್ಯೋಗಿಗಳ ಜೊತೆಗೆ ಸಹ ವಾಗ್ವಾದ ಕಲಹವನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದೇ ರೀತಿಯ ವಿವಾದಗಳಿಗೆ ಕಾಂಟ್ರವರ್ಸಿಗಳಿಗೆ ಸಿಲುಕಿಕೊಳ್ಳದಂತೆ ನೀವು ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಸಾಮಾಜಿಕ ಜಾಲತಾಣವನ್ನು ಬಳಸುವಾಗಲೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮಗಳು ಬರ್ಬೋದು. ಇನ್ನು ಸರ್ಕಾರ ಉದ್ಯೋಗ ಸರ್ಕಾರಿ ಹುದ್ದೆಯಲ್ಲಿರೋ ಹಾಗೆ ಈ ಕಾಲದಲ್ಲಿ ನಿಮ್ಮ ಮೇಲೆ ಏನಾದರೂ ಗಂಭೀರವಾದ ಕ್ರಮಗಳು ಬರ್ಬೋದು ಅಥವಾ ಹಿಂದಿನ ಅಕ್ರಮಗಳು ಬಯಲಿಗೆ ಬಂದು ನಿಮ್ಮ ಮೇಲೆ ಶಿಸ್ತು ಕ್ರಮಗಳೆಲ್ಲ ಬರುವಂಥದ್ದು. ಕೆಲವರಿಗೆ ವಜಾ ಆಗುವಂಥದ್ದು ಅಥವಾ ಸಸ್ಪೆನ್ಷನ್ ಆಗುವಂಥ ಘಟನೆಗಳು ಸಹ ಆಗ್ಬೋದಾಗಿದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಈ ಕಾಲವು ತುಂಬ ಒಂದು ನಿಮಗೆ ಪರೀಕ್ಷಾ ಕಾಲ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂಥ ಗುರುವಿಗೆ ಸಂಬಂಧಿತ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಪರಿಹಾರ ಮಾರ್ಗದ ದೇವತಾ ಶ್ಲೋಕ ಅದು ದಾನ ಧರ್ಮಗಳನ್ನು ಅನುಸರಿಸಬೇಕಾಗುತ್ತೆ ಈ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಬಾರಿ ಬಹಳ ಒಂದು ನಿಮ್ಮ ರಾಶಿಯಾಧಿಪತಿ ಗುರು ಆಗಿದ್ದಾನೆ. ಧನುಸ್ಸು ಮತ್ತು ಮೀನಕ್ಕೆ ಗುರು ಅಧಿಪತಿ. ಆದರೆ ಅಲ್ಲಿ ಮೀನಕ್ಕೆ ಗುರುವಿಂದ ಈ ಬಾರಿ ಒಳ್ಳೆಯ ಫಲ ಸಿಗ್ತಾರೆ. ಆದರೆ ಈ ಧನುರಾಶಿಯವರಿಗೆ ಗುರುವಿನ ಒಳ್ಳೆಯ ಫಲ ಈಗ ಬಾರಿ ಸಿಗ್ತಾ ಇದೆ. ಸಪ್ತಮದಲ್ಲಿ ಗುರುವಿನ ಗುರುವಿನ ವಿಶೇಷವಾದ ಈ ಸಪ್ತಮದ ಆಶೀರ್ವಾದವು ನಿಮಗೆ ಆರೋಗ್ಯವನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಜಯವನ್ನು, ಲಾಭವನ್ನು ಮುಂದಿನ 1 ವರ್ಷ ಕಾಲ ಕೊಡಲಿದೆ. ವಿಶೇಷವಾಗಿ ಈ ಧನುರಾಶಿಯವರಿಗೆ ಒಂದು ಏನೇನೋ ನೀವು ಚಿಂತನೆ ಮಾಡಿದರೂ ಅವೆಲ್ಲವೂ ಈಗ ಸಕ್ಸಸ್ ಆಗುತ್ತೆ. ಹಿಂದೆ ಯಾವುದಕ್ಕೂ ನೀವು ಪ್ರಯತ್ನ ಮಾಡಿದರೆ ಅದರ ವಿಳಂಬ ಆಗಿತ್ತು, ಹಿಂದೆ ವಿಘ್ನಗಳು ಬಂದಿತ್ತು, ಅವೆಲ್ಲವೂ ಈಗ ವಿಘ್ನಗಳು ನಿವಾರಣೆಗೆ ಎಲ್ಲವೂ ನಿಮಗೆ ಯಶಸ್ಸು ಸಿಗುವಂಥದ್ದು. ಇನ್ನು ನೀವು ಆರೋಗ್ಯದ ವಿಚಾರವಾಗಿ ಸಾಗಿ ಆರೋಗ್ಯ ಬಹಳ ಸುಧಾರಣೆ ಆಗುತ್ತೆ. ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ದಿಢೀರಾಗಿ ಪ್ರೌಢ ಸದೃಶವಾಗಿ ಅವೆಲ್ಲವೂ ನಿಮ್ಮ ಚಿಕಿತ್ಸೆಗೂ ಅಥವಾ ನಿಮ್ಮ ಒಂದು ಜೀವನ ಶೈಲಿಗೂ ಅದು ಈಗ ಉತ್ತಮವಾದ ಬಗ್ಗೆ ಸ್ಪಂದನೆಯಾಗಿ ಚೆನ್ನಾಗಿ ನಿಮಗೆ ಗುಣಮುಖ ಆಗುವಂಥದ್ದು. ಜೊತೆಗೆ ಮನಸ್ಸಲ್ಲಿ ಉಲ್ಲಾಸ, ಉತ್ಸಾಹ ಹೆಚ್ಚಳಾಗುತ್ತೆ. ಯಾವುದೇ ಕೆಲಸ ಕರೆ ಮಾಡಲಿಕ್ಕೆ ಆಸಕ್ತಿ ಬರುತ್ತೆ. ಇನ್ನು ಬಾಂಧವ್ಯ ಮನೆಯಲ್ಲಿ ಸಹ ಹಾಗೆ, ಮನೆಯಲ್ಲಿ ಪತಿ ಪತ್ನಿ ಮಕ್ಕಳ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಅವರು ಸಹ ನಿಮ್ಮನೆಗೆ ಚೆನ್ನಾಗಿ ಗೌರವ ಪ್ರೀತಿ ಮಾಡ್ತಾರೆ. ಅದೇ ರೀತಿ ನೀವು ಮಾಡುವಂಥ ಉದ್ಯಮ, ವೃತ್ತಿ, ವ್ಯಾಪಾರ ಇದು ಯಾವುದೇ ಇರ್ಬೋದು ಅದರಲ್ಲಿ ಸಹ ಈಗ ಹೆಚ್ಚಿನ ಲಾಭಗಳು ಬರುವಂಥದ್ದು, ಅವೆಲ್ಲ ಇನ್ನಷ್ಟು ಪ್ರಸಿದ್ಧಿ ಆಗುವಂಥದ್ದು. ನಿಮ್ಮ ಒಂದು ಉದ್ಯಮ ವ್ಯಾಪಾರಕ್ಕೆ ಹೆಚ್ಚಿನ ಒಂದು ಮನ್ನಣೆ, ಜನ ಮನ್ನಣೆ ಎಲ್ಲ ಬರುವಂಥದ್ದು. ಇನ್ನು ಕೆಲವರಿಗೆ ಪ್ರಶಸ್ತಿ, ಸನ್ಮಾನ, ಕೀರ್ತಿಗಳು ಎಲ್ಲ ಸಿಗುವಂಥದ್ದು. ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಧನುರಾಶಿಯವರಿಗೆ ವಿಶೇಷವಾದ ಅಂಕಗಳು, ರ್ಯಾಂಕಿಂಗ್ಗಳು ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಸನ್ಮಾನ, ಬಹುಮಾನಗಳೆಲ್ಲ ಬರುವಂಥದ್ದು. ಇನ್ನು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅದರಲ್ಲಿ ವಿಶೇಷವಾದ ಯಶಸ್ಸು, ರ್ಯಾಂಕಿಂಗ್ ಎಲ್ಲ ಬಂದು ನೀವು ಆಯ್ಕೆ ಆಗುವಂಥದ್ದು. ನಿಮಗೆ ಇಷ್ಟಪಟ್ಟಂತಹ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆ ಅಡ್ಮಿಷನ್ ಸೀಟುಗಳೆಲ್ಲ ಸಿಗುವಂಥದ್ದು ಆಗುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಈ ಒಂದು ಎಲ್ಲ ವರ್ಗದವರಿಗೂ, ವ್ಯಾಪಾರ ಇರ್ಬೋದು, ಉದ್ಯೋಗಿಗಳು, ವಿದ್ಯಾರ್ಥಿಗಳಿರ್ಬೋದು, ಗೃಹಿಣಿಯರು ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮಿಗಳು ಯಾರು ಇರ್ಬೋದು, ಎಲ್ಲರಿಗೂ ಒಂದು ಗುರುವಿನ ಅನುಗ್ರಹದಿಂದ ಅಪರೂಪಕ್ಕೆ ಸಿಗುವಂಥ ಸಪ್ತಮದಿಂದ ವಿಶೇಷವಾದ ಕಾರ್ಯಸಿದ್ಧಿ ಆಗುತ್ತೆ, ಲಾಭ ವೃದ್ಧಿ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಸಂತೋಷ ಕೊಡುವಂಥ ಹಲವಾರು ಘಟನೆಗಳು ನಿಮ್ಮ ಮನೆಯಲ್ಲಿಯೂ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಆಗ್ತವೆ. ಶುಭ ಕಾರ್ಯಗಳನ್ನು ಅಪೇಕ್ಷೆಯವರಿಗೆ ಮದುವೆ, ಮುಂಜಿ ಇತ್ಯಾದಿಗಳು ಮನೆಯಲ್ಲಿ ಶುಭ ಕಾರ್ಯಗಳಾಗ್ಬೋದು. ಮನೆ, ಭೂಮಿ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥ ಅವಕಾಶಗಳು ಒದಗಿ ಬರ್ಬೋದಾಗಿದೆ. ಜೊತೆಗೆ ದೀರ್ಘಕಾಲದ ನಿಮ್ಮ ಯಾವುದಾದ್ರು ಕನಸುಗಳಿದ್ದರೆ ಅಂದರೆ ಯಾವುದೋ ಒಂದು ನಿಮ್ಮ ಗುರಿ ಅಥವಾ ಕನಸು ಅಂತ ಇರುತ್ತೆ, ಅಂಥ ಒಂದು ಕನಸು ಅದು ಈಗ ನನಸಾಗುವಂಥ ಕಾಲ. ಅದಕ್ಕೆ ಜನ ಬೆಂಬಲ, ಧನ ಬೆಂಬಲ ಸಿಗುತ್ತೆ ಅಥವಾ ಸರ್ಕಾರ ಮೂಲದಿಂದ ಸಿಗಬೇಕಾದ ನಿಮಗೆ ವಿಶೇಷವಾದ ಸೌಲಭ್ಯಗಳು ಸಹ ಈಗ ಸಿಗುವಂಥ ಯೋಜನೆಗಳು ಇರ್ತವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಒಂದು ಸಪ್ತಮದ ಅನುಗ್ರಹದಿಂದ ಬರ್ತಾ ಇದೆ. ಒಳ್ಳೆಯ ಒಂದು ಮನಸ್ಸಿನದನ್ನು ಸ್ವಾಗತ ಮಾಡಿಕೊಳ್ಳಿ. ಇದೇ ಕಾಲದಲ್ಲಿ ನಿಮಗೆ ರಾಹುವಿನ ಬೆಂಬಲ ಸಹ ಇರುತ್ತೆ. ಯಾಕಂದರೆ ಅಲ್ಲಿ ದೀರ್ಘಚಾರಿ ಗ್ರಹಗಳು ಕೇವಲ ಗುರು ಅಷ್ಟೇ ಅಲ್ಲ, ಅಲ್ಲಿ ರಾಹು ಸಹ ನಿಮಗೆ ಈಗ ಕಳೆದ ವರ್ಷದಲ್ಲೂ ನಿಮಗೆ ರಾಹುವಿನ ಬೆಂಬಲ ಇರಲಿಲ್ಲ, ಕೇತು ಪೂರಕವಾಗಿದ್ದ. ಆದರೆ ಈ ಬಾರಿ ನಿಮಗೆ ರಾಹುಕೇತುಗಳ ಪರಿವರ್ತನೆ, ರಾಹು ಸಹ ನಿಮಗೆ ಬೆಂಬಲಕ್ಕೆ ಬರ್ತದೆ. ಯಾಕಂದರೆ ಗುರುವಿನ ಪರಿವರ್ತನೆಯಾಗಿ 4 ದಿನಕ್ಕೆ ಅಲ್ಲಿ ರಾಹುಕೇತುಗಳ ಪರಿವರ್ತನೆ ಸಹ ಆಗುತ್ತೆ. ಹಾಗಾಗಿ ನಿಮಗೆ ವಿಶೇಷವಾಗಿ ಈ ಒಂದು ಗುರುವಿನ ಪರಿವರ್ತನೆ ಒಂದು ಆನೆ ಬಲವಾಗಿ ಬರ್ತಾ ಇದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆಳೆದಕ್ಕಂಥ ಗುರುವಿನ ಸ್ತೋತ್ರ ಶ್ಲೋಕ ಪ್ರಾರ್ಥನೆ ನೀವು ಸಹ ಅನುಸರಿಸಬಹುದು ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ನಿಮ್ಮ ರಾಶಿಯಿಂದ 6ರ ಅಥವಾ 6ರ ಸ್ಥಾನದಲ್ಲಿ ಆಗುವಂಥ ಗುರುವಿನ ಪರಿವರ್ತನೆ ಇದು ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಂದರೆ ಕಳೆದ ವರ್ಷ ನಿಮಗೆ ಗುರುಬಲ ಇತ್ತು, 7.5 ಮಧ್ಯದಲ್ಲೂ ಸಹ ಗುರುಬಲದ ಒಂದು ಅನುಕೂಲತೆ ಕಳೆದ ವರ್ಷ ಇತ್ತು. ಈ ಬಾರಿ ಗುರುಬಲ ಇರೋದಿಲ್ಲ, ಅಷ್ಟೇ ಹೊರತು ನೀವು ಚಿಂತೆಯನ್ನು ಪಡಬೇಕಾಗಿಲ್ಲ. ನಮಗೆ ಕಳೆದ ವರ್ಷ ಇದ್ದ ಗುರುಬಲ ಈಗ ನಷ್ಟ ಆಯಿತು, ಇನ್ನೇನು ತೊಂದರೆ ಆಗುತ್ತೋ, ಕಂಟಕ ಬರುತ್ತೋ, ಕಷ್ಟ ಬರುತ್ತೋ, ಅಂಥದ್ದೇನು ಕಷ್ಟ ನಷ್ಟಗಳನ್ನು ಬರೋದಿಲ್ಲ.
ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಯಾವ ರೀತಿ ಕನ್ಯಾ ರಾಶಿಗೆ ಸ್ವಲ್ಪ ಮಿಶ್ರ ಫಲ ಬಂತೋ ಅದೇ ರೀತಿ ನಿಮಗೂ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಬರ್ಬೋದಾಗಿದೆ. ಅಲ್ಲಿ ವಿಶೇಷವಾಗಿ ಕೆಲವೊಮ್ಮೆ ಈ ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರ್ಪಡ್ಬೋದು. ಉದಾಹರಣೆಗೆ ವಿರುದ್ಧವಾದ ಆಹಾರ ಸೇವನೆಯಿಂದ ಅಥವಾ ಅಕಾಲದ ಭೋಜನದಿಂದ ಅಥವಾ ನಿಮ್ಮ ದೇಹಕ್ಕೆ ಒಗ್ಗದಿರುವಂಥ ಒಂದು ಪದಾರ್ಥದ ಒಂದು ಅತಿಯಾದ ಸೇವನೆ ಮಾಡೋದು. ಉದಾಹರಣೆಗೆ ಕೆಲವರಿಗೆ ಎಣ್ಣೆಯ ಪದಾರ್ಥ ಜಾಸ್ತಿ ಇದ್ದರೆ ಆಗೋದಿಲ್ಲ, ಇನ್ನು ಕೆಲವರಿಗೆ ಸಿಹಿ ಪದಾರ್ಥ ಜಾಸ್ತಿ ಇದ್ದರೆ ಆಗೋದಿಲ್ಲ, ಇನ್ನು ಕೆಲವರಿಗೆ ಖಾರ ಅಥವಾ ತುಂಬ ಮಸಾಲೆ ಪದಾರ್ಥ ಇದ್ದರೆ ಅವರ ಒಂದು ಬಾಡಿಗೆ ಒಗ್ಗೋದಿಲ್ಲ. ಹಾಗಾಗಿ ನಿಮ್ಮದೇ ಒಂದು ಅಪರಾಧದಿಂದ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರು ನೀವೇ ತಂದುಕೋಬೋದು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಜೊತೆಗೆ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಬೋದು. ಇದು ಸ್ವಯಂಕೃತ ಅಪರಾಧಗಳು ಅಷ್ಟೇ. ಹಾಗೆ ಗುರುವಿನಿಂದ ನಿಮಗೆ ಬರೋದು ನೇರವಾಗಿ ನಷ್ಟ ಏನೂ ಆಗೋದಿಲ್ಲ, ಆದರೆ ನಿಮ್ಮದೇ ಒಂದು ಅತಿಯಾದ ಆತ್ಮವಿಶ್ವಾಸದಿಂದ ಅತಿಯಾದ ಒಂದು ಅತಿರೇಕದಿಂದ ಕೆಲವೊಮ್ಮೆ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಜೊತೆಗೆ ಈ ನಡವಳಿಕೆ ಬಂದ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದಾಗಿದೆ. ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಶನಿ ಮಹಾರಾಜರು ಅಲ್ಲಿ ದೀರ್ಘಚಾರಿಯಾಗಿ ಶನಿ ಮಹಾರಾಜರು ಈಗ ಬಹಳ ಪೂರಕವಾಗಿದ್ದರೆ, ಲಾಭದಾಯಕವಾಗಿದ್ದರೆ, ಅವರಿಂದ ಸಹಾಯಗಳು ಸಿಗುವಂಥ ಖಂಡಿತ ಸಿಕ್ಕೇ ಸಿಗುತ್ತೆ. ಆ ಬಗ್ಗೆ ನಿಮಗೆ ಎರಡು ಮಾತಿಲ್ಲ, ಅವೆಲ್ಲ ಒಳ್ಳೆಯದಾಗತ್ತೆ. ಆದರೆ ಇಲ್ಲಿ ಗುರುವಿನ ಬಲದ ಕೊರತೆ ಆಗಿದೆ ನಿಮಗೆ. ಅಷ್ಟೇ ಹೊರತು ಗುರು ನಿಮಗೆ ತುಂಬ ವಿರುದ್ಧವನ್ನು ಕೆಟ್ಟದ್ದನ್ನು ಮಾಡೋದಿಲ್ಲ. ಅಲ್ಲಿ ನಿಮ್ಮ ನಡವಳಿಕೆಯನ್ನು ಅದು ನಿಮ್ಮ ಮಾತನ್ನು ನಿಮ್ಮ ಒಂದು ಖರ್ಚು ವೆಚ್ಚಗಳನ್ನು ನಿಮ್ಮ ಆರೋಗ್ಯವನ್ನು ನೀವೀಗ ಸ್ವಲ್ಪ ಕಾಪಾಡಿಕೊಳ್ಳೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ನಿಮ್ಮ ಪ್ರಾಥಮಿಕ ಕರ್ತವ್ಯದ ಬಗ್ಗೆ ನೀವು ಎಚ್ಚರವಾಗಿರಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಹಾಗಾಗಿ ಅವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಆರೋಗ್ಯದ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ಕೌಟುಂಬಿಕವಾದ ಮಾತು ನಡವಳಿಕೆ ವಿಚಾರ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಜೊತೆಗೆ ಗುರುಬಲದ ಕೊರತೆ ಇರುವ ಕಾರಣ ಕೆಲವೊಮ್ಮೆ ನಿಮಗೆ ಈ ಒಂದು ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರುತ್ತೆ. ಸಾಲ ಮಾಡಿದ್ರೆ ಸಾಲವನ್ನು ನಿಮಗೆ ತೀರಿಸುವಂಥ ಮಟ್ಟದಲ್ಲಿ ಅವಶ್ಯಕತೆ ಇದ್ದರೆ ತೀರಿಸುವಂಥ ಒಂದು ಸಾಮರ್ಥ್ಯ ಇದ್ದರೆ ಸಾಲ ಮಾಡಿ. ಆದರೆ ನಿಮ್ಮ ಸಾಮರ್ಥ್ಯ ಮೀರಿ ಅದು ನಿಮಗೆ ತೀರಿಸುವಂಥ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲವನ್ನು ಮಾಡೋದು ಅದೆಲ್ಲ ಈಗ ಒಳ್ಳೆಯದಲ್ಲ. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ಈ ಗುರು ಈಗ ಆರರದಲ್ಲಿರುವ ಕಾರಣ ಅಲ್ಲಿ ಭಾರವನ್ನು ಸೂಚಿಸುತ್ತೆ. ಜೊತೆಗೆ ಕೆಲವೊಮ್ಮೆ ಗುಪ್ತ ಶತ್ರುಗಳ ಪೀಡೆ ಸಹ ನಿಮಗೆ ಯಾಕಂದರೆ ನಿಮಗೆ ಸಾಲದ ಅವಶ್ಯಕತೆ ಇರೋದಿಲ್ಲ, ಆದರೆ ಯಾರೋ ನಿಮಗೆ ತೊಂದರೆ ಕೊಡೋ ಸಲುವಾಗಿ ಈಗ ಸಾಲ ಬೇಡ ಅಂದರೂ ಕೊಡೋದು ನಾವು ನೋಡಿದ್ವಿ. ಅಂಥದ್ದೆಲ್ಲ ಕಾಲ್ಗಳು ಬರ್ತಾ ಇರುತ್ತೆ, ನಿಮಗೆ ಲೋನ್ ಬೇಕಾ, ಆ ಲೋನ್ ಬೇಕಾ ಅನ್ನೋಂಥ. ಅಂತಾಗಿ ನೀವು ಬೇಕಿದ್ದ ತೀರಾ ಅವಶ್ಯಕತೆ ಇದ್ದ ಲೋನ ನಿಮ್ಮ ಮಿತಿಯಲ್ಲಿ ತೀರಿಸಲಿಕ್ಕಾಗುವ ಲೋನ್ ಬೇಕಾದ್ರೆ ತೆಗೆದುಕೊಳ್ಳಿ. ನಿಮ್ಮ ಮಿತಿ ಮೀರಿ ಲೋನ್ ತಗೊಳ್ತಾರೆ ಅಥವಾ ಅವರು ಕೊಡ್ತಾರೆ ಅನ್ನೋ ಒತ್ತಾಯಪೂರ್ವಕವಾಗಿ ಕೊಡ್ತಾರೆ ಅನ್ನೋದನ್ನು ನೀವು ಸ್ವೀಕಾರ ಮಾಡೋದು ಅಂಥದ್ದೆಲ್ಲ ಬೇಡ. ಅವೆಲ್ಲ ಸ್ವಲ್ಪ ನಿಮಗೆ ತೊಂದರೆಗೆ ಕಾರಣ ಆಗ್ಬೋದಾಗಿದೆ. ಅವೆಲ್ಲವನ್ನು ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ತನು ಮನ ಧನದ ವಿಚಾರವಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಯಾವುದೇ ರೀತಿ ಅತಿರೇಕದ ವರ್ತನೆಗೆ ಹೋಗಬೇಡಿ. ಸ್ವಯಂಕೃತ ಅಪರಾಧದ ಬಲಿಪಶು ಆಗಬೇಡಿ. ಅಷ್ಟೇ ಹೊರತು ನಿಮಗೆ ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಗುರುವಿಂದ ಇರೋದಿಲ್ಲ. ಇನ್ನು ಮಕರ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಗುರುವಿಗೆ ಸಂಬಂಧಪಟ್ಟ ಶ್ರುತಿ ಶ್ಲೋಕ, ಪ್ರಾರ್ಥನೆ, ಅದು ದೇವತಾ ಶ್ಲೋಕ ಇತ್ಯಾದಿಗಳನ್ನ ಹೇಳ್ಬೋದಾಗಿದೆ. ಮುಂದೆ ಕುಂಭರಾಶಿಗೆ ಈ ಬಾರಿ ಒಂದು ಉತ್ತಮವಾದ ಗುರುವಿನ ಅನುಗ್ರಹ ಬರ್ತಾಯಿದೆ. ಪಂಚಮದ ಗುರುವಿನ ಲಾಭ. ಈಗ ನಿಮಗೆ ಸಾಡೆಸಾತಿಯ ಮಧ್ಯದಲ್ಲೂ ಯಾವ ರೀತಿ ಕಳೆದ ವರ್ಷ ಮಕರ ರಾಶಿಗೆ ಸಾಡೆಸಾತಿಯ ಮಧ್ಯದಲ್ಲೂ ಒಂದು ಗುರುವಿನ ಅನುಗ್ರಹ ಪ್ರಾಪ್ತವಾಗಿತ್ತು, ಅದು ಈ ಬಾರಿ ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ನಿಮಗೆ ಈಗ ಪ್ರಾಪ್ತಿಯಾಗ್ತಾ ಇರ್ತದೆ. ಹಾಗಾಗಿ ಅನೇಕ ರೀತಿಯ ಗುರುವಿನ ಒಂದು ಅನುಗ್ರಹದ ಲಾಭವನ್ನು ಕುಂಭರಾಶಿಯವರು ಪಡೆಯಲಿಕ್ಕೆ ಸಿದ್ಧರಾಗಿರಿ. ಸಾಡೆಸಾತಿಯ ಒಂದು ಅಡ್ಡ ಪರಿಣಾಮ ನಮ್ಮ ಮೇಲೆ ಇದೆ, ನಮಗೆ ಏನು ಒಳ್ಳೆಯದಾಗೋದಿಲ್ಲ, ನಮಗೆ ತುಂಬ ಕೆಟ್ಟದಾಗುತ್ತೆ ಅಥವಾ ಏನೇನು ನಕಾರಾತ್ಮಕ ಚಿಂತನೆಯನ್ನು ಈಗ ಬಿಟ್ಟುಬಿಡಿ. ಆ ಒಂದು ನಕಾರಾತ್ಮಕ ಚಿಂತೆಯನ್ನು ಬಿಟ್ಟು ನಿಮಗೆ ಗುರುವಿನಿಂದ ಆಗುವಂಥ ಒಳ್ಳೆಯ ಪರಿಣಾಮವನ್ನು ಸ್ವಾಗತ ಮಾಡಿಕೊಳ್ಳಿ. ಈ ಬಾರಿ ಈ ಕುಂಭರಾಶಿಯವರಿಗೆ ವಿಶೇಷವಾದ ಲಾಭ, ಆದಾಯ, ಸುಖಗಳು ಆಗ್ತವೆ. ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಪ್ರಗತಿ ಆಗಲಿದೆ. ಹಿಂದೆ ಹಿನ್ನಡೆ ಕಂಡಂಥ ವಿದ್ಯಾರ್ಥಿಗಳಿಗೆ ಈ ಬಾರಿ ಮುನ್ನಡೆ ಆಗುತ್ತೆ. ಹಿಂದೆ ನಿಮಗೆ ಯಾವುದೇ ಪ್ರಯತ್ನದಲ್ಲಿ ಸೀಟು ಸಿಕ್ಕಿರಲಿಲ್ಲ, ಅವಕಾಶ ವಂಚನೆ ಆಗಿತ್ತು, ಅಂಥವರಿಗೆ ಸೀಟ್ ಸಿಗುತ್ತೆ. ಹಿಂದೆ ನೀವು ಜಾಬಲ್ಲೆಲ್ಲ ಸಿಲೆಕ್ಟ್ ಆಗಿಲ್ಲ, ಈ ವರ್ಷ ನೀವು ಸಿಲೆಕ್ಟ್ ಆಗುವಂಥ ಅವಕಾಶ ಬರುತ್ತೆ. ಹಾಗಾಗಿ ಸಾಡೆಸಾತಿ ಇದೆ, ನನಗೆ ಈ ವರ್ಷವೂ ಎಲ್ಲ ಒಳ್ಳೆಯದಾಗೋದಿಲ್ಲ ಅನ್ನೋ ಒಂದು ನಿರ್ಧಾರವನ್ನು ದೂರ ಇಟ್ಕೊಟ್ಟು ಅದನ್ನು ಬಿಟ್ಟು ನನಗೆ ಈಗ ಗುರುವಿನ ಬಲ ಬಂದಿದೆ, ಹಾಗೆ ಗುರುವಿನ ವಿಶೇಷದ ಆಶೀರ್ವಾದ ಬಂದಿದೆ, ಅದನ್ನು ನಾನು ಸದುಪಯೋಗ ಪಡಿಸಿಕೊಳ್ಳಿದೆ ಅನ್ನೋದಂಥ ಉತ್ತಮವಾದ ನಿರ್ಧಾರವನ್ನು ಮಾಡಿಕೊಳ್ಳಿ. ನಿಮಗೆ ಖಂಡಿತವಾಗಿ ನಿಮ್ಮ ಒಂದು ಆತ್ಮಬಲದ ಜೊತೆಗೆ ಈ ದೈವಬಲ ಗ್ರಹಬಲಗಳು ಸಹಾಯಕ್ಕೆ ಬರ್ತವೆ. ಹಾಗಾಗಿ ವಿಶೇಷವಾದ ಶುಭಫಲವನ್ನು ನೀವು ಮೇ 14 ಬಳಿಕ ಮುಂದಿನ 1 ವರ್ಷಗಳ ಗುರುವಿಂದ ನೀವು ಪಡೆಯಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ. ಜೊತೆಗೆ ಯುವಕರಿಗೆ ವಿದ್ಯೆಯನ್ನು ಮಾಡುತ್ತದೆ, ವಿದ್ಯೆ ಪೂರ್ಣಗೊಳಿಸುವವರಿಗೆ ಉದ್ಯೋಗ ಸಿಗುವುದಾಗಲಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಸಂತೃಪ್ತಿ, ಹಣಕಾಸು ಚೆನ್ನಾಗಿ ಬರುವಂಥದ್ದು. ಇನ್ನು ಕೌಟುಂಬಿಕವಾಗಿ ಏನಾದರೂ ವಿವಾದಗಳಿದ್ದರೆ ಅದು ವಿವಾದಗಳು ನಿವಾರಣೆ ಆಗುತ್ತೆ. ಇನ್ನು ಯಾರು ಸಂತತಿಗಾಗಿ ಯಾರು ಅಪೇಕ್ಷೆ ಪಡೋರಿಗೆ ಅವರಿಗೆ ಸಂತಾನ ಭಾಗ್ಯ, ವಿವಾಹಕ್ಕೆ ಅಪೇಕ್ಷೆ ಪಡೋರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ಈಗ ವೃದ್ಧಿ ಆಗುತ್ತೆ. ಜೊತೆಗೆ ನೀವು ಮಾಡುವಂಥ ಹೂಡಿಕೆಗಳು ಈಗ ಹೆಚ್ಚಾಗಿ ಲಾಭವನ್ನು ತರುವುದಾಗಲಿ ಅಥವಾ ನಿಮ್ಮದೇ ಸಾಲಗಳಿದ್ರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ನಿಮಗೆ ಬರಬೇಕಾದ ಹಣಗಳು ಈಗ ಸಮಯದಲ್ಲಿ ಬರುವಂಥ ಅವಕಾಶ. ಈ ರೀತಿ ಹಿಂದೆ ನಿಮಗೆ ಯಾವುದೆಲ್ಲ ಅವಕಾಶಗಳು ವಂಚಿತ ಆಗಿತ್ತು, ಯಾವುದೆಲ್ಲ ಚಾನ್ಸ್ ಮಿಸ್ ಆಗಿತ್ತು ಅವೆಲ್ಲ ನಿಮಗೆ ಈಗ ಸಿಗುತ್ತೆ.
ಹಾಗಾಗಿ ಅನೇಕ ರೀತಿಯ ಪ್ರಯೋಜನಗಳು ಎಲ್ಲ ವರ್ಗದ ಕುಂಭರಾಶಿಯವರಿಗೆ, ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮವಾದ ಪರಿಣಾಮ ಇದೆ. ವಿದ್ಯಾರ್ಥಿಗಳಿಗೂ ಶುಭ ಫಲವಿದೆ. ಉದ್ಯಮ ವ್ಯಾಪಾರಿಗಳು ಉತ್ತಮ ಫಲಗಳು ಖಂಡಿತ ಸಿದ್ಧಿಯಾಗಲಿವೆ. ಇನ್ನು ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ಮಾಡೋರಿಗೆ ಅವರಿಗೆ ವಿಶೇಷವಾದ ಅವರ ಉತ್ಪನ್ನಗಳಿಗೆ ಬೇಡಿಕೆ, ಬೆಂಬಲ ಬೆಲೆ, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು. ಜೊತೆಗೆ ಹಿಂದೆ ನೀವು ಯಾವುದೇ ಅಪ್ಲೈ ಮಾಡಿದ ಸೌಲಭ್ಯಗಳಿಗೆ ಈಗ ಅದು ಸ್ಯಾಂಕ್ಷನ್ ಆಗಿ ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಕುಂಭರಾಶಿಯವರಿಗೆ ಈ ಕಾಲದಲ್ಲಿ ಉದ್ಯಮ ವ್ಯಾಪಾರಿಗಳಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಕೌಟುಂಬಿಕ ವಿಚಾರಗಳಿರ್ಬೋದು ಎಲ್ಲ ಸುಧಾರಣೆ ಆಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ಗುರುವಿನ ಅನುಗ್ರಹ ಪಡೆಯುವಂಥ ಅವಕಾಶ. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳನ್ನು ಕುಂಭರಾಶಿಯವರು ಈ ಒಂದು ಗುರುವಿನ ಗೋಚಾರದ ಕಾಲದಲ್ಲಿ ಮೇ 14ರಿಂದ ಮುಂದಿನ ಜೂನ್ 2ರವರೆಗೆ ಪಡೆಯಬಹುದಾಗಿದೆ. ಇನ್ನು ಗುರುವಿಗೆ ಈ ಒಂದು ಅತಿಚಾರ, ವಕ್ರಚಾರ ಬಂದಾಗ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಅದರ ಬಗ್ಗೆ ನೀವೀಗ ಗಂಭೀರ ಚಿಂತನೆ ಮಾಡೋದೇನು ಬೇಡ. ಹಾಗಾಗಿ ಹೆಚ್ಚಿನ ಒಂದು ಗುರುವಿನ ಒಂದು ಅನುಗ್ರಹದ ನಿಮಗೆ ಪಂಚಮದ ಫಲವು, ಸುಖವನ್ನು, ಲಾಭವನ್ನು, ಜಯವನ್ನು ಕುಂಭರಾಶಿಯವರಿಗೆ ಈ ಸಾಡೆ ಸಾತಿ ಇದ್ದರೂ ಸಹ ಆ ಶನಿಯ ಒಂದು ಕಾಲದಲ್ಲೂ ಸಹ ನಿಮಗೆ ಮಧ್ಯೆ ಉತ್ತಮವಾದ ನೆಮ್ಮದಿ ಕೊಡುವಂಥ ಗುರುವಿನ ಅನುಗ್ರಹವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಾಲದಂಥ ಗುರುವಿನ ಸ್ತುತಿ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಬೋದಾಗಿದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ಗುರುವಿನ ಪರಿಣಾಮ ನಿಮ್ಮ ರಾಶಿಯಿಂದ ಅರ್ಧ, ಅಷ್ಟಮ ಅಥವಾ ಚತುರ್ಥ, 4ರ ಸ್ಥಾನದಲ್ಲಿ ಗುರುವಿನಿಂದ ಇದರಿಂದ ನಿಮಗೆ ಅಡ್ಡ ಪರಿಣಾಮಗಳು ಸ್ವಲ್ಪ ಬರ್ತಾ ಇರ್ತವೆ. ಜೊತೆಗೆ ಕೆಲವೊಂದು ವಿಚಾರದ ಸ್ವಲ್ಪ ಸಂಕಷ್ಟದ ಪರಿಣಾಮಗಳು ಎದುರಾಗ್ಬೋದು. ಆಗಲೇ ನಿಮಗೆ ಗೊತ್ತಿರುವಂತೆ ಶನಿ, ರಾಹು ನಿಮಗೆ ವಿರುದ್ಧವಾಗಿರ್ತಾರೆ. ಸಾಡೆ ಸಾತಿಯ ಒಂದು ಪೂರ್ಣ ಪರಿಣಾಮ ಜನ್ಮ ಶನಿಯ ಒಂದು ಸ್ಥಿತಿಯಲ್ಲಿ ನೀವಿದ್ದೀರಾ. ಹಾಗಾಗಿ ಅಲ್ಲಿ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ ಈಗ ಗುರುವಿನ ಪರಿವರ್ತನೆಯಿಂದ ಆಗುತ್ತೆ. ಗುರುವಿನ ಬಲ ನಿಮಗೆ ಕಳೆದ ವರ್ಷವೂ ಇರಲಿಲ್ಲ, ಈ ವರ್ಷವೂ ನಿಮಗೆ ಗುರುವಿನ ಬಲನೂ ಇರುವುದಿಲ್ಲ. ಹಾಗಾಗಿ ಇದು ದೀರ್ಘಕಾಲದಿಂದ ನಿಮಗೆ ಗುರುವಿನ ಬಲದ ಕೊರತೆ ಆಗುವ ವರ್ಷ. ಅದೇ ಕಾಲದಲ್ಲಿ ಶನಿ ಮಹಾರಾಜರ ಪರೀಕ್ಷೆಯನ್ನು ಎದುರಿಸುವಂತಹ ಘಟನೆ. ಹಾಗಾಗಿ ಇಲ್ಲಿ ನಿಮ್ಮ ತನು, ಮನ, ಧನದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದಿರುತ್ತೆ. ಯಾವ ರೀತಿ ಶನಿಯಿಂದ ಏನೆಲ್ಲ ಅಡ್ಡ ಪರಿಣಾಮ ಬರುತ್ತೋ ಅದು ಈಗ ಗುರುವಿಂದಲೂ ನಿಮಗೆ ಬರ್ಬೋದಾಗಿದೆ. ಅಥವಾ ಗುರುವಿಂದ ಒಂದು ಅಡ್ಡ ಪರಿಣಾಮಕ್ಕೆ ಶನಿಯ ಒಂದು ನಿಮಗೆ ರಕ್ಷಣೆ ಸಿಗೋದಿಲ್ಲ, ಅಥವಾ ಶನಿಯ ಅಡ್ಡ ಪರಿಣಾಮಕ್ಕೆ ನಿಮಗೆ ಗುರುವಿನಿಂದ ರಕ್ಷಣೆ ಈಗ ಸಿಗುವುದಿಲ್ಲ. ಹಾಗಾಗಿ ಅಂಥ ಪರಿಣಾಮಕ್ಕೆ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯದ ವಿಚಾರವಾಗಿ ತುಂಬ ಕಾಳಜಿ ಗಮನಿಸಬೇಕು. ಆಹಾರ, ನೀರಿನ ದೋಷದಿಂದ ಸಮಸ್ಯೆಗಳು ಬರ್ಬೋದು. ಈಗಾಗಲೇ ಇದ್ದಂಥ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಮತ್ತು ಇನ್ನಿತರದ ಅಸ್ತಮ, ಅಲರ್ಜಿ ಅವೆಲ್ಲ ಈ ಕಾಲದಲ್ಲಿ ನಿಮಗೆ ಇನ್ನಷ್ಟು ಹೆಚ್ಚಳ ಆಗ್ಬೋದು. ಅಥವಾ ನಿಮ್ಮದೇ ನೆಗ್ಲಿಜೆನ್ಸಿಂದ ಅದು ಸ್ವಲ್ಪ ಇನ್ನೂ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಸೂಕ್ತವಾದ ಔಷಧೋಪಚಾರ, ಆರೋಗ್ಯದ ರಕ್ಷಣೆ ಕ್ರಮ, ಲೈಫ್ ಸ್ಟೈಲನ್ನು ಸರಿ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಪಥ್ಯ ಇತ್ಯಾದಿಗಳನ್ನು ಪಾಲನೆ ಮಾಡುವಂಥದ್ದು, ವಿರುದ್ಧ ಆಹಾರಗಳನ್ನು ಸ್ವಲ್ಪ ಸೇವನೆ ಕಡಿಮೆ ಮಾಡುವಂಥದ್ದು, ಇಲ್ಲ ನಿಯಂತ್ರಣವನ್ನು ಖಂಡಿತ ಮಾಡಬೇಕು. ಶುಗರ್ ಇದ್ದವರು ಶುಗರ್ ಕಂಟ್ರೋಲ್, BP ಇದ್ದವರು BP ಕಂಟ್ರೋಲ್ ಮಾಡುವಂಥದ್ದು. ಈ ರೀತಿ ಎಲ್ಲವನ್ನು ನೀವು ನಿಯಂತ್ರಣ ತಪ್ಪಬಾರ್ದು. ನಿಯಂತ್ರಣ ತಪ್ಪಿದರೆ ಅದನ್ನು ಮತ್ತೆ ಹೆಚ್ಚಿನ ಒಂದು ಅತಿರೇಕಕ್ಕೆ ಕಾರಣ ಆಗ್ಬೋದಾಗಿದೆ. ಹಾಗೆ ಆರೋಗ್ಯದಲ್ಲಿ ಸಹ ಸಮಸ್ಯೆ ಬರ್ಬೋದಾಗಿದೆ. ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆ, ಲಿವರ್ ಅಥವಾ ಪಿತ್ತಕೋಶದ ಸಮಸ್ಯೆ, ಅಥವಾ ಲಿವರ್ ಅಥವಾ ಕಿಡ್ನಿಗಳಲ್ಲಿ ಸ್ಟೋನ್ಗಳು ಆಗುವಂಥದ್ದು. ಇನ್ನು ಸ್ತ್ರೀಯರಿಗೆ ಗರ್ಭಕೋಶ, ಗರ್ಭಾಶಯಕ್ಕೆ ಸಂಬಂಧವಾದ ಸಮಸ್ಯೆಗಳು ಬರುವಂಥದ್ದು. ಈ ರೀತಿ ಒಂದಲ್ಲ ಒಂದು ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಆರೋಗ್ಯದ ರಕ್ಷಣೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅನ್ನೋತ ಒಂದು ಮರಿಬಾರ್ದು ನೀವು ಈ ಒಂದು ಕಾಲದಲ್ಲಿ. ಇನ್ನು ಆರೋಗ್ಯವನ್ನು ಹೊರತುಪಡಿಸಿ ಮತ್ತೆ ನಿಮ್ಮ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟು ಬಂದರೆ, ಉದ್ಯೋಗ ವೃತ್ತಿಯಲ್ಲೂ ಹಾಗೆ ನಾನಾ ರೀತಿಯ ಒಂದು ಸಮಸ್ಯೆಗಳು ಬರುವಂಥದ್ದು. ನಿಮ್ಮ ಒಂದು ವೃತ್ತಿಗೆ ಕುತ್ತು ಬರ್ಬೋದು, ಅವಮಾನಕರ ಘಟನೆ ಆಗ್ಬೋದು, ಮೇಲಾಧಿಕಾರಿಗಳು ನಿಮ್ಮನ್ನು ಒಂದು ಬಹಿರಂಗವಾಗಿ ನಿಮ್ಮನ್ನು ಟೀಕೆ ಮಾಡೋದಾಗಲಿ, ನಿಮ್ಮ ಮೇಲೆ ಶಿಸ್ತು ಕ್ರಮ ಕೊಡೋದು, ಅಥವಾ ಡಿಮೋಟ್ ಮಾಡೋದಾಗಲಿ, ಅಥವಾ ಉದ್ಯೋಗದಿಂದ ಕಿತ್ತೆಸೆಯುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಅದಲ್ಲದೆ ಆರ್ಥಿಕ ವಿಚಾರವಾಗಿ ನಿಮಗೆ ಕಷ್ಟ ನಷ್ಟಗಳು ಎದುರಾಗ್ಬೋದು. ನಾನಾ ರೀತಿಯ ಸಾಲ ಬಾಧೆ, ಅಥವಾ ಹಿಂದೆ ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಆಗದಿರುವಂಥ, ಅಥವಾ ಸಾಲಗಾರರ ಕಾಟ, ಸಾಲಗಾರರು ನಿಮಗೆ ಬಹಿರಂಗವಾಗಿ ಅವಮಾನ ಮಾಡುವಂಥದ್ದು ಮುಂತಾದೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ನಿಮ್ಮ ಮಿತಿ ಮೀರಿ ಸಾಲ ಮಾಡುವಂಥದ್ದಾಗಲಿ ಅಥವಾ ಹೊಸ ಸಾಲಗಳನ್ನು ಪಡೆಯುವಂಥದ್ದು ಈಗ ಖಂಡಿತ ಒಳ್ಳೆಯದಲ್ಲ. ಇನ್ನು ಈ ಕಾಲದಲ್ಲಿ ನಿಮಗೆ ಏನಾದರೂ ವಿವಾದಗಳಿದ್ರೆ, ಯಾವುದಾದ್ರು ಕಾಂಟ್ರವರ್ಸಿಗಳಿದ್ರೆ ಅದು ಇನ್ನಷ್ಟು ಉಲ್ಬಣ ಆಗುತ್ತೆ. ಕೇಸುಗಳಿದ್ರೆ ಕೇಸುಗಳು ನಿಮಗೆ ಫೇಲ್ಯೂರ್ ಆಗ್ಬೋದು, ಕೇಸುಗಳು ಇನ್ನಷ್ಟು ಪೋಸ್ಟ್ಪೋನ್ಮೆಂಟ್ ಆಗ್ಬೋದು. ಭೂಮಿ ವಿವಾದ, ಆಸ್ತಿ ವಿವಾದ ಅಥವಾ ಸ್ತ್ರೀ ಪುರುಷವಾದ ವಿವಾದಗಳು ಈಗ ನಿಮ್ಮನ್ನು ಸುತ್ತಿಕೊಳ್ಬೋದು. ಅಥವಾ ನೀವು ಭಾಗವಹಿಸದೇ ಇದ್ದಂಥ ವಿಚಾರಗಳು ನಿಮ್ಮನ್ನು ಆರೋಪಿಯಾಗಿ ಮಾಡ್ಬೋದು. ನೀವು ಮಾಡದೇ ಇದ್ದಂಥ ಅಪರಾಧ ನಿಮ್ಮ ಮೇಲೆ ಬರ್ಬೋದು, ಅಥವಾ ನೀವು ಮಾಡದೇ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು. ಹೀಗಾಗಿ ನಾನಾ ರೀತಿಯ ಒಂದು ಸಂಕಷ್ಟ ಅಥವಾ ಪರೀಕ್ಷೆಗಳನ್ನು ನೀವು ಎದುರಿಸುವಂಥ ಸಮಯ ಬರುತ್ತೆ. ಯಾಕಂದರೆ ಆ ಶನಿ ಮಹಾರಾಜರ ಪರೀಕ್ಷೆ ಅಂದರೆ ಅದು ಅಷ್ಟೊಂದು ಕಠಿಣವಾಗಿರುತ್ತೆ. ಅದೇ ಸಮಯದಲ್ಲಿ ಗುರುವೂ ಈಗ ನಿಮಗೆ ಯಾವುದೇ ರೀತಿಯ ಸಹಕಾರ ನೀಡುವಂಥ ಸ್ಥಾನದಲ್ಲಿದ್ದಾಗ ಅದು ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆಯಾಗಿ ನಿಮಗೆ ಇನ್ನಷ್ಟು ಮನಸ್ಸಿಗೆ ಘಾಸಿ ಆಗುವಂಥ. ಹಾಗಾಗಿ ಮನೋಬಲ, ಆತ್ಮಬಲನ ಖಂಡಿತ ನೀವು ಈಗ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಎಲ್ಲ ವಿಚಾರದಲ್ಲಿ ವಿರುದ್ಧವಾದ ಘಟನೆಗಳಾಗುತ್ತವೆ. ಇದೇ ಕಾಲಕ್ಕೆ ನಿಮಗೆ ಮನಸ್ಸಿನಲ್ಲಿ ಯಾವಾಗ ನಕಾರಾತ್ಮಕ ಮತ್ತು ಋಣಾತ್ಮಕ ಭಾವನೆಗಳು ಬರ್ತವೋ ಮನಸ್ಸು ಸಮಾಧಾನವಾಗಿರೋದಿಲ್ಲ. ಹಾಗಾಗಿ ಮನೆಯಲ್ಲಿ ಸಹ ನೀವು ಸಿಡುಕ್ತೀರಾ, ಮನೆಯಲ್ಲಿ ಸಿಟ್ಟುಕೊಳ್ತೀರಾ, ಮನೆಯಲ್ಲಿ ನೀವು ಇನ್ನಿತರ ಜಗಳ ಕಾಯುವಂಥದ್ದು, ಅದು ಯಾವುದನ್ನು ಕೇಳುವಂಥ ತಾಳ್ಮೆ ನಿಮಗೆ ಕಳೆದು ಹೋಗುತ್ತೆ. ಹಾಗಾಗಿ ಇವೆಲ್ಲವೂ ನಿಮಗೆ ಈಗ ನಿಮ್ಮ ಮನಸ್ಸಿನ ಮೇಲೋ, ಮಾತಿನ ಮೇಲೋ, ನಡವಳಿಕೆ ಮೇಲೋ, ಹಣದ ಮೇಲೋ, ಎಲ್ಲದರ ಮೇಲೂ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಇನ್ನು
ಯಾವುದಾದ್ರೂ ಸಹೋದರರ ಮಧ್ಯೆ ಅಥವಾ ಸಂಬಂಧಿಗಳ ಮಧ್ಯೆ ಆಸ್ತಿ ವಿವಾದ, ಭೂಮಿ ವಿವಾದಗಳವೆಲ್ಲ ಅವೆಲ್ಲ ಈಗ ಒಂದು ಅತಿರೇಕಕ್ಕೆ ಹೋಗ್ಬೋದು. ಇದರ ಮಧ್ಯೆ ನಿಮ್ಮ ಫೈಟ್ಗಳು ಅಥವಾ ಜಗಳ, ಬಡಿದಾಟ, ಹೊಡೆದಾಟ, ಹಿಂಸಾತ್ಮಕವಾದ ಒಂದು ಬಡಿದಾಟಗಳು ಎಲ್ಲ ಆಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಇಲ್ಲಿ ನೀವು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಅಳೆದು ತೂಗಿ ನೋಡಬೇಕು. ಆತುರ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ. ಅಥವಾ ಇತರರ ಮಾತು ನಂಬಿ ನೀವು ಧುಮುಕುವಂಥದ್ದು ಅವೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡು ನೀವು ನಿಯಂತ್ರಣ ಮಾಡಬೇಕಾಗತ್ತೆ. ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಗುರುವೇ ಆಗಿದ್ದಾನೆ. ಆದರೆ ನಿಮ್ಮ ರಾಶಿಯಾಧಿಪತಿ ಸಹ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಅಂದರೆ ನಿಮ್ಮವರೇ ನಿಮಗೆ ಈಗ ಸಹಾಯವನ್ನು ಮಾಡೋದಿಲ್ಲ. ನಿಮ್ಮ ಜನರೇ ನಿಮಗೆ ಈಗ ವಿರುದ್ಧವಾಗಿ ನಿಲ್ಬೋದಾಗಿದೆ. ಎಲ್ಲದರ ಒಂದು ತಾತ್ಪರ್ಯವನ್ನು ಗಮನಿಸ್ಕೊಳ್ಬೇಕು ಮೀನರಾಶಿಯವರು. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ತಂತಿಯ ಮೇಲೆ ನಡಿಗೆ ಅಂತ ಹೇಳ್ತಾರೆ, ಅಂಥ ಒಂದು ನಿಮ್ಮ ಪರಿಸ್ಥಿತಿ ಆಗ್ಬೋದಾಗಿದೆ. ಹಾಗಾಗಿ ಎಲ್ಲ ಗ್ರಹಗಳು ದೀರ್ಘಚಾರಿಗಳು ವಿರುದ್ಧವಾಗಿರ್ತಾರೆ. ಸ್ವಲ್ಪ ಮಟ್ಟಿಗೆ ರಾಹು ಕೇತುಗಳ ಪರಿಣಾಮದಲ್ಲಿ ಸ್ವಲ್ಪ ಮಟ್ಟಿಗೆ ಕೇತು ನಿಮಗೆ ಒಂದು ಒಳ್ಳೆಯ ಪರಿಣಾಮ ಬೀರುವಂಥ ಒಂದು ಘಟನೆ ಆಗುತ್ತೆ. ಅದರ ಹೊರತು ನಿಮಗೆ ಇತರ ಗ್ರಹಗಳಿಂದ ಯಾವುದೇ ಒಂದು ಬೆಂಬಲಗಳು ಈ ಕಾಲದಲ್ಲಿ ಸಿಗೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನೀವು ಗುರುವಿಗೆ ಸಂಬಂಧಿಸಿದ ಈಗ ಹೇಳುವಂಥ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಅಥವಾ ದಾನ ಧರ್ಮಾದಿ ಮಾರ್ಗಗಳನ್ನು ಅನುಸಾರ ಮಾಡಬೇಕಾಗತ್ತೆ ಈ ಮೀನರಾಶಿಯವರು. ಇಲ್ಲಿವರೆಗೆ ಈ ಗುರುವಿನ ಗೋಚಾರ, ಗುರುವಿನ ಮಿಥುನ ಪ್ರವೇಶದ ಒಂದು ವಿಚಾರವಾದ ಸಂಕ್ಷಿಪ್ತವಾದ ವಿಶ್ಲೇಷಣೆಯನ್ನು ರಾಶಿಗೆ ಅನುಗುಣವಾಗಿ ಜೊತೆಗೆ ಸಾರ್ವತ್ರಿಕ ವಿಚಾರವನ್ನು ಹೇಳಿದ್ದಾಗಿದೆ. ಈ ಬಾರಿ ಆಗಲೇ ಮೊದಲೇ ಹೇಳಿದ್ದೇನೆ, ಗುರುವಿನ ಈ ಬಾರಿಯ ಈ ಗೋಚಾರವು ಅನೇಕ ರೀತಿಯ ವೈವಿಧ್ಯಗಳಿಗೆ, ವಿರುದ್ಧಗಳಿಗೆ ಕಾರಣವಾಗಿರುತ್ತೆ. ಯಾಕಂದರೆ ಇವೆಲ್ಲವೂ 12, 18, 36 ಕೆಲವೊಮ್ಮೆ 108 ವರ್ಷಗಳಿಗೊಮ್ಮೆ ಕೆಲವು ಪರಿವರ್ತನೆ ಆಗುವಂಥ ಒಂದು ವಿಚಾರಗಳು ಈ ವರ್ಷದಲ್ಲಿ ಆಗಲಿವೆ. ಹಾಗಾಗಿ ಇಲ್ಲಿ ಅತಿಯಾದ ಉತ್ತಮದೇ, ಅತಿಯಾದ ಒಂದು ಅಧಮ ಫಲನೂ ಇದೆ. ತುಂಬ ಒಳ್ಳೆಯದೇ, ತುಂಬ ಕೆಟ್ಟದೇ, ತುಂಬ ಒಂದು ಇಷ್ಟನದೇ, ತುಂಬ ಸಂಕಷ್ಟನೂ ಈ ಒಂದು ಕಾಲದಲ್ಲಿ ಬರ್ಬೋದು. ಗುರುವಿಗೆ ಈ ಬಾರಿ ಅತಿಚಾರ ಇದೆ, ಹಿಮ್ಮುಖ ಚಾರ ಇದೆ, ವಕ್ರಚಾರ ಇದೆ, ಅಲ್ಲಂದ್ರೆ ವಿಚಿತ್ರವಾದ ಒಂದು ಚಲನೆಗಳೆಲ್ಲ ಇರುವ ಕಾರಣ ಈ ಕಾಲದಲ್ಲಿ ಎಲ್ಲ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಅಂದರೆ ಜಗತ್ತಿನಲ್ಲಿ ಆಗುವಂಥ ಪರಿವರ್ತನೆಗಳು ಎಲ್ಲ ರಾಶಿಗೂ ಪರಿಣಾಮ ಬೀರಬೇರುತ್ತೆ. ಹಾಗಾಗಿ ಜಾಗತಿಕವಾದ ಪರಿಣಾಮವನ್ನು ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಇದರ ಪರಿಹಾರಾರ್ಥವಾಗಿ ಈ ಋಷಿಮುನಿಗಳ ಒಂದು ಸಂಕೇತದಲ್ಲಿ ಹೇಳುವಂಥ ದೈವ ಭಕ್ತಿ ಅಥವಾ ಗ್ರಹಗಳ ಒಂದು ಅನುಷ್ಠಾನ, ದಾನ ಧರ್ಮದ ಮಾರ್ಗವನ್ನು ಹೇಳಿದ್ದಾರೆ. ಹಾಗೆ ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು, ಶಿವ ಮತ್ತು ಹರಿ ಒಂದು ಆರಾಧನೆ ಮಾಡುವಂಥದ್ದು, ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ. ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ. ಅದು ದಕ್ಷಿಣಾಮೂರ್ತಿ ಸ್ವರೂಪನು. ಗುರವೇ ಸರ್ವ ಲೋಕಾಣಂ ಬಿಷಜೇ ಭೋರೋಗಿಣಂ ನಿಧಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮಃ ಅಂತ ಹೇಳ್ತಾರೆ. ಹಾಗಾಗಿ ಆತನು ಲೋಕಗುರು, ಲೋಕಶಂಕರನಾಗಿದ್ದಾನೆ. ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುತ್ತಾ ಶಿವನ ಸ್ತೋತ್ರ, ಶಿವನ ನಾಮಸ್ಮರಣೆ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ, ಗೂಗಲೆಲ್ಲ ಸಿಗುತ್ತೆ. ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದೋ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ, ಅಥವಾ ಈ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕು ಬಂಧನ ಮೃತ್ಯೋರ್ಮುಕ್ಷಿ ಮಾಮೃತ ಎಂಬ ಮಹಾಮೃತ್ಯುಂಜಯ ಮಂತ್ರದ ಪಠನೆ ಆಗಲಿ. ನಮಃ ಶಿವಾಯ ಸಾಂಬಾಯ ಹರಯ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ. ಅದನ್ನು ಪಠನೆ ಮಾಡಿಕೊಳ್ಳಿ. ಅಥವಾ ಓಂ ನಮಃ ಶಿವಾಯ ಎಂಬಂಥ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ. ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷಾತ್ ಶಂಕರನ ಭಜನೆ ಮಾಡೋದು ಉತ್ತಮ. ಶಿವನ ದೇವರುಗಳ ಸಂದರ್ಶನ, ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಇನ್ನತ್ರ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ. ಅಥವಾ ಸೋಮವಾರ, ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು, ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದವೆಲ್ಲ ಸರಳವಾದ ಪರಿಹಾರ ಮಾರ್ಗ. ಅದೇ ರೀತಿ ವಿಷ್ಣು ಅಥವಾ ನಾರಾಯಣ, ವಿಷ್ಣು, ನಾರಾಯಣ, ಕೃಷ್ಣ, ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ, ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು, ವಿಷ್ಣು ದೇವರುಗಳ ಸಂದರ್ಶನ, ರಾಮನ ದೇವರುಗಳ ಸಂದರ್ಶನ ಅಥವಾ ಗುರುವಾರ ಎಂದು ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷವಾದ ಸೇವೆಗಳನ್ನು ಸಲ್ಲಿಸುವಂಥದ್ದು, ತುಳಸಿ ಮಾಲೆ ಅರ್ಪಣೆ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕೇತವನ್ನು ಶ್ಲೋಕವನ್ನು ಪಠನೆ ಮಾಡುತ್ತದೆ. ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ, ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ, ವೆಂಕಟೇಶ್ವರ ಅಷ್ಟೋತ್ತರ, ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ, ರಾಮರಕ್ಷಾ ಸ್ತೋತ್ರ, ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿ ಮಾಡುವಂಥವರು, ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ. ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ. ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು. ಯಾರಿಗೆ ಕುಲದೇವರು ಅಂತ ಇರ್ತಾರೆ ಆ ಒಂದು ಕುಲದೇವರು ಅಥವಾ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ. ಜೊತೆಗೆ ಗುರು ದತ್ತಾತ್ರೇಯರು ಆತರು ಒಂದು ಗುರು ಸ್ವರೂಪನಾಗಿರ್ತಾರೆ. ಹಾಗಾಗಿ ಇದು ಗುರು ದತ್ತಾತ್ರೇಯರ ಭಕ್ತಿ ಮಾಡೋದು, ದತ್ತಾತ್ರೇಯ ಸ್ತೋತ್ರವನ್ನು ಹಾಡುವಂಥದ್ದು. ಜಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂ ಭಜೆ ಅಂತ ಆರಂಭ ಆಗುತ್ತೆ. ದತ್ತಾತ್ರೇಯನ ಒಂದು 16 ಶ್ಲೋಕಗಳು ಬರ್ತವೆ. ನಾರದ ರಚಿತವಾದಂಥ 16 ಶ್ಲೋಕಗಳಿರ್ತವೆ. ಅದನ್ನು ಪಠನೆ ಮಾಡ್ಬೋದು. ಗುರುವಿನ ಸ್ತುತಿ ಸ್ತೋತ್ರವನ್ನು ಮಾಡ್ಬೋದು. ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ. ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು. ಗುರು ದತ್ತಾತ್ರೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು. ಈ ರೀತಿ
ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೇಯ ರೂಪದಲ್ಲಿ ಕಾಣುತ್ತದೆ. ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಅಂದರೆ ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ, ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ, ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾಬಾ ರೂಪದಲ್ಲೋ ಎಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ. ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡೋದು, ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಕುಲಗುರು ಅಂತಂದರು, ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರೇಯ ಗೌರವಿಸುವುದು, ನಾರಾಯಣ ಅಥವಾ ಶಿವನನ್ನು ಕುರಿತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ. ಇನ್ನು ಈ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುತ್ತಿದ್ದರೆ ದೇವಾನಾಂಚ ಋಷಿಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ, ವೇದವ್ಯಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಬಹಳ ಸರಳವಾದ ಈ ಗುರುವಿನ ಶ್ಲೋಕ. ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ 3 ಬಾರಿ ರಿಪೀಟ್ ಮಾಡಿಕೊಂಡು, 3 ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ, ಹಾಗೆ 3 ಬಾರಿ ರಿಪೀಟ್ ಮಾಡ್ಬೋದು, ಅಥವಾ 6 ಬಾರಿನೋ 108 ಬಾರಿನೋ ಈ ಒಂದು ಶ್ಲೋಕವನ್ನು ಹೇಳ್ಬೋದಾಗಿದೆ. ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ. ಈ ರೀತಿ ಬರುತ್ತೆ: ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು. ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ. ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಹಿತೇ ರತಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು. ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ. ಇದನ್ನು 3 ಬಾರಿ ಅಥವಾ 3ರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು, ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ. ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಬರುತ್ತೆ, ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ. ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು. ಓಂ ಸುರಾಚಾರ್ಯಾಯ ವಿದ್ಮಹಿ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಓಂ ಸುರಾಚಾರ್ಯಾಯ ವಿದ್ಮಹಿ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು 3 ಬಾರಿ ಅಥವಾ 108 ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ. ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ. ಇದನ್ನು 108 ಬಾರಿ ಪಠನೆ ಮಾಡುವಂಥದ್ದು. ಇದು ಗುರುವಿನ ಬೀಜ ಸಹಿತವಾದ ಮೂಲ ಮಂತ್ರ. ಈ ರೀತಿ ನಿಮಗೆ ಯಾವುದು ಸರಳವಾಗಿ ಬರುತ್ತೋ, ಯಾವುದು ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡಬಹುದು. ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಹ ಮಂತ್ರವನ್ನು ನೀವು ಅದನ್ನೇ 3 ಬಾರಿನೋ 6 ಬಾರಿನೋ 108 ಬಾರಿನೋ ಅದನ್ನೇ ಪಠನೆ ಮಾಡಬಹುದಾಗಿದೆ. ಹಾಗಾಗಿ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ, ಭಕ್ತಿ ಮಾಡಿ, ಧ್ಯಾನ ಮಾಡಿ, ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು. ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ. ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆಕಾಳು, ಹಸಿ ಕಡಲೆಕಾಳು ಸಹ ಕೊಡ್ಬೋದು. ಜೊತೆಗೆ ಕಡಲೆಕಾಳು ಚನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂಥ ಒಂದು ಚನ, ಕಾಬುಲಿ ಚೆನ್ನಾಗುತ್ತೆ ಯಾವುದೇ ಚನ ಅಂತ ಒಂದು ಕಡಲೆಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ, ಮಠ ಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೋ ಅದನ್ನು ದಾನವಾಗಿ ಕೊಡುತ್ತದೆ. ಕಡಲೆಕಾಳು, ಕಡಲೆಬೇಳೆ ಅಥವಾ ಕಡಲೆಕಾಳು, ಕಡಲೆಬೇಳೆ ಸೇರಿಸಿದ್ದು ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು. ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ, ಮಠಗಳಿಗೆ, ಪೀಠಗಳಿಗೆ ನೀವು ಕೊಡುವಂತಹ ಹಣದ ರೂಪದ ಸಹಾಯವನ್ನು ಅಥವಾ ಅಲ್ಲಿನ ಒಂದು ಅಭ್ಯಾಸ ಪಡೆದ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು, ಪುರೋಹಿತರು, ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡು ಸಹ ಗುರುವಿನ ಒಂದು ಪ್ರೀತ್ಯರ್ಥ ಆಗತ್ತೆ. ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತ್ಯರ್ಥ ದೋಷ ಪರಿಹಾರ್ಥವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಸ್ತುತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು. ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿ ಇರತಕ್ಕಂಥ ಹಿರಿಯರನ್ನು, ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸುವುದು ಸಹ ಗುರುವಿಗೆ ಒಂದು ದ್ಯೋತಕವಾಗಿರುತ್ತೆ. ಹಾಗಾಗಿ ಯಾವ ರೀತಿ ಗುರುಬಲದ ಕೊರತೆ ಇದ್ದರೂ ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ, ಅವರನ್ನು ನಿಂದೆ ಮಾಡೋದಾಗಲಿ, ನಿಷ್ಠುರ ಮಾಡೋದಾಗಲಿ ಅಥವಾ ಅವರನ್ನು ಹೀಯಾಳಿಸೋದು, ಅವಮಾನ ಮಾಡಿದಂಥ ಘಟನೆಗಳು ಮಾಡಬೇಡಿ. ಆವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ. ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ, ಮನೆ ತಂದೆ ತಾಯಿಯನ್ನು ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆಯುವಂಥ ಕ್ಷೇತ್ರದಲ್ಲಿರುವಂಥ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ. ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಆ ಗುರು ಅನ್ನೋದರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧಿಯಾಗಲಿ.